ಹಾಯ್ ನಮಸ್ಕಾರ. ಇಲ್ಲಿ ನಮ್ಮ ಊರ್ ಮಧ್ಯೆ ಅದು ಹುಡುಗರ ಮಕ್ಕಳು ಮಾರ ಭಾರಿ ಖುಷಿ ಇತ್ತು ಹುಡುಗರ ಮಕ್ಕಳು ಅಂತ ಹೇಳೋಕೆ. ಎಂತಕ್ಕಂತ ಹೇಳಿದ್ರೆ ಈಗ ನಮ್ಮ ಕುಂದಾಪುರ ಕನ್ನಡ ಇದ್ರಂಗೆ ಎಷ್ಟು ಜಾಸ್ತಿ ಜನ ಹುಡುಗರ ಮಕ್ಕಳಿಲ್ಲ ಎಲ್ಕಣಿ ಈಗ ಎಲ್ಲ ಹುಡುಗರ ಮಕ್ಕಳಿದೆ ಅಲ್ಲ. ನೀವೆಲ್ಲ ಇಷ್ಟು ದಿವಸ ಎಲ್ಲಿದ್ದೆ ನಮ್ಗೆ ಸಿಕ್ಕುದೇ ಇಲ್ಲ ನೀವು ಕೈಗೆಲ್ಲ ಇಲ್ಲ. ಯಕ್ಷಗಾನ ಕಂಪತಿಯಲ್ಲಿ ಬಂದಲ್ಲಿ ಭಾರಿ ಖುಷಿ ಆಯ್ತು. ನೆಕ್ಸ್ಟ್ ನೀವು ನಮ್ಮ ಒಂದು ಟೀಮಿಗೆ ಬಂದು ನಮ್ಮೊಟ್ಟಿಗೆ ಸಪೋರ್ಟ್ ಮಾಡಿ ಇನ್ನೂ ಜಾಸ್ತಿ ಈಗ ಕುಂದಾಪುರ ಕನ್ನಡ ಪ್ರೋಗ್ರಾಮ್ ಮಾಡೋಕೆ ನೀವೆಲ್ಲ ಸಪೋರ್ಟ್ ಮಾಡ್ಕ. ಕುಂದಾಪುರ ಬಿಟ್ಟು ಕೊಡೋದಿಲ್ಲ ನಾವು ಕುಂದಾಪುರದವ್ರು ಎಲ್ಲ ಈಗ ಅದು ಈಗ ಹೇಳ್ದಂಗೆ ನೀವು ಅಲ್ಲಿ ಬರ್ಕ್ ನೀವು ಗ್ಯಾಂಗ್ ಇಪ್ಪದೆ ಕುಂದಾಪುರದ. ಓಕೆ, ನಿಮ್ದು ಎಲ್ಲಿ ಕುಂದಾಪುರದಲ್ಲಿ? ನಮ್ದು ಮಂದರ್ತಿ. ಮಂದಾರ್ತಿ ಗಾಡಿ ಮಂದಾರ್ತಿ ಯಾರು ಅದಕ್ಕೋಸ್ಕರ ಬೇಂದಿರವ್ರ. ನಿಮ್ದು ನಮ್ದಲ್ಲೇ ಮಂದಾರ್ತಿ. ನಿಮ್ದು ಮೇಡಮ್? ನಮ್ದು ಕಾಳವರ. ಕಾಳವಾರ. ನಿಮ್ದು? ಕಾಳವಾರ. ನಮ್ಮ ಒಳ್ಳಹಳ್ಳಿ. ಮೊಳಹಳ್ಳಿ ಕಾಣೆ. ಇಲ್ಲೇ ಕುಂದಾಪುರ ಬದಿಯಾರು ಸುಮಾರು ಜನ ಎಲ್ಲ ಇದ್ರೆ. ಸೊ ನಾನು ನಿಮ್ಮ ಹತ್ರ ಕೇಳಿದೆ ಅಂತಂದ್ರೆ ಈಗ ನೀವು ಇಲ್ಲಿ ಬಂದಿರಿ ಒಂದು ದುರ್ಗಾ ಪರಮೇಶ್ವರಿ ಮಹಿಮೆ. ಕೆಲವರಿಗೆಲ್ಲ ಬಪ್ಪಗೆ ಚಾನ್ಸ್ ಸಿಕ್ಕುದಿಲ್ಲ, ಹತ್ರ ಇದ್ರು ಕೂಡ ಕೆಲವರಿಗೆ ಬಪ್ ಸಿಕ್ಕತ್ತೆ. ಅದೇ ಹೇಳ್ತಾರಲ್ಲ ದೇವರೇ ಆಟೋಮೆಟಿಕ್ ಕರ್ಸ್ಕೊಂಬಂದೇಳಿ. ಸೊ ಇಂಥ ಒಂದು ಮಂದಾರ್ತಿ ಮಳೆ ಚಂಡಿಕೆ ಎಂಬತ್ತಿಗೆ ನಿಮ್ಗೆ ಎಂತ ಫೀಲ್ ಆಯ್ತು? ಈಗ ಸುಮಾರು ವರ್ಷ ಆಯ್ಕೆ ಊರ ಬದಿಗೆ ಹೋಯ್ದೆ, ಒಂದು ಖುಷಿ ಆತಿಲ್ಲ? ಖುಷಿ ಆಗ್ತವೆ. ಕಳೆದ ವರ್ಷ ಗೂಡಾಟ ಇದ್ದಿತ್ತು ಮನೆಗೆ ಒಂದು, ಅದು ಕಂಡು ಮನೆ ಫಸ್ಟಿಗೆ ಆಟ ಕಾಣ್ತಿತ್ತು. ಭಾರಿ ಖುಷಿ ಆಯ್ತು ಕಂಡು. ಮತ್ತೆ ಎಲ್ಲ ಊರ್ ಬದಿಯವರೆಲ್ಲ ಸುಮಾರು ಜನ ಇದ್ರಿ ಅಲ್ಲ. ನಮ್ಮ ಕುಂದಾಪುರದಲ್ಲಿ ಇದ್ರು ಮತ್ತೆ ಲೈಕ್ ಆಗ್ತದೆ ಬೈಕ್ ಎಂಬತ್ತಿಗೆ ಲೈಕ್ ಆಗ್ತದೆ. ಅವ್ರ ಕಾಣಿ ಅವ್ರ ತಟ್ಟೆ ಗೋಲಿ ಬಜ್ಜಿ ಕಾಣಿ ಕುಂದಾಪುರದ ಗೋಲಿ ಬಜ್ಜಿ ಇಟ್ಕೊಂಡು ಆಟ ಕಾಣ್ತಿದ್ರು. ಅವ್ರು ಹೇಳಿದ್ರು ಅವ್ರಿಗೆ ಗೋಳಿ ಬಜ್ಜಿ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರು, ಒಂದು 2 ಗೋಳಿ ಬಜ್ಜಿ ಅಷ್ಟೇ ಹಾಕ್ತಿದ್ದೀರ. ಮೊದಲ ಒಳ್ಳೆ ಇತ್ತು, ಒಳ್ಳೆ ಗೋಳಿ ಬಜ್ಜಿ ಅವ್ರದ್ದು. ದ ಇಂಡಿಯನ್ ಕಾರ್ನರ್ ಇಲ್ಲ ನೀವು ಮಂದಾರ್ತಿಯಾರೆ ಮಾತಾಡಕ್ಕೆ ಮಾತಾಡೋದಿಲ್ಲ. ಇಲ್ಲ, ತುಂಬ ಖುಷಿ ಆಯಿತು. ಸುಮಾರು ಟೈಮ್ ಇದೇ ಥರ ಪ್ರೋಗ್ರಾಮ್ ಜಾಸ್ತಿ ಆಗ್ತಾ ಇದ್ರೆ ಒಳ್ಳೆ ಆಯ್ತು. ಓಕೆ, ಮತ್ತೊಂದು ಅವರು ಒಳ್ಳೆ ಮಾತಾಡ್ತಾರೆ. ಇಲ್ಲ ಒಳ್ಳೆ ಆಯ್ತು. ಅಂದರೆ ನಮ್ಗೆ ಹಿಂಗಿಂದೆಲ್ಲ ಕಾಮ್ ಸಿಕ್ಕುದಿಲ್ಲ ಅಲ್ಲ. ಹೆಗಳಿಕರು ಒಂದೊಂದ್ಸಲಿ ಹಿಂಗಿಂದೆಲ್ಲ ಹರ್ಕೊಳ್ಳಿ ನಮಗೆಲ್ಲ ಬಂದು ಕಾಮ್ಕೆಲ್ಲ ಲಾಯ್ಕ್ ಆಯ್ತು ಅಷ್ಟೇ. ಮಸ್ತ್ ಖುಷಿ ಆಯ್ತು. ಅಪರೂಪಕ್ಕೆ ಸಿಕ್ಕುದು ಹಿಂಗಿಂದೆ ವರ್ಷ ಆರು ಒಳ್ಳೇದು ಹಿಂಗಿಂದೆ ಮಾಡ್ತಾ ಇದ್ರೆ ಇವರೆಲ್ಲ ಹೊರಡಾಕೋರೆಲ್ಲ ಜಾಸ್ತಿ. ಅದೇ ಇನ್ನೂ ಒಂದು ವಿಷಯ ಅಂದ್ರೆ ನೀವೆಲ್ಲ ಒಟ್ಟು ಮಾಡಿರಲ್ಲ, ಅದು ಗ್ರೇಟ್. ನಮ್ದು ಈ ಕುಂದಾಪುರದವ್ರು ಇತ್ತು, ನಾವು ಯಾರು ಗ್ರೂಪ್ ಇಲ್ಲ ಹಾಗೆ ಅಂತ ಇಲ್ಲ, ನಾವು ಒಂದೊಂದು ಬದಿಯಂಗೆ ಇಪ್ಪದೆ. ಬಟ್ ಈ ಕುಂದಾಪುರದವ್ರು ಇತ್ತು ಅಂತ ಹೇಳಿ ಒಂದು ಖುಷಿ ಆಯ್ತು. ಕುಂದಾಪುರದ ಗ್ರೂಪ್ ಇತ್ತು, ನಿಮ್ಮನ್ನೆಲ್ಲ ಇನ್ನು ಆ್ಯಡ್ ಮಾಡಿ ನಿಮ್ಮೆಲ್ಲ ಸಪೋರ್ಟ್ ಕೂಡ ಬೇಕು ಮುಂದಿನ ಕಾರ್ಯಕ್ರಮಕ್ಕೆ. ಹೊಡಿ ಜಾಬ್ ಬಿಸಾಡಿ ಜೈ ಇದು ಭಾಷೆ ಅಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಮಾತಾಡ್ತಿದ್ರು ನಮ್ಮ ಕುಂದಾಪುರದ. ಥ್ಯಾಂಕ್ ಯು ಸೋ ಮಚ್ ಎಲ್ರಿ ಕೂಡ. ನಮ್ಮ ಕುಂದಾಪುರ ಬಳಗ ಗಲ್ಫ್ ಇವರ ಪ್ರಸ್ತುತಿಯಲ್ಲಿ ಒಂದು ಅದ್ದೂರಿಯಾದ ಕುಂದಕನ್ನಡ ಉತ್ಸವ ನಡೀತಾ ಇತ್ತು. ಆ ಪ್ರೋಗ್ರಾಮ್ ಆತಿಪ್ಪದು ಅದೇ ಮಂದಾರ್ತಿ ಮೇಳ ಯಕ್ಷಗಾನ ಕಲಾವಿದರಿಂದ ಅದೊಂದು ದೊಡ್ಡ ಹೆಮ್ಮೆ ವಿಷಯ, ಖುಷಿ ವಿಚಾರ. ಹೌದು, ಇಷ್ಟೆಲ್ಲ ಪ್ರೋಗ್ರಾಮ್ ಇಲ್ಲ ಲೈಕ್ ಹ್ಯಾಂಗ್ ನಡೀಕ್ ಅಂಬುದಕ್ಕೆ ಭಾರಿ ಕಷ್ಟ, ಅಷ್ಟು ಈಸಿ ಮಾತಲ್ಲ. ಒಂದು 5 ತಿಂಗಳು 6 ತಿಂಗಳು ಅದರದ್ದು ಹಲವಾರು ಕಠಿಣ ಶ್ರಮ ಇರುತ್ತೆ ಬ್ಯಾಕಪ್ಪಲ್ಲಿ. ನಾನು ಆಗಲೇ ಹೇಳಿದೆ, ಒಂದು ಬೋಟ್ ಓಡಿಸೋಕ್ಕೆ ಒಂದು ಒಳ್ಳೆ ಶಿಪ್ ಬೇಕಮ್ಮ. ಶಿಪ್ ಇದ್ದರೆ ಆ ಬೋಟಂಗೆ ಒಬ್ಬರೆಲ್ಲ ಖುಷಿಯಿಂದ ಪ್ರಯಾಣ ಇರ್ತಾರೆ. ಹಾಗೆ ನಮ್ಮ ಕುಂದಾಪುರ ಕನ್ನಡ ಬಳಗಕ್ಕೆ ಇವರು ದೊಡ್ಡ ಕ್ಯಾಪ್ಟನ್ ಇದ್ದಾಗ ಇವರು ಒಂದು ಸಣ್ಣ ಪ್ರೋಗ್ರಾಮ್ ಇರಲಿ, ಆ ಸಣ್ಣ ವಿಷಯ ಕೂಡ ಇರಲಿ, ಅದನ್ನು ಎಲ್ರಿಗೂ ಮನದಟ್ಟು ಮಾಡಿ ಅವ್ರನ್ನೆಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಿ ಎಲ್ಲರನ್ನೂ ಒಟ್ಟಿಗೆ ಗೂಡಿಸಿ ಆ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಪರೋರಿಗೂ ಇವರು ಅಲ್ಲಿ ಇರ್ತಾರೆ. ಅವರದ್ದು ಕೆಲಸ ಅತಿ ಮುಖ್ಯವಾಗಿರುತ್ತೆ. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಕುಂದಾಪುರ ಕನ್ನಡ ಬಳಗದ ಅಧ್ಯಕ್ಷರಾಗಿರುವಂಥ ಸದಾನ್ ದಾಸ್ ಅವರು. ಸರ್, ಇಷ್ಟು ಒಳ್ಳೆ ಪ್ರೋಗ್ರಾಮ್ ಈ ಒಂದು ನಮ್ಮ ಮಾಡಿಸಿಕೊಟ್ಟಿರಿ, ಭಾರಿ ಖುಷಿ ಆಗ್ತೈತಿ. ಎಲ್ಲ ಜನ ಅಷ್ಟು ಜನ ಇನ್ನೂ ಎದ್ದು ಹೋಗಿಲ್ಲ ಯಾರು ಕೂಡ. ಆ ಎಲ್ಲ ಒಂದು ಕಾರಣ ನಿಮ್ಮ ಮೇನ್ ಒಂದು ಕ್ಯಾಪ್ಟನ್ಶಿಪ್ಪಲ್ಲಿ ನಡೀತೈತೆ, ಮತ್ತು ನಮ್ಮೆಲ್ಲ ಕುಂದಾಪುರ ಕನ್ನಡದ ಒಂದು ಸಹಕಾರ ಅಂತ ಹೇಳೋ ತಪ್ಪಾತಿಲ್ಲ. ಹೇಳಿ ಸರ್ ಈ ಪ್ರೋಗ್ರಾಮ್ ಬಗ್ಗೆ. ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ ನಮಗೆ ನಮ್ಮ ಕುಂದಗನ್ನಡ ಉತ್ಸವ ಮಾಡಬೇಕನ್ನುವಂಥದ್ದು ಒಂದು ಆಸೆ ಇತ್ತು. ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಕಳೆದ 2 ವರ್ಷಗಳಿಂದ ಆಗಿರಲಿಲ್ಲ, ಕರೋನಾ ಕಾರಣದಿಂದ ಬಂದಾಗಿತ್ತು. ನಾವು ಪ್ರತಿ ವರ್ಷ ಕುಂದಾಪುರ ಕನ್ನಡ ಉತ್ಸವ ಮಾಡಿ ಗಣ್ಯರೊಬ್ಬರಿಗೆ ಕುಂದಾಪುರ ಕನ್ನಡ ರತ್ನ ಕೊಡುವ ಪ್ರತೀತಿಯನ್ನು ಇಟ್ಕೊಂಡು ಬಂದಿದ್ದೇವೆ. ಅದು ಈ ವರ್ಷ ಆಗಿರಲಿಲ್ಲ, 2 ವರ್ಷದಿಂದ ಆಗಿರಲಿಲ್ಲ. ಹಾಗಾಗಿ ಈ ವರ್ಷ ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ವಿ. ಅದಕ್ಕೆ ಸರಿಯಾಗಿ ನಾವು ಯಾರನ್ನು ಕರೆದು ಗುರುತಿಸೋದು ಮತ್ತು ಏನು ಕಾರ್ಯಕ್ರಮ ಮಾಡೋದು ಅಂತ ಚಿಂತನೆ ಮಾಡಿದಾಗ ಯಕ್ಷಗಾನ ಮಾಡೋದು ಒಳ್ಳೆಯದು. ಅಂದರೆ ನಮ್ಮಲ್ಲಿ ಇಲ್ಲಿ ಈ ನೆಲದಲ್ಲಿ ತೆಂಕುತಿಟ್ಟಿನ ಯಕ್ಷಗಾನ ಯಾವಾಗಲೂ ಆಗ್ತಾ ಇರ್ತದೆ, ಬಡಗುತಿಟ್ಟು ಕಡಿಮೆ ಇದೆ. ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಬಡಗುತಿಟ್ಟು ಯಕ್ಷಗಾನಕ್ಕೇನಾದರೂ ಸಹಾಯ ಮಾಡೋಣ, ಅಂದರೆ ಕರೆಸ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಕೈ ಹಾಕಿದಾಗ ನೆನಪಾದ್ದು ತಾಯಿ ಮಂದರ್ತಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಮೇಳದ್ದು. ಹಾಗೆ ಅದಕ್ಕೆ ನಮ್ಮಲ್ಲೇ ಟೀಮಿನವರಾದಂಥ ದಿನೇಶ್ ಅಣ್ಣ, ಸುಜೀತ್ ಅವರೆಲ್ಲ ಪ್ರಪೋಸ್ ಮಾಡಿದರು, ಕರೆಸ್ಬೋದು, ಒಳ್ಳೆಯದಾಗುತ್ತೆ, ಹೀಗೆ ಮಾಡಿ ಅಂತೇಳಿ ಹೇಳಿದರು. ಹಾಗಾಗಿ ಇದನ್ನು ನಾವು ಕೈ ಹಾಕಿದ್ವಿ. ಕೈ ಹಾಕಿದಾಗ ಅವ್ರ ಹತ್ರ ಕೇಳಿದಾಗ ಯಾರ ಒಬ್ಬರ ಹತ್ರನೂ ಅಲ್ಲಿ ಪಾಸ್ಪೋರ್ಟ್ ಅನ್ನುವಂಥದ್ದು ಇರಲಿಲ್ಲಾಗಿತ್ತು. ಈ ಕಾರ್ಯಕ್ರಮ ನಮ್ಮಲ್ಲಿ ಜೂನಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾವು ಇದಕ್ಕೆ ಅವರಿಗೆ ಅಪ್ರೋಚ್ ಮಾಡಿದ್ದು ಮಾರ್ಚಲ್ಲಿ ಅಪ್ರೋಚ್ ಮಾಡಿದ್ವಿ, ಜೂನಲ್ಲಿ ಕಾರ್ಯಕ್ರಮ ಮಾಡಬೇಕಂತ. ಹೇಗಿದ್ರು 1 ತಿಂಗಳಲ್ಲಿ ಪಾಸ್ಪೋರ್ಟ್ ಆಗುತ್ತೆ, 1-2 ತಿಂಗಳಲ್ಲಿ ಜೂನಲ್ಲಿ ಮಾಡ್ಬೋದು ಎನ್ನುವಂಥ ಇದರಲ್ಲಿ ಮಾಡಿದ್ವಿ.
ಕಾರಣಾಂತರಗಳಿಂದ ಜೂನಲ್ಲೂ ಮಾಡೋಕ್ಕಾಗಿರಲಿಲ್ಲ ಕಾರ್ಯಕ್ರಮ. ಅದರಲ್ಲಿ ಕೆಲವರಿಗೆ ಅನಾನುಕೂಲ ಇದ್ದರಿಂದ ಅದನ್ನು ಕಾರ್ಯಕ್ರಮವನ್ನು ಅಕ್ಟೋಬರಿಗೆ ಮುಂದಾಕಿದ್ವಿ. ಈಗ ಅಕ್ಟೋಬರಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಇವತ್ತಿನ ದಿನದಲ್ಲಿ. ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಮತ್ತು ಏನು ಹೇಳ್ತಾರೆ ಸಪೋರ್ಟ್ ತುಂಬ ಅಗತ್ಯವಾಗಿತ್ತು. ಎಲ್ಲರೂ ಆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಲೈಕ್ ನಮ್ಮ ಮಹಾಪೋಷಕರಾಗಿ ವರದರಾಜ್ ಶೆಟ್ಟಿಯವರು ಇರ್ಬೋದು, ಪೋಷಕರಾಗಿ ಪ್ರವೀಣ್ ಕುಮಾರ್ ಶೆಟ್ಟಿ ಒಕ್ವಾಡಿಯವರು ಇರ್ಬೋದು, ಹಾಗೆ ಮಣೆಗಾರ್ ಮೀರಾನ್ ಸಾಹೇಬ್ ಗೌರವಾಧ್ಯಕ್ಷರಾಗಿ ಕೂಡ ನಮಗೆಲ್ಲ ರೀತಿಯ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಸ್ಪಾನ್ಸರ್ ಆಗಿ ನಮಗೆ ಮುಖ್ಯವಾಗಿ ಈ ಕಾರ್ಯಕ್ರಮ ಕೇಳಿದ ತಕ್ಷಣ ಮುಂದೆ ಬಂದು ಮಂದರ್ತಿ ಮೇಳವನ್ನು ನೀವು ಇಲ್ಲಿ ಕರ್ತಾ ಇದ್ದೀರಿ, ನಾನೊಂದು ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದವರು ಕೆ ವಿ ಹೆಗ್ಡೆ ಅವರೊಬ್ಬ ಬಿಸ್ನೆಸ್ ಮ್ಯಾನು, ಮಂದರ್ತಿಯ ಬಗ್ಗೆ ಅತ್ಯುತ್ತಮ ದೈವಭಕ್ತಿ ಉಳ್ಳವರು. ಅವರು ನಮ್ಮ ಮುಂದೆ ಬಂದು ನಾನು ಸಪೋರ್ಟ್ ಮಾಡ್ತೀನಿ, ನೀವು ಮಾಡಿ ಅಂತೇಳಿ ಹೇಳಿ ಪ್ರೋತ್ಸಾಹ ಬೆನ್ನು ತುಂಬಿ ಹುರಿದುಂಬಿಸಿದವರು ಅವರು. ಹಾಗೆ ಹಲವು ಜನರ ಸಹಕಾರ ಮತ್ತು ಸಪೋರ್ಟ್ ನಮ್ಮೊಂದಿಗೆ ಇರುವುದರಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ಮನಸ್ಸು ಮಾಡಲಿಕ್ಕೆ ಸಹಾಯ ಆಯಿತು. ಹಾಗೆ ನಮ್ಮ ಟೀಮ್ ಎನ್ನುವಂಥದ್ದು ತುಂಬ ದಿನದಿಂದ ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಸಕ್ಸಸ್ಸಿಗೋಸ್ಕರ. ಹಾಗೆ ನಾನು ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಟೀಮ್ನಲ್ಲಿ ಮುಖ್ಯವಾಗಿ ಅಂದರೆ ಈಗ ದಿನೇಶ್ ಅಣ್ಣ, ಸುಜೀತು ಇವರೆಲ್ಲ ಮುಖ್ಯ ನಮಗೆ ಬೆನ್ನೆಲುಬಾಗಿ ನಿಂತಾರೆ. ಹಾಗೆ ಈಗ ನಮ್ಮಲ್ಲಿ ಹೇಳೋದಿದ್ರೆ ಮಂಜುನಾಥ್, ವಿಘ್ನೇಶು, ಚಂದ್ರಶೇಖರು, ಸುಧಾಕರ್ ಅಂತೂ ನನ್ನದು ಒಂದು ಅಭ್ಯಾಸ ಅಂತ ಹೇಳಿದರೆ ನನಗೆ ಕೆಲಸ ಪರ್ಫೆಕ್ಟ್ ಬೇಕು, ಇಲ್ಲದ್ರೆ ನಾನೊಂಚೂರು ಸಿಟ್ಟಾಗಿ ಜೋರು ಮಾಡ್ತೀನಿ, ಗದರಿಸ್ತೇನೆ. ಅದನ್ನೆಲ್ಲ ಸಹಿಸ್ಕೊಂಡು ನಮ್ಮ ಟೀಮ್ ನಮ್ಮ ಜೊತೆಗೆ ಇರ್ತಾರೆ. ಅದೇ ನನಗೊಂದು ಖುಷಿಯಾದ ವಿಷಯ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ಹಾಗೆ ಈಗ ವಿಘ್ನೇಶು ನನ್ನ ಬಗ್ಗೆ ತುಂಬ ಕೇಳ್ತಾ ಇದ್ದೆ. ನಾನು ಹೇಳಿದೆ ಅದೇ ಎಲ್ಲರೂ ಸೇರಿದಾಗ ಒಂದು ಕಾರ್ಯಕ್ರಮ ಆಗುತ್ತೆ, ಎಲ್ಲರೂ ಬರಬೇಕು, ಕೆಲಸ ಮಾಡಬೇಕು, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂಥೇಳಿ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ನಮ್ಮ ಹಾಗೆ ಈಗ ಇನ್ನೊಂದು ನಮ್ಮ ಈ ಸನ್ಮಾನದ ವ್ಯಕ್ತಿಗಳನ್ನು ಗುರುತಿಸುವಾಗ ನನಗೆ ಸಹಕರಿಸಿದವರು ವೆಂಕಟೇಶ್ ಕಿಣಿ ಅಂತ. ಅವ್ರು ಹೇಳಿದ್ರು ನೀವು ಈ ಥರ ಮಾಡಿ ಪ್ರಪೋಸ್ ಮಾಡಿದರು. ಅದಕ್ಕೆ ನಾನು ನಮ್ಮಲ್ಲಿ ಟೀಮಲ್ಲಿ ವಿಚಾರಿಸಿದಾಗ ಆಯಿತು ಇದು ಮಾಡೋಣ, ಇದು ಒಳ್ಳೆಯ ಒಂದು ಇದು ಅಂತೇಳಿ ಹೇಳಿ ಹಾಗೆ ಸಂಜು ದೇವಾಡಿಗ, ಮ್ಯಾಕ್ಸಿಮ್ ಒಲೆವೇರಾ ಮತ್ತು ದಿನೇಶ್ ಕಾರ್ವಿ ಮತ್ತು ಗಂಗೊಳ್ಳಿಯಿಂದ ಒಬ್ಬರನ್ನು ಇಬ್ರಾಹಿಂ ಅವರನ್ನು ಅಪ್ರೋಚ್ ಮಾಡಿದ್ವಿ. ಇಬ್ರಾಹಿಮು ಅವರು ಹಾಗಾಗಿ ಅವರಿಗೆ ದಿನೇಶ್ ಕಾರ್ವಿ ಮತ್ತು ಇಬ್ರಾಹಿಮಿಗೆ ಬರಲಿಕ್ಕಾಗಿರಲಿಲ್ಲ. ಸಂಜು ಅಣ್ಣ ಮತ್ತು ಮ್ಯಾಕ್ಸಿಮ್ ಒಲೆವೇರಾ ಬಂದರು. ಹಾಗೆ ನನಗೊಂದು ಆಸೆ ಇತ್ತು, ನಮ್ಮ ಸುನೀಲ್ ಕುಂದಾಪುರ.com ಅವರು, ಈ ಕುಂದಾಪುರ.com ಅಂದರೆ ತುಂಬ ವಿಷಯದಲ್ಲಿ ಸ್ಪ್ರೆಡ್ ಆಗಿ ತುಂಬ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಒಂದು ಕರಿಬೇಕನ್ನುವಂಥ ಒಂದು ಆಸೆ ಇತ್ತು. ಹಾಗಾಗಿ ನಾನು ಹೇಳಿದೆ ನೀವು ಬರಬೇಕು. ನಾನು ಲಾಸ್ಟ್ ಟೈಮ್ ಯಾವಾಗಲೂ ಒಂದು ದಿವಸ ಮಾತಾಡಿದಾಗ ಹೇಳಿದ್ದೆ, ನೀವು ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ. ಒಂದು ಅವರಿಗೆ ನಾಲೆಜ್ ಬೆಳೀತದೆ, ಆ ವಿಷಯದಲ್ಲಿ ಅವರಿಗೆ ಪ್ರದ್ಯುಮ್ನತೆ ಬೆಳೀತದೆ. ಮತ್ತು ಅದ್ರ ಬಗ್ಗೆ ಈಗ ಮೊದಲು ಕೂಡ ಹೇಳ್ತಾ ಇದ್ರು, ಅಂದರೆ ಕೋಶ ಓದಿ ನೋಡು, ದೇಶ ತಿರುಗಿ ನೋಡು ಅಂತ. ನಮಗೆ ಅಲ್ಲಿ ತಿಳ್ಕೊಳ್ಳುವಂಥ ತುಂಬ ಇರ್ತದೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬಂದಾಗ ಏನಿರ್ತದೆ, ಡೆವಲಪ್ಮೆಂಟ್ ಹೇಗಿರ್ತದೆ, ಆವಾಗ ನಮಗೆ ಮೀಡಿಯಾದವರಾಗಿದ್ಕೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡುವಾಗ ತುಂಬ ಸಹಕಾರಿಯಾಗುತ್ತೆ. ಲೈಕ್ ಅರುಣ್ ಕುಮಾರ್ ಶಿರೂರು ಪ್ರತಿ ವರ್ಷವೂ ಬರ್ತಾರೆ, ಬಂದು ಅದರಿಂದ ನಾಲೆಜ್ ಇಂಪ್ರೂವ್ ಮಾಡಿಕೊಂಡು ಮುಂದುವರಿತಾ ಇದ್ದಾರೆ. ಹಾಗಾಗಿ ನಾನೊಂದು ಎಕ್ಸಾಂಪಲ್ ಆಗಿ ಹೇಳಿದ್ದು, ಹಾಗೆ ತುಂಬ ಮಂದಿ ಬರ್ತಾರೆ. ಆ ರೀತಿಯಲ್ಲಿ ಸಹಕರಿಸಿ ನಮ್ಮ ಕುಂದಾಪುರ ಕನ್ನಡವನ್ನು ಒಗ್ಗಟ್ಟಿನಿಂದ ಮುನ್ನಡೆಸ್ಕೊಂಡು ಹೋಗೋಣ ಅನ್ನೋದು ನನ್ನದ ಹೆಬ್ಬಯಕೆ. ಎಲ್ಲರ ಸಹಕಾರ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕುಂದಾಪುರ ಕನ್ನಡ. ಸರ್ ತುಂಬ ಥ್ಯಾಂಕ್ಸ್. ಈ ಕುಂದಾಪುರವನ್ನು ಬೆಳೆಸೋದ್ರಲ್ಲಿ ನಿಮ್ಮ ಒಂದು ಮೇನ್ ಒಂದು ವೇದಿಕೆ ಕೂಡ ಇತ್ತು. ಕುಂದಾಪುರವನ್ನು ಹೀಗೆ ಬೆಳೆಸಿ ಬೇರೆಯವರಿಗೆ ಅದನ್ನು ಪಸರಿಸಿ ಸರ್. ಹಾಗೆ ಈಗ ಸುಮಾರು ಜನ ಕಲಾವಿದರ ಹತ್ರ ಕೇಳಿದೆ, ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಫಸ್ಟ್ ಟೈಮ್ ಅದು ನಾನು ಇಷ್ಟರವರೆಗೆ ಎಲ್ಲರ ಹತ್ರ ಒಂದು ಇಂಟರ್ವ್ಯೂ ಮಾಡ್ಕೊಬಂತ. ಆದರೂ ಅವರೆಲ್ಲ ಹೇಳೋದು ನಾವು ಇಲ್ಲಿಗೆ ಒಂದು ಬಪ್ಪಂಗೆ ಅವಕಾಶ ಮಾಡಿ ಕೊಟ್ಟದ್ದು ಕುಂದಾಪುರ ಕನ್ನಡ ಒಳಗೆ, ಅವರಿಗೆ ಒಂದು ಭಾರಿ ಥ್ಯಾಂಕ್ಸ್, ಭಾರಿ ಖುಷಿ. ಅವ್ರನ್ನ ಒಂದು ಇಲ್ಲಿ ಕರೆಸಿ ಆ ದೇವಿ ಮಹಾತ್ಮೆ ಇರ್ಬೋದು, ಅದು ಕೂಡ ಒಂದು ಒಳ್ಳೆಯ ವಿಷಯ. ಹೀಗೆ ಕುಂದಾಪುರ ಕನ್ನಡ ಸೇವೆ ನಿರಂತರವಾಗಿ, ಹಾಗೆ ಕನ್ನಡ ಸೇವೆ ನಿರಂತರವಾಗಿ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಪರವಾಗಿ ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು. ಕುಂದಾಪುರ ಸಂತೋಷ ಅಂತ ಹೇಳಿದ್ರು. ಸರ್ ನಮಸ್ಕಾರ. ನಮಸ್ತೆ. ದುಬೈಯಿಂದ ಎಷ್ಟು ವರ್ಷ ಇದ್ರಿ? ದುಬೈಲಿ ಒಂದು 15 ವರ್ಷ ಆಯ್ತು. ನಮಸ್ತೆ ಮೇಡಮ್, ನೀವು ಎಷ್ಟು ವರ್ಷ ಇದ್ರಿ? ನಾನು ಮದುವೆ ಆದ್ಮೇಲೆ ಬಂದಿದ್ದು 3 ವರ್ಷ. ಹೌದಾ? ಈಗ ಕುಂದಾಪುರದ ಒಂದು ಪ್ರೋಗ್ರಾಮ್ ಆಗ್ತಿತ್ತು, ನಿಮ್ಗೆ ಎಂತ ಅನ್ಸ್ತಿತ್ತು, ಹೇಗೆ ಅನ್ಸ್ತಿತ್ತು, ಖುಷಿ ಆಯ್ತಾ? ನಮಗೆ ಖುಷಿಯಾಗೋಸ ಈಗ ಬಂದಿದೆ. ಇಲ್ಲಿ ತುಂಬ ಪ್ರೋಗ್ರಾಮ್ ಆಗುತ್ತೆ, ಆದರೆ ನಾವು ಯಾವುದಕ್ಕೂ ಬಂದಿಲ್ಲ, ತುಂಬ ಕಡಿಮೆ ಪ್ರೋಗ್ರಾಮಿಗೆ ಬರೋದು. ಸೊ ಇವತ್ತೊಂದು ಕುಂದಾಪುರ ಅದು ಮಂದರ್ತಿ ಮೇಳ ಅನ್ನೋದು ಒಂದು ಇರೋ ಖುಷಿ. ಹಾಗಾಗಿ ನಾವು ಈ ಪ್ರೋಗ್ರಾಮಿಗೆ ನಾವು ಅಟೆಂಡ್ ಆಗಿದ್ದೇವೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಮೇಡಮ್?
ನನಗೂ ಕೂಡ ತುಂಬ ಖುಷಿ ಇದೆ. ಆ್ಯಕ್ಚುಲಿ ನಾವು ಇಲ್ಲಿರೋದು ಬರೆದು ಬೈದು, ಅಲ್ಲಿಂದ ಇಷ್ಟು ದೂರ ನಾವು ಯಕ್ಷಗಾನ ನೋಡ್ಲಿಕ್ಕಂತಲೇ ಬಂದಿದ್ದೇವೆ ಇಲ್ಲಿಗೆ. ಕುಂದಾಪುರದಲ್ಲಿ ಎಲ್ಲಿ ನಿಮ್ಮದು? ಕುಂದಾಪುರದಲ್ಲಿ ನಂದು ಬೈಂದೂರು. ಹೌದು, ಗೊತ್ತಾ, ಮೊನ್ನೆ ಬಂದ ದಿವಸನೇ ಅವ್ರು ಸಿಕ್ಕಿರ. ತುಂಬ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ. ನಾವು ಇಲ್ಲಿ ಎಷ್ಟೇ ದೂರ ಇದ್ರು ಸಹ ನಮ್ಮದು ಊರ್ದು ಒಂದು ಫಂಕ್ಷನ್ ಅಂದ್ರೆ ನಮ್ಗೆ ಭಾರಿ ಖುಷಿ. ನಾವು ಹುಡುಕಿ ಬರ್ತೇವೆ ನೋಡಲಿಕ್ಕೆ. ಹಾಯ್ ಮಗ ಕುಂದಾಪುರ ಕನ್ನಡ ಕುಂದಾಪುರ ಕನ್ನಡ ಕಲಿಕ ಅಪ್ಪ ಅಮ್ಮನ ಹತ್ರ ಕುಂದಾಪುರ ಕನ್ನಡ ಹೇಳಿಕೊಡು ಕೇಳಕ್ಕೆ. ನಾವು ಮತ್ತೆ ಬೇರೆ ಭಾಷೆ ಇಲ್ಲ ಮಕ್ಕಳಿಗೆ ಅದೇ ಕುಂದಾಪುರ ಕನ್ನಡ ಮಾತಾಡೋದು ಅವಳಿಗೆ ಕಲಿಸ್ತೇವೆ ಪಕ್ಕ. ಅದೇ ನಾನು ಯಾವತ್ತು ಹೇಳೋದು, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಕುಂದಾಪುರ ಕನ್ನಡ ಹೇಳಿಕೊಟ್ರೆ ಆ ಭಾಷೆ ಇನ್ನು ಉಳಿತಂಬ್ರ, ಅದು ಅಸ್ತಿತ್ವ ಹಾಗೆ ಇರುತ್ತಂಬ್ರ. ಅದಕ್ಕೆ ನೀವು ಹೊರಗಿದ್ದಲ್ಲಿ ಎಂತ ಬೇಕಾದ್ರೆ ಮಾತಾಡಿ, ಭಾಷೆ ಮಾತ್ರ ನಮ್ಮ ಬೇಜಾರಿಲ್ಲ. ಮನೆಗಿದ್ದಲ್ಲಿ ಆ ಮಕ್ಕಳಿಗೆ ಕುಂದಾಪುರ ಕನ್ನಡ ಹೇಳಿಕೊಟ್ಟು ಬೆಳೆಸ್ಕೊಂಡು ನಾವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಕುಂದಾಪುರ ಬಳಗದ ಕೋಶಾಧಿಕಾರಿ ಹಾಗೆ ನಮ್ಮ ಪ್ರೀತಿಯ ಬೆಂಬಲಿಗರಾದ ವಾಸವಣ್ಣ ಇಬ್ಬರು ಒಟ್ಟಿಗೆ ಇದ್ರೆ. ಸೊ ನಮ್ಮ ಸುಜಿತನನ್ನು ಫಸ್ಟ್ ಮಾತಾಡಿಸಿ ನಮ್ಮ ಕಾರ್ಯಕ್ರಮ ಬಗ್ಗೆ ಎಂತ ಹೇಳ್ತಾರೆ, ಯಾವ ಜನ ರೆಸ್ಪಾನ್ಸ್ ಇತ್ತಾ, ಕುಂದಾಪುರದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಮತ್ತೆ ಹಚ್ಚಿವಪ್ಪ. ಸುಜಿತಣ್ಣ ಹೇಳಿ. ಈಗ ಕುಂದಾಪುರ ಅಂದರೆ ಈಗ ನೀವು ಇವತ್ತು ಬಂದರೆ ಯಜಮಾನೇ ಕುಂದಾಪುರ ಆಗಿದೆ ಇವತ್ತು. ಟೋಟಲಿ ಜನಸ್ತಮ ಭಾರಿ ಸೇರಿದೆ. ಮಂದರ್ತಿ ಅಮ್ಮನವರ ದೆಸೆಯಿಂದ ಜನ ತುಂಬಿ ತುಳುಕ್ತಾ ಇದೆ. ಒಳ್ಳೆ ರೀತಿಯಲ್ಲಿ ಯಕ್ಷಗಾನ ನಡೀತಾ ಇದೆ ಎಲ್ಲ ಕಡೆಯಿಂದ. ಸೌದಿ, ಕತಾರ್, ಒಮಾನ್ ಮತ್ತು ಬೇರೆ ಬೇರೆ ದೇಶಗಳಿಂದ ಪ್ರತಿನಿಧಿಗಳು ಬಂದಿದ್ದಾರೆ. ಅವರೆಲ್ಲರೂ ಇದನ್ನು ನೋಡಿ ಬಹಳ ಖುಷಿ ಪಡ್ತಾ ಇದ್ದಾರೆ. ಮತ್ತು ಈ ಥರ ಒಂದು ಫಸ್ಟ್ ಟೈಮ್ ಮಂದರ್ತಿ ಮೇಳದ ಆಟ ಮಂದರ್ತಿಯಿಂದ ಗಲ್ಫ್ ದೇಶಕ್ಕೆ ಬಂದಿದೆ. ಇದರಲ್ಲಿ ನಾವು ಒಂದು ಪಾರ್ಟ್ ಆಗಿದ್ದೀವಿ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ ನಮಗೆ ಅಂತ ಹೇಳ್ತಾ ನಮ್ಮದೊಂದು ಮಾತು. ಎಲ್ಲ ಒಂದು ಕಾರ್ಯಕ್ರಮ ವ್ಯವಸ್ಥಾಪನೆಯಲ್ಲಿ ಮುಂಚೂಣಿಯಲ್ಲಿ ಇದ್ದದ್ದು ಕೂಡ ನಮ್ಮ ಸುಜಿತಣ್ಣ ಭಾರಿ ಓಡಾಟ ಮಾಡಿದ್ರು. ಎಲ್ಲ ಕಲಾವಿದರು ಕೂಡ ಪ್ರೋತ್ಸಾಹ ನೀಡ್ತಾ ಬಂದಿರ. ಹಾಗೆ ನಾವು ಈಗ ಎಣಿಸಿದ ಜನ ಆಯ್ತಲ್ಲ ಸುಜಿತಣ್ಣ ಇವತ್ತು? ಬಹಳ ಜನದ ಎಣಸ್ಗಿಂತ ಜಾಸ್ತಿ ಆಗಿದೆ. ಅದು ನಮ್ಮ ಮಹಿಮೆ ಅಲ್ಲ, ದೇವರ ಮಹಿಮೆ ಅಂತ ಹೇಳ್ತೀವಿ. ಮಂದರ್ತಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಎಲ್ಲರನ್ನೂ ಕರೆಸ್ಕೊಂಡಿದ್ದಾಳೆ. ಧನ್ಯವಾದ. ಭಾರಿ ಖುಷಿ ಆಯ್ತು. ಅದೇ ಕುಂದಾಪುರ ಕನ್ನಡ ಒಂದು ಅಜಮಾನ ಬಂದಿತ್ತು ಅಂತ ಹೇಳೋದು ಸತ್ಯ ಮಾತು. ಹಾಗೆ ನಮ್ಮ ವಾಸವಣ್ಣ ನಮ್ಮ ಪ್ರಮುಖರು, ತುಂಬ ಬೆಂಬಲಿಗರು, ಎಲ್ಲ ವಿಷಯದಲ್ಲೂ ಕೂಡ ತುಂಬ ಸಪೋರ್ಟರ್. ಸೊ ಅವರು ಒಂದೆರಡು ಮಾತಾಡ್ಕೊಂಡ್ರೆ ಅಂತಿದ್ದು. ವಾಸವಣ್ಣ ನಮಸ್ಕಾರ. ನಾವು ಫಸ್ಟ್ ಆಫ್ ಆಲ್ ನಾವು ಕುಂದಾಪುರ ಬಳಗದವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಗೊತ್ತಾ, ಈ ಮಂದರ್ತಿ ಮೇಳದವನ್ನು ಅಲ್ಲಿಂದ ಈ ಗಲ್ಫ್ ಕಂಟ್ರಿಗೆ ತಂದು ಆಟ ನೋಡುವಂಥ ಭಾಗ್ಯವನ್ನು ಕರುಣಿಸಿದಾರಲ್ಲ ಅಂತ ಕುಂದಾಪುರ ಕನ್ನಡ ಬಳಗದವರಿಗೆ ನಾವು ಚಿರಸ್ಮರಣೀಯಾಗಿದ್ದೇವೆ. ಫಸ್ಟ್ ಆಫ್ ಆಲ್ ಇಂಥ ಒಂದು ಪ್ರಸಂಗ ಯಾವುದೇ ಇರಲಿ, ಆದರೆ ಅವರು ಆಡುವಂಥ ಈ ಆಟ ಇದೆಲ್ಲ ಅದು ದೇವಿಯ ಒಂದು ಮಹಿಮೆ ಅಂತ ಹೇಳಲೇಬೇಕು. ಅದಕ್ಕೆ ಅಂತಹ ಮಹಿಮೆಯನ್ನು ನೋಡುವಂಥ ಭಾಗ್ಯವನ್ನು ಕೊಂಡಂಥ ಆ ಕುಂದಾಪುರ ಬಳಗದವರಿಗೆ ನಾವು ತುಂಬ ಸ್ಮರಣೆಯಾಗಿ ಇನ್ನೂ ಇಂಥ ಕೆಲಸವನ್ನು ಈ ಕುಂದಾಪುರ ಬಳಗದವ್ರು ಮಾಡಬೇಕು ಅಂತ ನಮ್ಮೆಲ್ಲರ ಅನಿಸಿಕೆ ಅಂತ ಆ ದೇವಿಯು ಅವರಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಒಂದು ವಿನಂತಿ. ಧನ್ಯವಾದಗಳು ವಾಸಣ್ಣ ಯಾವತ್ತಿಗೂ ನಮ್ಮ ಒಟ್ಟಿಗೆ ಸಪೋರ್ಟಿಗಿದ್ರು. ಅವರು ನಮ್ಮ ಬೆಂಬಲಿಗರು ಕೂಡ. ಧನ್ಯವಾದಗಳು ನಮ್ಮ ಬಗ್ಗೆ, ಇದಕ್ಕೂ ನಮ್ಮ ಸಂಸ್ಥೆ ಬಗ್ಗೆ ಹೇಳಿದ್ದಕ್ಕೆ. ಹಾಗೆ ಆಟದ ಥರನೇ ಒಂದು ವ್ಯವಸ್ಥೆ, ಚಹಾ ಕುಡಿಕೆ ಎಲ್ಲದೂ ಒಂದು ವ್ಯವಸ್ಥೆ ಮಾಡ್ತೀವಿ. ಒಂದು ಎನ್ವೈರ್ನಮೆಂಟ್ ಬರಲಿಕ್ಕೆ ಆಟ ನೋಡ್ತಾ ಚಹಾ ಕುಡಿದು ತೋರಿಸಿಬಿಡಿ ಬನ್ನಿ. ಹಾಗೆ ನಮ್ಮ ಊರು ಬದಿಯರು ಸುಮಾರು ಜನ ಇದ್ದಾರೆ ನಿಮ್ಮ ಕಂಡ್ರೆ. ಬೈಂದೂರು, ನಮ್ಮ ಈಚೆ ಬದಿ ಆಚೆ ಬದಿ ಎಲ್ಲ, ಉಡುಪಿ, ಸಾಸ್ತಾನ ಎಲ್ಲ ಬದಿಯರು ಇದ್ರೆ. ಸೊ ಇಲ್ಲೆಲ್ಲ ಇದ್ರು ನಮ್ಮ ಬೈಂದೂರು ಬದಿಯರಲ್ಲ, ಕುಂದಾಪುರದವ್ರು. ನಮಸ್ಕಾರ. ಹೆಂಗಿದ್ರಿ? ಹೆಂಗಾತಿತ್ತು ಆಟ? ಕುಂದಾಪುರಕ್ಕೆ ಹೋದಂಗೆ ಆಯ್ತಾ? ಹೌದೌದು, ಊರ್ ಮನೆ ಆಟ ಕಂಡಂಗೆ ಆಯ್ತು. ಹೌದು. ಹಾಗಾದ್ರೆ ಒಂದು ಸುಮಾರು ದಿವಸ ಕೆಲಸ ಮಾಡಿ ಸಾಕಾಗಿರುತ್ತೆ. ಇಲ್ಲೊಂದು ಬಂದು ಕೂತ್ಕೊಂಡು ಕಾಂಬತ್ತಿಗೆ ಎಲ್ಲ ಊರ್ ಮನೆ ಸಿಕ್ಕೋತಿ ಅಂತ ಅನ್ಸುತ್ತೆ. ಊರ್ ಮನೆ ಸಿಕ್ಕೋತಿ ಬರ್ತಿ ಖುಷಿ ಆತ್ತು, ಊರಂಗೆ ಇದ್ದಂಗೆ ಆತ್ತು. ಆದ್ರೂ ನೀವೆಲ್ಲ ಒಂದು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಒಂದು ಇಲ್ಲಿ ತರಿಸಿ ಊರನ್ನೇ ಇಲ್ಲಿಗೆ ತಂದಂಗೆ ಆಯ್ತು ನಮಗೆ. ತುಂಬ ಧನ್ಯವಾದಗಳು. ಓಕೆ, ನೀವು ಎಂತ ಹೇಳ್ತೀರಿ? ಭಾರಿ ಖುಷಿ ಆಯ್ತು. ದುಬೈಯಿಂದ ಬಂದಿದ್ದು ಇಲ್ಲಿಗ ಭಾರಿ ಖುಷಿ ಆಯ್ತು. ಕುಂದಾಪುರದಲ್ಲೆಲ್ಲ? ಕುಂದಾಪುರ, ಬೈಂದೂರು. ಹಾಗೆ ಮತ್ತೆ ನೀವು ಭಾರಿ ಖುಷಿ ಆಯ್ತು. ಎಲ್ಲ ಊರಿಂದ ಆಟ ನೋಡೋದು ಖುಷಿ ಆಯ್ತು. ತುಂಬ ಖುಷಿ ಆಯ್ತು ನಮಗೆ. ಯಕ್ಷಗಾನ ಅಪರೂಪ ಮಕ್ಕಳಿಗೆಲ್ಲ ತೋರಿಸೋರಿಗೆ ಒಂದು ನಮ್ಮ ಸಂಸ್ಕೃತಿ ಎಲ್ಲ ಪರಿಚಯ ಮಾಡಿಸಿದ್ದು ತುಂಬ ಧನ್ಯವಾದ ನಿಮಗೆಲ್ಲ. ಹಾಗೆ ಈ ಎಲ್ಲ ಕಾರ್ಯಕ್ರಮ ಲೈವ್ನ ಕುಂದಾಪುರ.com ಇದರಲ್ಲಿ ಸುನೀಲ್ ಅವರ ನೇತೃತ್ವದಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಸೊ ಅವರು ಕೂಡ ನಮ್ಮವರೇ. ಸೊ ಭಾರಿ ಆತ್ಮೀಯರು ಕುಂದಾಪುರ.com ಅವರು ಇಂಡಿಯಾದಿಂದ ಬಂದು ನಮ್ಗೆ ಲೈವ್ ಎಲ್ಲ ಕೊಡುವಂತ ಇದು ಮಾಡ್ತಿದ್ರೆ ಅವ್ರಿಗೆ ಭಾರಿ ಖುಷಿ ಆಗಿದೆ. ಸುನೀಲ್ ಅಂದ್ರೆ ಎಲ್ಲಿ ಅವರು ಸಣ್ಣ ಮಕ್ಕಳಿದ್ರು ಮಾತಾಡ್ತಾರೆ ಅಂತ ಸುನೀಲ್ ಅಷ್ಟು ಒಳ್ಳೆಯವರು.
ಅದೇ ಕುಂದಾಪುರ.com ಇತ್ತೀಚೆಗೆ ಸುನೀಲ್ ಅವರ ಸಾರಥ್ಯದಲ್ಲಿ ಇಲ್ಲಿ ಬಂದು ಕೂಡ ಸಪೋರ್ಟ್ ಮಾಡ್ತಾಯಿದ್ರು. ರೀಸೆಂಟಾಗಿ ಅವರಿಗೆ ಸಿಲ್ವರ್ ಪ್ಲೇಟ್ ಬಟನ್ ಸಿಕ್ಕಿತ್ತು. ಕುಂದಾಪುರದಲ್ಲಿ ಕೆಲವರಿಗೆ ಸಿಲ್ವರ್ ಪ್ಲೇಟ್ ಸಿಕ್ಕಿತ್ತು ಯೂಟ್ಯೂಬಲ್ಲ. ಅದು ನಮ್ಮ ಕುಂದಾಪುರ.com ಸುನೀಲ್ ಅವರಿಗೆ ಕೂಡ ಅವರು ಇವತ್ತು ಗಲ್ಫ್ ದೇಶಕ್ಕೆ ಬಂದು ನಮ್ಮೊಟ್ಟಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಈ ಚಾನಲನ್ನು ಮತ್ತೆ ನೀವು ನೋಡಿ ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತಾ ಇದ್ದೆ. ಹಂಗೆ ಆಗಲ್ಲ ನಮ್ಮ ಸುಜಿತ್ ಅಣ್ಣ ಹೇಳ್ರ ಆಟ ಕಾಂಬತ್ತಿಗೆ ಊಟ ಅಲ್ಲ ಆಟ ಟೆಂಟ್ ಸುತ್ತಕ್ಕೂ ನಮ್ಮದು ಕುಂದಾಪುರ ಬದಿ ತಿಂಡಿ ಪೋಡಿ ಮುಂಡಕ್ಕಿ ಉಪ್ಕರಿ ಕರ್ಮುಂಜಾನೆ ಹಿಂಗಿಂದೆಲ್ಲ ಇರುತ್ತೆ. ಬಟ್ ಇಲ್ಲಿ ನಾವು ದುಬೈಗಿದ್ದರೂ ಕೂಡ ಅಲ್ಲಿಂದೇ ಒಂದು ಈಗ ಬನ್ಸ್ ಗೋಲಿ ಬಜ್ಜಿ ನಮ್ಮ ಸಮೋಸ ಅದನ್ನೆಲ್ಲ ನಾವು ಇಟ್ಟಿತ್ತು. ಅಂದರೆ ಆಟ ಕಂಡರಿಗೆ ಒಂದು ಮಧ್ಯೆ ಒಂದು ಚಹಾ ಕುಡ್ದು ಒಂದು ಮುಂಚಿನ ಒಂದು ರಿವಾಜ್. ಹಾಗೆ ಇಲ್ಲೆಲ್ಲ ಇದ್ದರೆ ಅವರನ್ನು ಒಂದು ಮಾತಾಡ್ಸಪ್ಪ. ಇದು ನಮ್ಮವ್ರದ್ದು ಶೇಖರ್ ಶೆಟ್ರ್ ಅಂತೇಳಿ ಮಂಗಳೂರಿನವ್ರದ್ದೇ ಹೋಟ್ಲ್. ನಮ್ಮ ಹುಡುಗರೆಲ್ಲ ಇದ್ದರು ಮಂಗಳೂರು ಉಡುಪಿ ಕುಂದಾಪುರದವರು. ಸೊ ಇಲ್ಲಿ ನೀವು ಕಾಣ್ಲಕ್ಕ ಸಮೋಸ ಈಚೆಗೆ ವಡಾಪಾವು ಬನ್ಸ್ ತೋರಿಸ್ತಾರೆ ಬನ್ನಿ. ಬನ್ಸ್ ಊರ್ ಬದಿ ಬನ್ಸ್ ಇದು ಎಲ್ಲ ಗೋಲಿ ಬಜ್ಜಿ ಮಾಡ್ತಾಯಿದ್ರು. ಸೊ ಇದೆಲ್ಲ ಆಟ ಕಾಂಬರಿಗೆಲ್ಲ ಒಂದು ಮಧ್ಯೆ ಒಂದು ಚಹಾ ಕುಡಿಕ ಇಲ್ಲ ತಿನ್ಕ ನಮ್ಮೂರಿಂದ ಅಂದ್ರೆ ಆಯ್ಕಾನಿದ್ರು ಅವರು ಕಾಣ್ಲಕ್ಕ. ಅಂದ್ರೆ ಒಂದು ಒಟ್ಟಾರೆ ನೀವು ಇಲ್ಲಿ ಬಂದರೆ ಒಂದು ಕುಂದಾಪುರ ಆಗಲಿ ನಮ್ಮ ಕರಾವಳಿದ ಒಂದು ಫ್ಲೇವರ್ ನಿಮ್ಗೆ ಇಲ್ಲಿ ಸಿಕ್ಕತ್ತೆ ಹೊಲ್ಕು ಕಾಣ್ಲಕ್ಕ. ಹಾಗೆ ಬನ್ನಿ ಅಣ್ಣ, ಇವರು ನಮ್ಮ ಬೈಂದೂರ್ನಾರ ಇಲ್ಲಿ ದುಬೈಯಲ್ಲೇ ಅವ್ರು ಶೇಖರಣ್ಣೊಟ್ಟಿಗಿದ್ದು ವರ್ಕ್ ಮಾಡ್ತಾಯಿದ್ದೆ. ಸೊ ಹೆಂಗದಿತ್ತು ಒಂದು ಕುಂದಾಪುರ ಬದಿ ಆಟ ಕಾಂಬರಿ? ಒಂದು ತುಂಬ ಖುಷಿ ಆಯ್ತು. ಅಂದರೆ ನಮ್ಮ ಊರ ಬದಿ ಒಂದು ಆಟ ಒಂದು ಕಾಮ್ಗೆ ಒಂದು ಎಂತಂದರೆ ಒಂದು ಖುಷಿ. ಒಂದು ದುಬೈದಾಗ ಈ ಥರ ಒಂದು ಆಟ ಹಬ್ಬದಿಗೆ ನಮಗೊಂದು ತುಂಬ ಖುಷಿ ಆಯ್ತು. ಎಲ್ಲರೂ ಸೇರ್ತಾರಲ್ಲ ಕುಂದಾಪುರ ಬದಿಯಾರ ಒಂದು ಭಾಷೆ ಮಾತಾಡೋದಿಗೆ ಒಂದು ಹೆಮ್ಮೆ ನಮಗೆ. ಒಂದು ಕುಂದಾಪುರ ಬದಿ ಭಾಷೆನೇ ಅದೇ. ಮತ್ತೆ ನೀವು ಎಲ್ಲಿ ಕುಂದಾಪುರದಲ್ಲಿ? ನಮ್ಮದು ಆ್ಯಕ್ಚುಲಿ ನೈಗನಟ್ಟೆ. ಹೌದಾ? ದುಬೈಲಿ ಎಷ್ಟು ವರ್ಷದಿಂದ ಇದ್ರಿ? ನಾನೊಂದು 7 ವರ್ಷ ಆಯ್ತು ದುಬೈದಾಗೆ. ನಮ್ಮ ಇವರೊಟ್ಟಿಗೆ ಶೇಖರ್ ಶೆಟ್ರೊಟ್ಟಿಗೆ ಇದ್ರೆ ಎಲ್ಲ ಊರಿಂದೆಲ್ಲ ತಿಂಡಿ ಎಲ್ಲ ಮಾಡೋತಿ ಅವ್ರಿಗೆ ಒಂದು ಖುಷಿ ಆಗ್ತೇನೋ? ಒಂದು ಖುಷಿ ಆಯ್ತು. ಹೌದೌದು. ಅವ್ರು ಎಲ್ಲಿ ಗಿರಾಕಿ ಎಲ್ಲ ಊರಿಂದೆಲ್ಲ ಜಾಸ್ತಿ ಸಿಕ್ಕೋತಿ ಊರ್ ಬದಿಯಾರೇ ಇರೋದಲ್ಲ, ಒಂದು ಖುಷಿ ಆಯ್ತು. ನಮ್ಗೊಂದು ಮಾಡೋ ಒಂದು ಮನ್ಸು ಬತ್ತು. ಮತ್ತು ಆ ಊರಿಂದ ಇರೋ ಸ್ಪೆಷಲ್ ಐಟಮ್ ಮಾಡುವ ಗೋಲಿ ಬಜ್ಜಿ ಬನ್ಸ್ ಅದೆಲ್ಲ ಒಂದು ಖುಷಿ ಆಯ್ತು ಮಾಡೋದು. ಮತ್ತೆ ಅಂತ ಹಂಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡೋದು ಇವ್ರ ಟೀಮೇ. ಇವರೆಲ್ಲ ನಮ್ಮ ತಂಡದವರು. ಸೊ ಹಾಯ್. ಆ್ಯಕ್ಚುಲಿ ನಾನು ತಮಿಳ್ನಾಡು. ನಾನು ಶೇಖರ್ ಶೆಟ್ರ್ ಒಟ್ಟಿಗೆ ಒಂದು 8 ವರ್ಷ ಆಯಿತು. ನಾನು ಆಟ ಊರಲ್ಲಿ ನೋಡಲಿಲ್ಲ, ನಾನು ದುಬೈಲಿ ಒಂದು ನೋಡಿದ್ದೀನಿ ಈಗ ಫಸ್ಟ್ ಟೈಮ್. ಚೆನ್ನಾಗಿತ್ತು. ಓಕೆ, ನಿಮಗೆ ಕನ್ನಡ ಹೇಗೆ ಕಲ್ತದ್ದು? ಕನ್ನಡ ಹೀಗೆ ನಾವು ಇವರೊಟ್ಟಿಗೆಲ್ಲ ಐಕಂಡೆಲ್ಲ ಇದು ಕನ್ನಡದಲ್ಲಿ ನಾನು ತುಳುಲ ಬರ್ಪುಂಡು ಕುಂದಾಪುರ ಕನ್ನಡ ಟ್ರೈ ಮಾಡ್ತಾ ಇದ್ದೀನಿ. ಹೊಯ್ಕು ಬರ್ಕ ಕುಂದಾಪುರ ಭಾಷೆ ಕುಂದಾಪುರ ಭಾಷೆ ಮಾತಾಡ್ಕ ಒಡಿಜಾ ಬಿಸಾಡಿ ಕುಂದಾಪುರ ಭಾಷೆ ಮಾತಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅವ್ರು ನೋಡಿ ನಮ್ಮೂರಲ್ಲ ತಮಿಳ್ನಾಡು ಅವ್ರು ಬಂದು ಇಲ್ಲಿ ಕುಂದಾಪುರ ಕನ್ನಡ ಆಗಲಿ ತುಳು ಆಗಲಿ ಕನ್ನಡ ಮಾತಾಡುವಾಗ ಒಂದು ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಾವು ಈಗ ನಮ್ಮ ಮಣ್ಣಲ್ಲಿಲ್ಲ, ಅಲ್ಲಿಂದ ಆಚೆ ಕರ್ಮಭೂಮಿಯಲ್ಲಿತ್ತು. ಆ ಮಣ್ಣಿ ಬಂದಷ್ಟು ಮಾತಾಡೋತಿಗೆ ಅದು ಒಂದು ನಮ್ಗೆ ಹೆಮ್ಮೆ ಮತ್ತು ಖುಷಿ ಆಗುತ್ತೆ. ನಾವಿಲ್ಲಿ ಚೌಕಿ ಮಾಡಿತ್ತು. ಚೌಕಿಯಲ್ಲಿ ದೇವರದ್ದು ಫೋಟೋ ಇಟ್ಟು ಮಂದಾರ್ತಿ ಅಮ್ಮನ ಪೂಜೆ ಕೂಡ ಮಾಡಿತ್ತು. ಬನ್ನಿ ತೋರಿಸ್ತೆ ಕಾಣಿ. ನಮ್ಮದು ಚೌಕಿ ಇಲ್ಲೆಲ್ಲ ರೆಡಿ ಆಗ್ತಿದ್ರು ಯಕ್ಷಗಾನದರಲ್ಲ. ಹಾಗೆ ಇವರೆಲ್ಲ ನಮ್ಮ ಊರಿಂದ ಬಂದರು ಕಲಾವಿದರು. ಸೊ ಆ ದೇವಸ್ಥಾನದಿಂದ ಮಂದಾರ್ತಿ ಕ್ಷೇತ್ರದಿಂದ ಇಲ್ಲಿ ಬಂದು ನಮಗೆಲ್ಲ ಒಂದು ಕಲೆ ಸೇವೆಯ ಭಾಗ್ಯವನ್ನು ಅವ್ರು ದೊರಕಿಸಿಕೊಡ್ತಾಯಿದ್ರು. ಹಾಗೆ ಇಲ್ಲಿ ಬಂದರೆ ನಿಮಗೆ ಚೌಕಿದು ನಮ್ಮ ದೇವರು ಆಸ್ಥಾನ ಕಾಣ್ಬೋದು. ಸೊ ಮಂದಾರ್ತಿ ಅಮ್ಮನ ಫೋಟೋ ಇಟ್ಟು ಅಲ್ಲಿ ಪೂಜೆ ಮಾಡಿ ಇಲ್ಲಿಂದ ಭಾಗವತರು ನಮ್ಮ ಚೆಂಡೆ ಮೊದಲನ್ನ ರಂಗಸ್ಥಳ ತಗೊಂಡೋಗಿದ್ರು. ಸೊ ಇದೆಲ್ಲ ಅಲ್ಲಿಂದ ಅಷ್ಟು ದೂರ ಬಂದು ನಾವೆಲ್ಲ ಇಲ್ಲಿ 20 ನಮಗೂ ಕಾಮಕ್ಕೂ ಭಾರಿ ಖುಷಿ ಆತಿತ್ತು. ಹಾಗೆ ಇಲ್ಲಿ ನಮ್ಮ ಜೊತೆಗೆ ನೀವು ಯಾವತ್ತೂ ಕೇಳಿರ್ಬೋದು ಪ್ರಕಾಶ್ ಕಿರಾಡಿ ಅಂತೇಳಿ ಭಾಳಷ್ಟು ಜನಪ್ರಿಯ ಕಲಾವಿದರು. ಅವ್ರ ಮಾತುಗಾರಿಕೆ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಖುಷಿ, ಎಷ್ಟೋ ಜನಿಗೆ ಪ್ರೇರೇಪಣೆ. ಸೊ ಅವ್ರದ್ದು ಯಕ್ಷಗಾನಿಗೆ ರೆಡಿ ಆತಿತ್ತು ಅಲ್ಲಿ ಕಾಣ್ಲಕ್ಕ. ಸೊ ನಮ್ಮ ಪ್ರಕಾಶ್ ಕಿರಾಡಿ ಅವರು ದುಬೈ ಬಂದು ಹ್ಯಾಂಗೆ ಅಂತಿತ್ತು ಹೇಳಿ ಅವರೊಟ್ಟಿಗೆ ಕುಂದಾಪುರದಲ್ಲೇ ಕೇಂಬ. ಪ್ರಕಾಶ್ ಅಣ್ಣ ನಮಸ್ಕಾರ. ನಮಸ್ಕಾರ. ಈಗ ಅಷ್ಟು ದೂರಿಂದ ಸಾಗರೆಲ್ಲ ದಾಟ್ಕೊಂಡು ದುಬೈ ಬಂದು ಪ್ರೋಗ್ರಾಮ್ ಕೊಡ್ತಿದ್ರಿ. ದುಬೈ ಬಂದು ಫಸ್ಟ್ ಟೈಮ್ ಏನಲ್ಲ? ಫಸ್ಟ್ ಟೈಮ್. ಈಗ ಇಲ್ಲಿ ಬಂದು ನಮ್ಮ ಮಂದಾರ್ತಿ ದೇವಿ ಒಂದು ಸೇವೆ ಮಾಡ್ತಿದ್ರೆ ಹೆಂಗೆ ಅನಿಸ್ತಿತ್ತು ನಿಮಗೆ? ಒಂದು ಜೀವನದಲ್ಲಿ ಒಂದು ಹೊಸ ಅನುಭವ. ಜೊತೆಗೆ ದುಬೈಗೆ ಬಂದಿತ್ತಂತೇಳಿ ಹೇಳಿ ನಾವು ಹೊರಗೆ ಹೋದ್ರೆ ಗೊತ್ತಾಗ್ತು, ಬಿಟ್ಟರೆ ಇಲ್ಲಿದ್ದವರೆಲ್ಲ ನಮ್ಮವರೆಲ್ಲ. ಈಗ ದುಬಾಯಿಯವ್ರು ಬಂದು ನಮ್ಮನ್ನೇನಾದರೂ ಮಾತಾಡಿದ್ರೆ ನಾವೆಲ್ಲ ಹೊರಗಡೆ ಬಂದಿತ್ತಂತ ಒಂದು ಅನಿಸ್ಬೋದು. ಆದರೆ ಇಲ್ಲಿದ್ದ ನಮ್ಮ ಜೊತೆಗೆ ಇಪ್ಪವರು ನೀವು ಎಲ್ಲ ನಮ್ಮ ಕುಂದಾಪುರದವ್ರು ಆದ್ದರಿಂದ ನಾವು ಕುಂದಾಪುರದಲ್ಲೇ ಇದ್ದೇವೆ ಅನ್ನೋ ಭಾವನೆ ಉಂಟು, ಬಿಟ್ಟರೆ ಏನು ವಿಶೇಷವಾಗಿ ಏನು ಅನಿಸ್ತಾ ಇಲ್ಲ. ನಾವಂದರೆ ಊರು ಬಿಟ್ಟು ಇಲ್ಲಿ ಬಂದರೂ ಕೂಡ ಈಗ ಒಂದು ಮಂದಾರ ಚೆಂಡದ ಯಕ್ಷಗಾನದ ಮೇಳದ ಒಂದು ಸದ್ದಿಕೆ ಎಂಬತ್ತಿ ಅದೇನೋ ಪ್ರೇರೇಪಣೆ. ಈಗ ನೀವು ಇಲ್ಲಿ ಬಂದು ಇಲ್ಲೆಲ್ಲ ಇಷ್ಟೆಲ್ಲ ಮಾಡಿರಿ, ನಿಮ್ಗೊಂದು ಇಲ್ಲಿನ ಪ್ರೋತ್ಸಾಹ ಹೇಗೆ ಅನಿಸ್ತಿತ್ತು ಅಂದರೆ ನಾ ಕೇಳಿದ್ರೆ ಏನು ಹೇಳ್ಬೋದು ನಮ್ಮ ಕುಂದಾಪುರ ಕನ್ನಡ ಗಲ್ಫ್ ಟೀಮಿಗೆ ಅಂತ ಹೇಳ್ತೀರಿ? ನಿಜವಾಗಿ ಅನಂತ ಧನ್ಯವಾದ ಹೇಳಬೇಕು. ಬಹುಶಃ ನನ್ನಂಥ ಅದೆಷ್ಟೋ ಜನ ಕಲಾವಿದರು
ಬಹುಶಃ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಇಲ್ಲಿ ಬಂದು ಹೋಗಬೇಕು ಅಂತ ಹೇಳಿದ್ರೆ ಆಗ್ತಾ ಇತ್ತಿಲ್ಲ ಗೊತ್ತಿಲ್ಲ. ಬಹುಶಃ ಯಕ್ಷಗಾನ ಎನ್ನುವಂಥ ಮಾಧ್ಯಮ ಅದು ಮಂದಾರ್ತಿ ಮೇಳದಲ್ಲಿ ಇರ್ಲಿಕ್ಕೆ ಹೋಗಿ ನಾವೆಲ್ಲ ಇಲ್ಲಿಗೆ ಬಂತು ಅಂತ ಹೇಳ್ಬೋದು ಬಹುಶಃ. ಈಗ ನಿಮ್ದು ಇಲ್ಲಿ 5 ಟೀಮಲ್ಲಿ ಒಂದೊಂದು ಕಲಾವಿದರನ್ನ ಹೆಕ್ಕಿ ತೆಗೆದು ಇಲ್ಲಿ ಬಂದದ್ದಂತಲ್ಲ? ಆ್ಯಕ್ಚುಲಿ 5 ಮೇಳದ ಕಲಾವಿದರು ಊರಲ್ಲಿದ್ದಾರೆ. 5 ಮೇಳದಲ್ಲಿ ಆಯ್ಕೆ ಮಾಡಿ ಈ ಪ್ರಸಂಗಕ್ಕೆ ಯಾರ್ಯಾರು ಬೇಕು ಎನ್ನುವಂಥ ಉದ್ದೇಶದಿಂದ ಬೇಕಾದಷ್ಟು ಕಲಾವಿದರು ಮಾತ್ರ ಬಂದಿದ್ದೇವೆ. ಮತ್ತು ಅಷ್ಟು ದೂರದಿಂದ ಎಲ್ರಿಗೂ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಉಳಿದ ಎಲ್ಲ ಕಲಾವಿದರ ಪ್ರೋತ್ಸಾಹದಿಂದ, ಅವರ ಪ್ರೇರಣೆಯಿಂದ, ಅವರು ನಮ್ಮ ಸಂತೋಷದಿಂದ ಬೀಳ್ಕೊಟ್ಟಿದ್ದಾರೆ ಉಳಿದವರು. ನಾವು ಬರಲಿಕ್ಕಾಗದೇ ಇದ್ದರೂ ನಮ್ಮ ಮೇಳದ ಹೆಸರನ್ನು ವಿಸ್ತಾರ ಮಾಡಿ ಬರಬೇಕು ಅಂತ. ಹಾಗಾಗಿ ಎಲ್ಲ ಕಲಾವಿದರಿಗೆ ಧನ್ಯವಾದ ಹೇಳಬೇಕು. ಮಂದಾರ್ತಿ 5 ಮೇಳದ ಕಲಾವಿದರು, ಒಂದು 250 ಜನ ಕಲಾವಿದರು ಇರ್ಬೋದು. ನಾವು ಒಂದು 15 ಜನ ಬಂದಿದ್ದೇವೆ. 235 ಜನಕ್ಕೆ ನಾವು ಇಲ್ಲಿಂದ ಧನ್ಯವಾದ ತಿಳಿಸ್ಬೇಕು ಅಂತ. ಹೌದು, ಕರೆಕ್ಟ್. ನಿಮ್ಮ ಈಗ ಮುಕ್ತೇಶ್ವರ ಆಗಿರ್ಬೋದು, ಧನಂಜಯ ಶೆಟ್ಟರ್ ಆಗಿರ್ಬೋದು, ಅವ್ರು ನಿಮ್ನೆಲ್ಲ ಬೀಳ್ಕೊಟ್ಟಿಲ್ಲಿ ಕಂಡಿದ್ದು ನಾವು ವಿಡಿಯೋ ಎಲ್ಲ ಕಾಂತ ಬಪ್ಪತಿ ಭಾರಿ ಖುಷಿ ಆಯ್ತು. ಅದೇ ನಾನು ಹೇಳ್ತಿದ್ನಲ್ಲ, ಈಗ ನಿಮಗೆ ಇಲ್ಲಿ ಬಂದು ನೀವೊಂದು ಪರ್ಫಾರ್ಮೆನ್ಸ್ ಕೊಟ್ರಿ, ಮತ್ತು ಈ ಒಂದು ಪ್ರಸಂಗ ಪಾಪಣ್ಣ ವಿಜಯ ಗುಣಸುಂದರಿ ಭಾಳ ಹೇಳೋ ಪ್ರಸಂಗ ಅಂದರೆ ಕೇಳಿದೆ ನಾ ಇಪ್ಪತ್ತಿಗೆಲ್ಲ, ಅದೀಗ ವಾಪಸ್ ಮಾಡ್ತಿದ್ರಿ, ಒಂದು ಏನು ಅನುಭವ? ನಿಜವಾಗಿ ಪಾಪಣ್ಣ ವಿಜಯ 3:30-4 ಗಂಟೆಗೆಲ್ಲ ಮಾಡುವ ಪ್ರಸಂಗ ಅಲ್ಲ ಅದು. ಒಂದು ಇಡೀ ರಾತ್ರಿಯ ಪ್ರಸಂಗ, ಮತ್ತು ಜನಕ್ಕೆ ಒಳ್ಳೆ ಮೆಸೇಜ್ ಇರುವ ಪ್ರಸಂಗ, ಮತ್ತು ಫ್ಯಾಮಿಲಿಯವ್ರು ಕೂತ್ಕೊಂಡು ನೋಡುವಂಥ ಪ್ರಸಂಗ. ಈ ಗಂಡ ಹೆಂಡತಿ ಮಕ್ಕಳು ಕೂತ್ಕೊಂಡು ನೋಡುವ ಫ್ಯಾಮಿಲಿ ಪ್ರಸಂಗ. ಅದನ್ನಿಷ್ಟು ಗಡಿಬಿಡಿ ಮಾಡೋದು ಕಷ್ಟ. ಆದರೆ ಇಲ್ಲಿನ ಸಮಯಕ್ಕೆ ಹೊಂದಾಣಿಕೆ ಮಾಡಿಕೊಂಡು ನಾವು ಅದನ್ನು ಸೆನ್ಸಾರ್ ಮಾಡಿ ಇಷ್ಟು ಮಾಡ್ತಾ ಇದ್ದೇವೆ. ಬಹುಶಃ ಸ್ಪೀಡ್ ಆಗ್ಬೋದು, ಕತೆ ಲೋಪದೋಷಗಳನ್ನಂತೂ ಮಾಡೋದಿಲ್ಲ. ಧನ್ಯವಾದ. ಅದೇ ನಿಮ್ಮ ಒಂದು ಕಲಾ ಸೇವೆ ಆಗಿರ್ಬೋದು, ನೀವೊಂದು ಮಾಡಿ ನಮಗೊಂದು ಆ ಒಂದು ಕಲಾ ಸೇವೆಯ ನೋಡುವಂಥ ಭಾಗ್ಯ ಕನಸಿಲ್ಲ, ಅದು ನಮ್ಗೆ ದೊಡ್ಡ ಭಾಗ್ಯ. ಇಲ್ಲಿ ಬಂದು ನಾವು ಕೇಳುವಂಥದ್ದು, ಆ ಚೆಂಡೆ ಸದ್ದು ಕೇಳೋದು ನಮ್ಮ ದೊಡ್ಡ ಭಾಗ್ಯ ಅಂತ. ಆ ಗೆಜ್ಜೆ ನಾದ ಕೇಳಿದಾಗ ಏನೋ ಒಂಥರ ವೈಬ್ರೆಂಟ್ ಆಗುತ್ತಂತೆ, ಅದು ಒಂದು ಅನುಗ್ರಹ ಆ ತಾಯಿದ್ದು. ಕೆಲವ್ರನ್ನವರೇ ಕರ್ಸ್ಕೊಳ್ತಾರಂತೆ ಕಾಣ್ಲಿಕ್ಕೆ ಸಹ. ತುಂಬ ಖುಷಿ ಆಯಿತು ಪ್ರಕಾಶ್ ಅಣ್ಣ. ನಿಜವಾಗಿ ಬಹುಶಃ ಇಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮ ಇಡೀ ವಿಶ್ವ ನೋಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮಾಧ್ಯಮ ಸುನಿಲ್ ಅವರು. ಬಹುಶಃ ಯಾರೆಲ್ಲ ಯಕ್ಷಗಾನ ಕಾರ್ಯಕ್ರಮ ನೋಡ್ತಾ ಇದ್ರು ಅವರದ್ದೆಲ್ಲ ಒಂದು ಆಶೀರ್ವಾದ ಅವರಿಗುಂಟು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾದ ಸತ್ಯ ವಿಚಾರ. ಹಾಗಾಗಿ ಸುನೀಲ್ ಅವರಿಗೂ ಧನ್ಯವಾದ. ಯಾರೆಲ್ಲ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ರು, ಯಾರಲ್ಲಿ ಲೈವ್ ನೋಡ್ತಾ ಇದ್ರು, ಅವರೆಲ್ಲರಿಗೂ ಮಂದಾರ್ತಿ ದುರ್ಗಾ ಪರಮೇಶ್ವರಿ ಉತ್ತಮವಾದಂಥ ನೆಮ್ಮದಿ, ಆಯುಷ್ಯ, ಆರೋಗ್ಯ, ಕೀರ್ತಿ, ಯಶಸ್ಸು ತುಂಬ ರೀತಿಯಲ್ಲಿ ಕೊಡಲಿ ಅಂತ ದೇವರಲ್ಲಿ ಎಲ್ಲರ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ. ತುಂಬ ಧನ್ಯವಾದಗಳು. ನಿಮಗೆ ದೇವರು ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ಹಾಗೆ ಚೌಕಿಯನ್ ಕಾಂಬತ್ತಿ ನಮ್ಮ ಕುಂದಾಪುರದ ಮಸ್ತ್ ಜನ ಇದ್ರು. ನಿಮ್ಮದು ಮನೆಯಲ್ಲ? ನನ್ನ ಹೆಸರು ಅನಿಲ್ ಕುಮಾರ್ ಅಂತ, ಕುಂದಾಪುರ ಚರ್ಚ್ ರೋಡ್ ನನ್ನ ಮನೆ. ಹೌದಾ? ನಮ್ಮ ಬಾರಿ ಹತ್ರದ ರಂಗಾರೆ. ಹೌದಾ? ನಾವು ಬುಡ್ಕಿ ಮನೆ ಅಂತ, ಚರ್ಚ್ ರೋಡ್. ನಾವು 20 ವರ್ಷ ಆಯ್ತು ದುಬೈಲಿದ್ದೆ. ಪ್ರತಿ ಸಾರಿ ಈ ಥರ ಒಂದು ಪ್ರೋಗ್ರಾಮ್, ಅದು ಸ್ಪೆಷಲಿ ಕನ್ನಡ ಸಂಘ ನೀವು ಮಾಡೋದು, ಕುಂದಾಪುರ ಸಂಘದವ್ರು ಮಾಡೋದುಂಟಲ್ಲ, ಒಂದು ಭಾಳ ವಿಶೇಷ ಅಂತ ಹೇಳಿದ್ರೆ ಅದು ನಮಗೆ ಎಲ್ಲಿ ಅನಾನುಕೂಲ ಇರೋ ಜಾಗದಲ್ಲೂ ಅನುಕೂಲ ಮಾಡಿ ಕೊಡ್ತಿರಲ್ಲ, ತುಂಬ ಒಂದು ಖುಷಿ ವಿಷಯ. ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಅವ್ರು ನಿಮಗೂ ಎಲ್ಲರಿಗೂ ನಮ್ಮದು ಎಷ್ಟೊತ್ತಿಗೂ ನಮಸ್ಕಾರ, ಮತ್ತು ಪ್ರೀತಿ ಮತ್ತು ವಿಶ್ವಾಸ ಎಷ್ಟೊತ್ತಿಗೂ ಇದೆ. ತುಂಬ ದೂರಿಂದೆಲ್ಲ ಜನ ಬರ್ತಾರೆ, ದುಬೈ ಮತ್ತು ಅಲ್ಲಿ ಮೂಲೆಯಲ್ಲಿದ್ದಾರೆ, ದೇರದಲ್ಲೆಲ್ಲ ಬರೋಕೆ ಆತಿಲ್ಲ ಕೆಲವರಿಗೆ ಆದಿತ್ಯವಾರಕ್ಕೆ ರಜೆ ಇದ್ರು, ಕೆಲಸ ಇದ್ರೂ ಅವರು ರಜೆ ಹಾಕಿ ಬರ್ತಾರೆ. ಆ ಥರ ಉಂಟು ಈಗೆಲ್ಲ. ಕರೆಕ್ಟ್. ಇವರು ಒಂದು ಮಾತು ಹೇಳ್ರ, ಅನಾನುಕೂಲ ಇದ್ದ ಪ್ಲೇಸಲ್ಲಿ ಅನುಕೂಲ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರೆ, ಅಂದರೆ ಅದರಷ್ಟು ದೊಡ್ಡ ವಿಷಯ ಮತ್ತೊಂದಿಲ್ಲ. ಅಂದರೆ ಅದಕ್ಕೆ ನಾನು ಹೇಳೋದು, ಈ ನಮ್ಮ ಕುಂದಾಪುರ ಕನ್ನಡ ಒಂದು ಮತ್ತುಳಿದವರಿಗೆ ಗೊತ್ತಾಯ್ತು ಅದ್ರ ಬಗ್ಗೆ, ಆ ಭಾಷೆ ಇನ್ನು ಜೀವಂತ ಉಳಿಕಂಬದಕ್ಕೋಸ್ಕರ ಇಂಥ ಪ್ರಯತ್ನಗಳು ನಿರಂತರವಾಗಿ ನಮ್ಮಿಂದ ನಡೀತೈತೆ. ಅದಕ್ಕೆ ನಿಮ್ಮೆಲ್ಲ ಪ್ರೋತ್ಸಾಹ ಕೂಡ ಬೇಕು. ಹಾಗೆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಹೇಳಿ. ಕುಂದಾಪುರ ನಮ್ಮದು ಊರು ಭಾಳ ಚಂದ. ನಾನು ಕುಂದಾಪುರದಲ್ಲಿ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಅಂತಿದ್ರಲ್ಲ, ಯಕ್ಷಗಾನ ರೈಟರ್, ಅವರು ಬರೀದ್ರಲ್ಲ, ಅವರೊಟ್ಟಿಗೆ ಕೂತ್ಕೊಂಡು ಯಕ್ಷಗಾನ ಎಲ್ಲ ಬರೀತಿದ್ದೆ. ಅವರು ಬರೆದನ್ನೆಲ್ಲ ನಾವು ಒಂದು ಪುಸ್ತಕದ ಬರೆದು ಕೊಡ್ತಿತ್ತು ಅವರಿಗೆಲ್ಲ ತೀರಿ ಎಲ್ಲ ಹೋದ್ರೆ ತುಂಬ ಯಕ್ಷಗಾನ, ಹಾಗೆ ಯಕ್ಷಗಾನದ ಮೇಲೆ ತುಂಬ ಪ್ರೀತಿ. ಅದು ಕುಂದಾಪುರದವರಂದ್ರೂ ಕೂಡ ಮತ್ತು ಜಾಸ್ತಿ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ. ಇತ್ತೀಚೆಗೆ ಈ ಕಾರ್ಯಕ್ರಮ ಎಲ್ಲ ಮಾಡ್ತಿದ್ದಾರಲ್ಲ, ತುಂಬ ಸಂತೋಷ ವಿಷಯ. ಇದನ್ನು ಮುಂದುವರಿಸ್ಬೇಕು ಮತ್ತು ಕೂಡ, ಅಂದರೆ ದುಬೈಯಲ್ಲಿರಲಿ ಮತ್ತು ಜನ ಊರಿನವರೆಲ್ಲ ಸಪೋರ್ಟ್ ಮಾಡಬೇಕು. ತುಂಬ ಕುಂದಾಪುರದವ್ರ ಜನ ಇದ್ರು, ಅವರು ಹಿಂದಿಂದೆ ನಿಂತು ದೂರ ಇಕ್ಕಂಬೋದಕ್ಕಿಂತ ಎಲ್ಲರೂ ಬಂದು ಎಲ್ಲರೂ ಒಟ್ಟು ಸೇರಿ ಮಾಡ್ರೆ ಆ ಒಂದು ಪ್ರೋಗ್ರಾಮ್ ಇತ್ತಲ್ಲ, ಭಾಳ ಚಂದ ಆಯ್ತು. ನಾವು ಅದನ್ನೇ ಬೇಡೋದು ಎಲ್ಲರ ಹತ್ರ, ಎಲ್ಲರೂ ಬರಬೇಕು, ಎಲ್ಲರೂ ಸಹಕಾರ ಮಾಡಬೇಕು. ತನು ಮನ ಧನ ಇದು ಮೂರಲ್ಲೂ ಸಹಕಾರ ಮಾಡ್ರೆ ಅವರಿಗೂ ಸಮೇತ ಒಳ್ಳೆ ಹತ್ತು ಮಾಡಿಸುವವರಿಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಯ್ತು. ಯಾಕಂದರೆ ದೂರ ಅಲ್ಲ, ಇಲ್ಲೆಲ್ಲ ಬಂದು ಮಾಡೋದೆಲ್ಲ ತುಂಬ ಕಷ್ಟ. ಇಷ್ಟು 19-20 ಜನ, ಅವ್ರದ್ದೊಂದು ವೇಷಭೂಷಣ ಅದನ್ನೆಲ್ಲ ತಗೊಂಡು ಬಂದವರೆಲ್ಲ ಒಂದು ರಾತ್ರಿ ಆಗಲೆಲ್ಲ ತುಂಬ ಕಷ್ಟ. ಅದಕ್ಕೆ ಸಪೋರ್ಟ್ ಸಂಪೂರ್ಣ ಬೇಕು, ಎಲ್ಲರೂ ಒಟ್ಟು ಸೇರಿ. ನಾವು ಒಂದು 20 ವರ್ಷ ಇದಲ್ಲ, ಎಲ್ಲ ಪ್ರೋಗ್ರಾಮಲ್ಲಿ ಬರ್ತಾ ಇರುತ್ತಲ್ಲ, ಎಲ್ಲರ ಹತ್ರ ನಾವು ಒಂದು ರಿಕ್ವೆಸ್ಟ್ ಮಾಡೋದನ್ನೆಲ್ಲರೂ ಎಲ್ಲರೂ ಸಹಕಾರ ಮಾಡಬೇಕು. ಊರಿನವರು, ನಮ್ಮ ಊರ ಭಾಷೆ ಮತ್ತು ನಮ್ಮ ಊರ ಜನ ಪ್ರೀತಿ ಎಷ್ಟೊತ್ತಿಗೆ ಉಳಿಸ್ಕೊಳ್ಬೇಕು ಎಲ್ಲರೂ ಒಟ್ಟಾಗಿ ಅಂತೇಳಿ ಹೇಳಿ ನಾವು ಬೇಡೋದಷ್ಟೇ. ಅದೇ ಸರ್, ನಿಮ್ದೆಲ್ಲ ಬೆಂಬಲ ಇದ್ರೆ ನಾವು ಕುಂದಾಪುರ ಕನ್ನಡದ ಎಂಥ ದೊಡ್ಡ ಸಾಧನೆ ಕೂಡ ಮುಂದೆ ರೆಡಿ ಇರುತ್ತೆ. ನಿಮ್ದೆಲ್ಲ ಸಪೋರ್ಟ್ಗಳು ಬೇಕು. ಹಾಗೆ ನಮ್ಮ ಕುಂದಾಪುರ ಕನ್ನಡ ಗಲ್ಫ್ ಫಾಲೋ ಮಾಡಿ ಅದಕ್ಕೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ. ನಮಸ್ಕಾರ ಎಲ್ರಿ. ನಮಸ್ಕಾರ. ಹಾಗೆ ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮ ಈ ಕುಂದಾಪುರ ಕನ್ನಡ ಬಳಗದಲ್ಲಿ ಸಾಕಷ್ಟು ಜನರ ಒಂದು ಕೊಡುಗೆ ಇತ್ತು, ಅದರದ್ದು ಒಂದು ಬೆಂಬಲ ಇತ್ತು. ಹಾಗೆ
ಈ ಒಂದರಲ್ಲಿ ಪ್ರಮುಖವಾಗಿ ನಮ್ಮನ್ನು ಕಾಣ್ಕೊಂಬರ ದಿನೇಶ್ ದೇವಾಡಿಗ ಅಂತ, ನಮ್ಮ ಈ ಸಂಸ್ಥೆ ಉಪಾಧ್ಯಕ್ಷರು. ಹಾಗೆ ಎಂಥದೇ ಒಂದು ಕೆಲಸ ಇದ್ದರೆ ದಿನೇಶ್ ಅಣ್ಣ ಇದನ್ನು ಮಾಡು ಅಂತ ಹೇಳಿದ್ರು, ಆಯ್ತು ನಾನು ನಿಮ್ಮೊಟ್ಟಿಗಿದ್ದೆ ಮಾಡೋ ಮಾರೆ, ನಾವು ಬದತ್ತು ಕೈ ಹಾಕುವ, ಇದು ಏನು ತೊಂದರೆ ಇಲ್ಲ ಎಲ್ಲ ಮಾಡ್ಕೋ ಅಂತಂದೇಳಿ ಈಚ್ ಆ್ಯಂಡ್ ಎವ್ರಿ ಯಾವುದೇ ಒಂದು ವಿಷಯ ಇರಲಿ ಅದು ಸಪೋರ್ಟ್ ಮಾಡ್ಕೊಂಡು ಮಾಡು ಅಂತೇಳಿ ಮೇನ್ ಇಬ್ಬರು ನಮ್ಮ ದಿನೇಶ್ ಅಣ್ಣ ಕೂಡ ಒಬ್ಬರು, ಅವ್ರು ನಮ್ಮ ಈ ಒಂದು ಸಂಸ್ಥೆ ಉಪಾಧ್ಯಕ್ಷರು ಕೂಡ. ನಮಸ್ಕಾರ ದಿನೇಶ್ ಅಣ್ಣ. ಈಗ ಇಷ್ಟೊಂದು ಪ್ರೋಗ್ರಾಮ್ ನಾವು ಊರಿನ ಬದಿಯನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಿತ್ತು, ಇಷ್ಟಪ್ಪ ಜನ ಇತ್ತು, ಒಳ್ಳೆ ಯಕ್ಷಗಾನ ನಡೀತಿತ್ತು, ಎಂತ ಅನ್ಸುತ್ತೆ? ಅಲ್ಲ, ತುಂಬ ಖುಷಿ ಆಯಿತು. ಮೇಯ್ನ್ ಅಂದರೆ ಮಂದರ್ತಿ ಮೇಳ ತುಂಬ ಟೈಮಿಂದ ನಾವೆಲ್ಲ ಒಂದು ಆಲೋಚನೆ ಮಾಡ್ತಾ ಇತ್ತು, ಮಂದರ್ತಿ ಮೇಳನೊಂದು ಕರ್ಸ್ಕಂತೇಳಿ. ನಿಮಗೆಲ್ಲ ಗೊತ್ತಿತ್ತು ಮಂದರ್ತಿ ಮೇಳ ಊರೆಲ್ಲ ಸಮೇತ ಆಟ ಆಡೋಕ್ಕೆ ಸಿಗಬೇಕು 2043ವರೆಗೆ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಅವ್ರು ಮುಕ್ತೇಶ್ವರ ಇರ್ಬೋದು, ಎಲ್ಲರೂ ನಮಗೊಂದು ಸಹಾಯ ಮಾಡಿ ಅವರ ಒಂದು ಆಯ್ದ ಒಳ್ಳೆ ಕಲಾವಿದರನ್ನೇ ಕಳಿಸಿಕೊಟ್ಟು ಒಂದು ಫುಲ್ ಆಟವನ್ನೇ ಅವರ ಮೇಳದವರೇ ಬಂದು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಫಸ್ಟಿಗೆ ನಾವು ಅಲ್ಲಿನ ಧರ್ಮದರ್ಶಿಗಳಿಗೂ ಹಾಗೂ ಆಡಳಿತ ಮಂಡಳಿಗಳಿಗೂ ನಮ್ಮ ಕುಂದಾಪುರ ಕನ್ನಡ ಬಳಗದಿಂದ ತುಂಬ ಧನ್ಯವಾದಗಳು ಹೇಳ್ತೇವೆ. ಹಾಗೆ ಅದೊಂದು ಆ ದೇವರ ಆಟ ಇಲ್ಲಿ ನೋಡುವ ಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ. ಇದೇ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಈ ಹಿಂದೆ ಸಹ ನಾವು ಒಂದು ಸರ್ತಿ ಮಾಣಕಟ್ಟಿ ಮೇಳದವರನ್ನು ಸಹ ಆಯ್ದ ಕಲಾವಿದರನ್ನು ಕರೆಸಿ ಒಂದು ಆಟ ಮಾಡಿಸಿತ್ತು. ಹಾಗೆ ನಮ್ಮ ಇನ್ನು ಮುಂದೆ ಸಹ ಹೀಗೆ ದೇವರ ಒಂದು ಸೇವೆ ಇಲ್ಲಿ ಮಾಡುವಂಥ ಯೋಗ ಬರಲಿ ಅಂತ ನಾವೆಲ್ಲರ ಹತ್ರ ಪ್ರಾರ್ಥನೆ ಮಾಡ್ತೇವೆ. ತುಂಬ ಖುಷಿಯಾದ ದಿನೇಶ್ ಅಣ್ಣ. ಹೀಗೆ ನಿಮ್ಮ ಒಂದು ಕುಂದಾಪುರ ಕನ್ನಡ ಸೇವೆ ಆಗಲಿ, ಆ ಕುಂದಾಪುರ ಕನ್ನಡ ಬೇರೆ ತಲುಪಿಸೋದಾಗಲಿ, ಇಂಥ ಬೆಂಬಲಗಳು ನಮ್ಮೊಟ್ಟಿಗಿದ್ರೆ ನಾವು ಎಲ್ಲ ಬೆಂಬಲ ಕೊಡಿಸ್ಕೊಂಡು ಇನ್ನೂ ಕೂಡ ಹೆಚ್ಚಿನ ಕಾರ್ಯಕ್ರಮಗಳು ಈ ನೆಲದಲ್ಲ ಇಲ್ಲಿ ಅಂತ ನಾವು ಕೇಳ್ಕೊಂತ ಈ ಒಂದು ಪ್ರೋತ್ಸಾಹಕ್ಕೆ ತುಂಬ ಧನ್ಯವಾದಗಳು. ಖಾಲಿ ದುಬೈಯಲ್ಲಿ ನಾವು ಜನ ಒಟ್ಟು ಮಾಡ್ತಿತ್ತಂದರೆ ಖಾಲಿ ದುಬೈಯರು ಮಾತ್ರ ಇಲ್ಲ, ಇಂಡಿಯಾದಿಂದ ಬಂದಿರ, ಹಾಗೆ ನಮ್ಮ ಕತಾರಿಂದನೂ ಬಂದಿರು. ಇವರು ನಮ್ಮ ಕುಂದ ಕನ್ನಡ ಗಲ್ಫ್ ಇದು ಕತಾರ್ನ ಪ್ರತಿನಿಧಿ. ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ಅವ್ರು ವೀಡಿಯೋ ಕಾಲಲ್ಲಿ ಇದ್ದಲ್ವಾಗಿ ಸಪೋರ್ಟ್ ಮಾಡೋದಾಗಲಿ ಎಲ್ಲ ವಿಷಯಕ್ಕೂ ಬಂದಿರು. ಇವತ್ತು ಕತಾರಿಂದ ಇಲ್ಲಿ ಬಂದಿರ, ಅವ್ರು ಬೇರೆ ಯಾರು ನಮ್ಮ ಸುಬ್ರಹ್ಮಣ್ಯ ಹೆಬ್ಬ ಆಗಿಲ್ಲ ಸರ್. ಈ ಕುಂದಾಪುರ ಬದಿಯರೆಲ್ಲ ಕಾಂಬತ್ತಿಗೆ ಖುಷಿ ಆಗ್ತಿತ್ತ? ತುಂಬ ಖುಷಿ ಆಗ್ತಾ ಉಂಟು. ನಾನಿದು ಅಂದ್ಕೊಂಡೇ ಇರಲಿಲ್ಲ. ಇಲ್ಲಿ ದುಬೈಯಲ್ಲಿ ಮಂದರ್ತಿ ಮೇಳ ಯಕ್ಷಗಾನ ಮಾಡಿ ಕುಂದಾಪುರ ಕನ್ನಡ ಬಳಗ ಗಲ್ಫ್ ಅವರು ಇಷ್ಟೊಂದು ಒಳ್ಳೆ ರೀತಿಯಿಂದ ಎಷ್ಟು ಜನರನ್ನು ಸೇರಿಸಿ ಮತ್ತು ಸಾಧನೆ ಮಾಡಿರುವ ಸಾಧಕರನ್ನು ಸಂಜೀವ ದೇವಾಡಿಗರು ಮತ್ತು ಒಲವೀರವ್ರನ್ನ ಕರೆಸಿ ಅವ್ರಿಗೆ ಸನ್ಮಾನ ಮಾಡೋದು ಭಾರಿ ಖುಷಿಯೇ ಕೊಟ್ಟಿದೆ. ಇವತ್ತು ನಾನು ಕತಾರಿಂದ ಬಂದದ್ದಕ್ಕೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಕುಂದಾಪುರದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಕುಂದಾಪುರ ಕನ್ನಡ ಬೆಳಗ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೀಲಿ. ಅಲ್ಲಿಂದ ಬಂದು ಕುಂದಾಪುರ.comನ ನನ್ನ ಆತ್ಮೀಯ ಸ್ನೇಹಿತ ಮತ್ತು ನನ್ನ ಬ್ರದರ್ ಆಗಿರುವಂಥ ಸುನೀಲ್ ಆಗಿರಲಿ, ಅಥವಾ ಉದಯವಾಣಿ ಪತ್ರಕರ್ತರಾದಂಥ ಅರುಣ್ ಕುಮಾರ್ ಆಗಿರಲಿ, ಅಥವಾ ನಮ್ಮ ಕಿಣಿಯವರಾಗಿರಲಿ, ಕಿಣಿ ಸಾಹೇಬರು ಬೈಂದೂರಿಂದ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ರಘುರಾಮ್ ಅವ್ರು ಬಂದಿದ್ದಾರೆ. ತುಂಬ ಜನ ಬಂದಿದ್ದಾರೆ ಊರಿಂದ. ಮತ್ತು ಒಮಾನಿಂದ ಪ್ರಭು ಅವ್ರು ಬಂದಿದ್ದಾರೆ. ಸೌದಿಯಿಂದ ನಮ್ಮ ಸ್ನೇಹಿತರು ಸಂತೋಷ್ ಶೆಟ್ಟರು ಬಂದಿದ್ದಾರೆ. ಇವರೆಲ್ಲ ಇಲ್ಲಿ ಬಂದು ನಾವು ಸಿಕ್ಕಿ ಕುಂದಾಪುರ ಕನ್ನಡ ಬಳಗದ ಕಾರ್ಯಕ್ರಮವನ್ನು ಇಷ್ಟೊಂದು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಕಾರಣಕರ್ತರಾದ ಸನಂದಾಸರು ಮತ್ತು ಪೂರ್ತಿ ಗಲ್ಫ್ ಬಳಗದ ಮೆಂಬರ್ಸಿಗೆ ಮತ್ತು ಅವರ ಅಥವಾ ಫ್ಯಾಮಿಲಿ ಮೆಂಬರ್ಸಿಗೆ ಶುಭ ಆಗಲಿ, ಒಳ್ಳೆಯದಾಗಲಿ. ಮುಂದಿನ ದಿವಸದಲ್ಲಿ ಈ ಥರ ಒಳ್ಳೊಳ್ಳೆ ಕಾರ್ಯಕ್ರಮ ಆಗಲಿ ಅಂತ ಹಾರೈಸ್ತೇನೆ. ದುರ್ಗಾ ಪರಮೇಶ್ವರಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಹೊರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೋ ನಮ್ಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತು ಯಕ್ಷಗಾನ ನೋಡ್ಲಿಕ್ಕೆ ಬಂದವರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಭಾರಿ ಖುಷಿ ಆಯ್ತು. ಅವರು ಕೂಡ ಕತಾರಿಂದ ಬಂದಿರ. ಕತಾರಲ್ಲಿ ಸುಮಾರು ಒಂದು ಎಷ್ಟು ವರ್ಷ ಆಯ್ತು ಸರ್ ಕತಾರಲ್ಲಿ? ಒಂದು 16 ವರ್ಷ ಆಯಿತು. ಅಲ್ಲೂ ನಾವು ಕನ್ನಡಿಗರು ಎಲ್ಲ ಒಟ್ಟಿಗೆ ಇದ್ದೀವಿ. ಕನ್ನಡ ಸಂಘದಲ್ಲೂ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ. ಈಗ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಉಪಾಧ್ಯಕ್ಷನಾಗಿ ಒಂದು 2ನೇ ಸಾರಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಭಾರಿ ಖುಷಿ ಆಯ್ತು. ನಮ್ಮ ಕುಂದಾಪುರದವ್ರು ಒಂದೊಂದು ವೇದಿಕೆಯಲ್ಲ ಒಂದೊಂದು ಕಾರ್ಯದರ್ಶಿಯೋ ಅಧ್ಯಕ್ಷರು ಏನಾಯ ಇಪ್ಪತ್ತಿಗೆ ನಮ್ಗೊಂದು ಹೆಮ್ಮೆ ಆಯ್ತು. ಎಂತಕ್ಕಂದ್ರೆ ನಮ್ಮ ಊರಿನರು ನಮ್ಮ ಜನ ಅಂದಳಿ. ಅದಕ್ಕೆ ನಾನು ಆಗ ಹೇಳಿದೆ ನಿಮಗೆ, ಊರು ಬಿಟ್ಟು ಬೇರೆ ಊರಿಗೆ ಹೋದಲಿಕ್ಕೆ, ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದಲ್ಲಿ ಅಲ್ಲಿ ಯಾರು ಕುಂದಾಪುರ ಕನ್ನಡ ಹಾಯ್ ಅಂದ್ರೂ ಕೂಡ ಆಪ ಖುಷಿ ಇತ್ಕೊಂಡು ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಒಂದಿಲ್ಲ ಅಂಬ. ಮತ್ತೊಬ್ಬರು ನಮ್ಮ ಜೊತೆಗೆ ಇದ್ರೆ ಸೌದಿ ಅರೇಬಿಯಿಂದ. ನಾನು ಹೇಳಲ್ಲ, ನಾವು ಗಲ್ಫ್ ಕಂಟ್ರಿ ಅಂತ GCC ಅಂತ ಮಾಡಿದಲ್ಲ ಸೌದಿ ಅರೇಬಿಯಾ, ಕತಾರ್, ಒಮಾನ್ ಮತ್ತು ದುಬೈ ಎಲ್ಲ ಇದು ನಡೆಸ್ಕೋತೀವಿ. ನಮ್ಮ ಸೌದಿ ಅರೇಬಿಯಿಂದನೂ ಸಂತೋಷ್ ಶೆಟ್ಟರು ಬಂದಿರಿ ಈ ಒಂದು ಕಾರ್ಯಕ್ರಮಕ್ಕೆ. ಸೊ ಅವರನ್ನು ಮಾತಾಡೋದು. ನಮಸ್ಕಾರ ಸಂತೋಷ್ ಅಣ್ಣ. ನಮಸ್ಕಾರ. ಒಂದೆರಡು ಬಗ್ಗೆ ಹೇಳಕ್ಕೆ ಪ್ರೋಗ್ರಾಮ್ ಬಗ್ಗೆ. ಈ ಕುಂದಾಪುರ ಗಲ್ಫ್ ಕನ್ನಡದ ಬಳಗಕ್ಕೆ ತುಂಬ ಹೆಮ್ಮೆ. ಅದರದ್ದು ಒಂದು ನಾನು ಸದಸ್ಯನಾಗಿದ್ದಕ್ಕೆ ನಾನು ಕೋವಿಡ್ ಸಮಯದಲ್ಲಿ ಕುಂದಾಪುರ ಬಳಗ ಮಾಡಿದಾಗ ನನಗೆ ಹೆಚ್ಚಿನ ನಡ್ಕೊಂಡದ್ದೆಲ್ಲ ಈ ಬೈಂದೂರು ಬದಿಯರು ಮತ್ತು ನಿಮ್ಮ ಕುಂದಾಪುರದ ಆಚೆ ಬದಿಯರು.
ನಾನು ಆಗಲಿಕ್ಕೆ ಯೋಚನೆ ಮಾಡ್ತೀನಿ, ಇವರಿಗೆಲ್ಲ ಹೆಬ್ರಿ ಬದಿಯ ಕುಂದಾಪುರದರ ಗೋಳಂಗಡಿ ಬದಿಯರ ಬ್ರಹ್ಮಾರ್ದ ಬರ್ದಿರೋದು ಗುರ್ತಾ ಇಲ್ಲ, ನಾವು ಮಾತ್ರ ಇತ್ತು ಹೊರ್ತು ಅಂದರೆ ಕುಂದಾಪುರ ಅಲ್ಲಿಗೆ ಲಿಮಿಟ್ ಆಯ್ತಾನೆ. ಬಟ್ ಇವತ್ತು ಬಂದು ನನಗೆ ಭಾರಿ ಖುಷಿ ಆಯಿತು. ಎಲ್ಲ ನಮ್ಮ ಊರು ಮನೆ ಮಕ್ಕಳು, ಊರು ಮನೆ ಹಿರಿಯರು, ಊರು ಮನೆಯರು, ಹೆಂಗಸರು ಮಕ್ಕಳೆಲ್ಲ ಸಿಕ್ಕರೆ ಬಂದು ಭಾರಿ ಖುಷಿ ಆಯಿತು. ನಂಗೆ ಸದನ್ ದಾಸರು ಒಂದು ಎರಡು ತಿಂಗಳ ಮೊದಲೇ ನಾನು ಕುಂದಾಪುರದ ಮಂದರ್ತಿ ಮಾಡೋದು ಆಟ ಇತ್ತು ಬನ್ನಿ ಅಂತ ಹೇಳ್ರೆ, ಆಗಲಿಕ್ಕೆ ನನಗೆ ಮಂದರ್ತಿ ಮಾಡೋದು ಆಟ ಅಂದ್ರೂ ಕೂಡ ಅಲ್ಲಿಗೆ ನನ್ನ ಕಿಮಿ ಸರ್ತ ಆಯ್ತು. ಯಾಕಂದ್ರೆ ನಮ್ಮೂರು ದೇವತೆ, ನಮ್ಮೂರ ಆರಾಧನಾ ದೇವತೆ, ನಮ್ಮ ಮನೆ ದೇವರು ಕಣಂಗೆ ನಾವು ಅಲ್ಲಿದ್ದಾರೆ. ಅದಕ್ಕೊಂದು ಆಟಕ್ಕೆ ಬರ್ಕನಳಿ ನಾನು ಮನಸ್ಸು ಮಾಡಿದೆ. ಆಗಲಿಕ್ಕೆ ನಮ್ಮ ಪೋಷಕರಾದಂಥ ವಿಶ್ವನಾಥ್ ಹೆಗ್ಡೇರಿಗೆ ನಾನು ಫೋನ್ ಮಾಡಿದೆ, ಅವರು ಮಂದರ್ತಿಯಾರೆ, ನಾವು ಆಟಕ್ಕೆ ಹೋಗ್ಬೇಕಂಡು ಅಕ್ಕಕ್ಕೆ ನಾವು ಹೋಪ ಒಟ್ಟಿಗೆ ವ್ಯವಸ್ಥೆ ಮಾಡುವ ಅಂದ್ರೆ ಅದೇ ಇದು ಗುರಿ ಹಂಗೆ ನಾನು ಇಲ್ಲಿ ಬಂದದ್ದು. ಸೊ ಇದೆಲ್ಲ ನಾನು ದುರ್ಗಾ ಪರಮೇಶ್ವರಿ ದೇವಿ ಪ್ರೇರಣೆ ಅಂದ್ಕೊಂಡಿದ್ದೆ. ನಮ್ಮ ಕುಂದಾಪುರದ ಮಕ್ಕಳಿಗೆ, ಕುಂದಾಪುರ ಗಲ್ಫ್ ಕರ್ನಾಟಕದವರಿಗೆ ಈ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಸದಾ ಇರಲಿ. ಇದೇ ರೀತಿ ನಮ್ಮ ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ಈ ಬಳಗಕ್ಕೆ ಹೆಚ್ಚಿನ ಪ್ರೇರಣೆ ಕೊಟ್ಟು ಹೆಚ್ಚಿನ ಸೇವೆ ಮಾಡುವ ಭಾಗ್ಯ ಕೊಡಲಿ ಅಂತ ನಾನು ಬೇಡ್ಕೊತೀನಿ. ಧನ್ಯವಾದಗಳು ಸಾರಿ. ಹಾಗೆ ನಮ್ದು ಒಂದು ಕಾರ್ಯಕ್ರಮ ಕುಂದಾಪುರ.com ಅಲ್ಲಿ ಲೈವ್ ಹತ್ತಿತ್ತು, ಸುನೀಲ್ ಅವ್ರನ್ನ ಇದ್ದಾರೆ, ಅದ್ರ ಬಗ್ಗೆ ಒಂದು ಎರಡು ಹೇಳಕ್ಕೆ. ಸುನೀಲ್ ಅವ್ರ ಬಗ್ಗೆ ನಾನು ಭಾರಿ ಹೆಮ್ಮೆ. ಯಾಕೆ ನಮ್ಮ ಕುಂದಾಪುರ ಕನ್ನಡ ಉಳಿಸಿ ಬೆಳೆಸೋದ್ರಂಗೆ ಇದು ಭಾಷೆಯೆಲ್ಲ ಬದುಕನ್ನು ಹೇಳಿ ಒಂದು ವ್ಯವಸ್ಥೆ ಮಾಡಿ ಜನರಿಗೆ ಅದನ್ನು ಪ್ರೇರಣೆ ಕೊಟ್ಟು ತೋರಿಸ್ತಂತ ನಿಮಗೂ ನಮ್ಮ ತುಂಬ ಹೃದಯದ ಕೃತಜ್ಞತೆಗಳು. ಇದೇ ರೀತಿ ನಿಮ್ಮ ಸೇವೆ ಮುಂದುವರಿಲಿ, ಕುಂದಾಪುರ ಕನ್ನಡ ಸೇವೆ ನಡೀಲಿ. ಸೊ ಭಾಷೆಯ ಬದುಕು ಅನ್ನುವಂಥದ್ದೊಂದು ವಿಸ್ತರಣೆ ಆಗಲಿ ಅಂತ ನಾನು ಹೇಳ್ತೀನಿ. ನಮ್ಗೆ ಜನ್ಮಭೂಮಿ, ಭಾಷೆ, ಜನನಿ ಜನ್ಮಭೂಮಿ ಭಾಷೆ ಅಂತಾರಲ್ಲ, ಆ ಭಾಷೆ ನಮ್ಮ ಭಾಷೆ ಕೂಡ ಅಷ್ಟೇ ಪ್ರಮುಖ. ಆ ಕುಂದಾಪುರ ಭಾಷೆ ಉಳಿಸಿ ಬಳಸೋಕ್ಕೆ ನಿಮ್ಮಂಥ ಒಂದು ಪ್ರೇರಣೆ ಯುವಕರು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನನ್ನ ತುಂಬ ಕೃತಜ್ಞತೆಗಳು. ಇದೇ ರೀತಿ ನಿಮ್ಮ ಮೂಲಕ ಕುಂದಾಪುರ ಕನ್ನಡ ಪ್ರಪಂಚದಾದ್ಯಂತ ಹರಡಲಿ, ಉಳಿಲಿ ಮತ್ತು ಬೆಳೀಲಿ ಅಂತ ನಾನು ಬೇಡ್ಕೊಂತೀನಿ. ಧನ್ಯವಾದಗಳು ಸರ್, ಖುಷಿ ಆಯ್ತು ತುಂಬ ಮಾತಾಡ್ರೆ. ನೀವು ಒಂದೆರಡು ಮಾತಾಡ್ಕ. ನಾವು ಮಾತಾಡೋಕ್ಕಿಂತಲ್ಲ ಇವರೆಲ್ಲ ಬಂದದೇ ಖುಷಿ ನಮಗಿಲ್ಲ. ನಾನಿದ್ದು ಒಂದು 8 ವರ್ಷ ಆಯಿತು. ಅದಕ್ಕಿಂತ ಮೊದಲು ಸಂತೋಷ್ ಶೆಟ್ಟರೊಟ್ಟಿಗೆ ನಾನು ಸೌದೆಂಗಿದ್ದೆ. ಸೌದಿಂದ ಇಲ್ಲಿ ಬಂದು ಕುಂದಾಪುರದಲ್ಲಿ ಎಲ್ಲಿ ಮನೆ? ಕುಂದಾಪುರ ನಮ್ದು ಆರ್ಡಿ ಅರ್ಶಿನ್ ಖಾನ ಶೇಡಿ ಮನೆ ನಮ್ದು. ಕುಂದಾಪುರದ ಕಟ್ಟ ಕಡೆ ಗ್ರಾಮವೇ ನಮ್ದು. ಹೌದು, ಕಾಂದತ್ ನಾವ ನಮ್ಮ ಮನೆ ಕುಂದಾಪುರ, ಅಲ್ಲಿ ಬಸ್ಸಾಪತಿ ಶೇಡಿ ಮನೆ ಆರ್ಡಿ ಅಂದ್ರೆ ರೂಟೇ ನಮ್ದು. ಅದ್ರ ಮೇಲೆ ಹತ್ರ ಘಟ್ಟ. ಕುಂದಾಪುರದ ಕುಗ್ರಾಮದಾರ್ ನಾವು ಬಂದಿದ್ದೆ, ಕುಂದಾಪುರದ ಲಾಸ್ಟ್ ಗ್ರಾಮದಾರ ಎಲ್ಲರೂ ನೀವೆಲ್ಲ ಬಂದಿರೋ ಬೈಂದೂರು ತುದಿಯಿಂದ. ಅದು ಯಾವ ಖುಷಿ ಅಂದಲ್ಲಿ ಅದನ್ನ ನಾವು ವರ್ಡ್ಸಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಜಸ್ಟ್ ಅದು ಫೀಲಿಂಗ್ಗಳ ಮನಸ್ಸೊಳಗೆ ಅದು ಒಳಗಿಂದ ಇತ್ತು. ಮಂದರ್ತಿ ಮಾಡಿದಾಗಲ ಚಂಡಿಕೆ ಎಮ್ಕು ಏನೋ ದೇವಸ್ಥಾನಕ್ಕೆ ಹೋದಷ್ಟು ಖುಷಿ ಆಯ್ತು. ಆಗಲ್ಲ ಬ್ಯಾಂಡ್ ಸೆಟ್ ಹಾಕೋಕ್ಕೂ ಮೈಯಂಗೆ ನಮ್ಗೊಂಥರ ರೋಮಾಂಚನ ಆದಂಗೆ, ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಮತ್ತು ಇದಕ್ಕೆ ನಮ್ಗೆ ಪೋಷಕರ ರಾಜ್ ಶೆಟ್ಟರ್ ನಿನ್ನೆ ಸುಬ್ರಹ್ಮಣ್ಯ ಇವ್ರು ಬಂದಿರೋ ನಮಗೆ ನಿನ್ನೆ ಹೋಯ್ತು. ಅವ್ರಿಗೆ ಈಗ ನಾಳೆಗೆ ರಾಜ್ ಶೆಟ್ಟರ್ ಇಂಟರ್ವ್ಯೂ ಬುಕ್ ಕೇಳಿದ್ರು. ಮತ್ತು ಎಲ್ಲಕ್ಕಿಂತ ಅವ್ರ ಚಾನಲ್ ಇಲ್ಲಿವರೆಗೆ ಕುಂದಾಪುರ.com ಚಾನಲ್ ಇವತ್ತು ದುಬೈಗೆ ಬಂದು ಬ್ರಾಡ್ಕಾಸ್ಟ್ ಮಾಡ್ತೇವೆ ಅಷ್ಟು ಸುಲಭ ವಿಷಯ ಅಲ್ಲ. ಕುಂದಾಪುರ.com ಅಂದರೆ ಇದು ಸುಮ್ಮನೆ ನೆನೆಸ್ಕೊಂಡಿರಲ್ಲ. ಯಾರೋ ಬಹುಶಃ ಮಸ್ತ್ ದುಡ್ಡಿದ್ದ ವ್ಯಕ್ತಿ ಯಾರೋ ಇದನ್ನ ಓಪನ್ ಮಾಡ್ಕೊಂಡು ಕೆಲವು ಮೀಡಿಯಾ ಪಬ್ಲಿಸಿಟಿ ಬೇಕಾಗಿರ್ತಲ್ಲ, ಪೊಲಿಟಿಷಿಯನ್ ಮಾಡ್ತಾರಲ್ಲ, ಹಂಗೆ ನೆನ್ಕೊಂಡಿದ್ದೆ. ಬಟ್ ನಿನ್ನ ಸುನಿಲ್ ಫಸ್ಟ್ ಟೈಮ್ ಕಂಡಿರುತ್ತೆ, ಅವ್ರಿಗೆ ಮಾತಾಡೋಗತ್ತೆ ಕುಂದಾಪುರ.com ಅಂದ್ರೆ ಏನೋ ಒಂಥರ ನಮ್ಮ ಫೀಲಿಂಗ್ ಇರುತ್ತಲ್ಲ, ಅತಿ ಆತ್ಮೀಯ ಫೀಲಿಂಗ್. ಅವ್ರು ಕಂಡ್ರಗತ್ತೆ ಕುಂದಾಪುರ.com ಅಂಕು ಪಟ್ಟ ನಾವು ಭಾರಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟು ನಾನು ಅವ್ರನ್ನ ಹಗ್ ಮಾಡ್ಕೊಂಡೆ. ನಾನು ಅವ್ರಿಗೆ ಜಸ್ಟ್ ಅಂತ ಹೇಳೋ ಗೊತ್ತಿದೆ. ಆಲ್ ದಿ ಬೆಸ್ಟ್. ನಿಮ್ಮ ಚಾನಲ್ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂದೇ ನಂದು ಹಾರೈಕೆ. ಈ ಊರಿಂದ ಬಂದರಲ್ಲ, ಇವರು ಸ್ಥಳೀಯ ಕಲಾವಿದರು ವಿನಾಯಕ ಹೆಗಡೆ ಅಂತೇಳಿ. ಇಲ್ಲಿನ ಹೆಚ್ಚಿನ ಒಂದು ಕೆಲವೊಂದು ಬಡಗುತಿಟ್ಟಿನ ಯಕ್ಷಗಾನಗಳಿಗೆ ಅವರು ಯಾವತ್ತೂ ನಮ್ಮ ಜೊತೆ ಬೆಂಬಲವಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಖ್ಯಾತ ಭಾಗವತರ ರಾಘವೇಂದ್ರ ಜನ್ಸಾಲೆ ಅವ್ರದ್ದು ಒಂದೆರಡು ದಿವಸ ಇಲ್ಲಿ ಬಂದು ಕಲಾ ಸೇವೆಯನ್ನು ಕೊಟ್ಟಿದ್ರು. ಆ ಒಂದು ವೇದಿಕೆಯಲ್ಲಿ ಗುರುತಿಸಿಕೊಂಡವ್ರು ಇವರೇ. ಸೊ ಇವರದ್ದು ಒಂದು ಬಗ್ಗೆ ಎರಡು ಮಾತಾಡ್ಸೋ ಒಂದು ಪಾಠ ಹಾಕ್ತಿದ್ರು ಅವರು ಕೂಡ. ನಮಸ್ಕಾರ ವಿನಯಣ್ಣ. ನಮಸ್ಕಾರ. ನಮಸ್ಕಾರ. ಹೇಗನ್ಸ್ತಿತ್ತು ಇವತ್ತು ಇಲ್ಲಿಗ ಮಂದರ್ತಿ ಮೇಳದವ್ರು ಒಂದು ಜೊತೆ ಪಾಠ ಹಾಕೋದು ಅದೊಂದು ಭಾಗ್ಯ ಅಂತ ಹೇಳಿದ್ರು ತಪ್ಪಾತಿಲ್ಲ. ಏನು ಅನಿಸ್ತಿತ್ತು? ನಿಜವಾಗ್ಲೂ ಮಂದರ್ತಿ ಮೇಳ ಜೊತೆ ನಾವು ಒಂದು ಪಾತ್ರ ಮಾಡ್ತಾ ಇದ್ದೇವೆ ಅನ್ನೋದೇ ನಮ್ಮದೊಂದು ಭಾಗ್ಯ. ಮಂದರ್ತಿ ಮೇಳ ಇಲ್ಲಿ ಬಂದಿದೆ ಅನ್ನೋದೇ ನಮ್ಮದು ಒಂದು ಭಾಗ್ಯ. ನಮಗೆಲ್ಲ ಎಷ್ಟು ಪುಣ್ಯ ಬರುತ್ತೋ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನೀವು ಕರೆಸಿದವರಿಗೆ ನಿಮಗೆ ನಿಜವಾಗ್ಲೂ ಕೋಟಿ ಕೋಟಿ ನಮಸ್ಕಾರಗಳು. ಯಾಕಂದರೆ ಮಂದರ್ತಿ ಮೇಳದಲ್ಲಿ ನಮಗೆ ಗೊತ್ತುಂಟು, ಒಂದು ಹರಕೆ ಆಟವನ್ನು ಮಾಡಬೇಕು ಅಂತಂದರೆ ಎಷ್ಟು ವರ್ಷ ನಾವು ಕಾಯಬೇಕು ಅಂತ. ಅಂಥದ್ರಲ್ಲಿ ದುಬೈಯಲ್ಲೇ ನಮಗೆ ಮಂದರ್ತಿ ಮೇಳದವರು ಬಂದು ಆಟವನ್ನು ನೋಡುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ನನಗಂತೂ ಅವ್ರ ಜೊತೆ ಪಾತ್ರ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಅದಕ್ಕೆ ನಿಮಗೆ ನಾನು ಕೋಟಿ ನಮನ. ಅದೇ ರೀತಿಯಾಗಿ ನಿಮ್ಮ ಈ ಒಂದು ಇಲ್ಲಿಯ ವ್ಯವಸ್ಥೆ ಇದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಹೀಗೆ ಇದು ಪ್ರತಿ ವರ್ಷವೂ ಮುಂದುವರಲಿ ಅಂತ ಆಶಿಸ್ತೇನೆ. ಅದೇ ಖಂಡಿತ ಅದಕ್ಕೆ ನಿಮ್ದೆಲ್ಲ ಸಪೋರ್ಟ್ ಇದ್ರೆ ಖಂಡಿತವಾಗಿ ಆಚರಿಸ್ಕೊಂಡು ಹೋಗ್ತಾ ಇರುತ್ತೆ. ನಿಮ್ಮ ಊರು ಪ್ರಾಪರ್ ಊರು? ನನ್ನ ಊರು ಬಂದುಬಿಟ್ಟು ಶಿರ್ಸಿ. ಆದರೆ ನಾವು ಶಿರ್ಸಿ, ಬ್ರಹ್ಮಾವರ, ಕುಂದಾಪುರ ಎಲ್ಲ ನಮಗೆ ಜೊತೆ ಇದ್ದಾರೆ. ಕುಂದಾಪುರ ಅಂದರೆ ಅಂತೂ ಯಕ್ಷಕಾಶಿ. ನಾವು ಯಕ್ಷಗಾನ ಕಲ್ತವರಿಗೆಲ್ಲ ಕುಂದಾಪುರ ನಮಗೊಂದು ರೀತಿಯಾಗಿ ಅದು ಯಾವಾಗಲೂ ನಮಗೆ ಒಂದು ಒಡನಾಟ ಇರುತ್ತೆ ಅಲ್ಲಿ. ಕರೆಕ್ಟ್ ಅದೇ ಎಲ್ಲರೂ ನಮ್ಮವರೇ. ಅದೇ ಇವ್ರು ಹೇಳ್ದಾಗೆ ಕುಂದಾಪುರ ಒಂದು ಯಕ್ಷಕಾಶಿ, ಅದೇ ಒಂಥರ. ಹಾಗೆ ಧನ್ಯವಾದಗಳು ನಿಮಗೂ ಕೂಡ, ದೇವರು ಒಳ್ಳೇದು ಮಾಡಲಿ. ತುಂಬ ಧನ್ಯವಾದಗಳು.
ಹಾಗೆ ಇವ್ರು ಹೇಳ್ರು ಯಕ್ಷಕಾಶಿ ಅಂತ ಹೇಳುವತ್ತಿಗೆ ಒಂದು ಸಡನ್ ನೆನಪಾಯ್ತು ನನಗೆ. ಯಾಕಂತ ಹೇಳಿದ್ರೆ ಕುಂದಾಪುರ ಯಕ್ಷಕಾಶಿ ಅಂತ ಹೇಳ್ತಾರೆ. ನಮ್ಮ ಮನೆಯಿಂದ ಖಾಲಿ ಒಂದು 4 ಹೆಜ್ಜೆ ಇಟ್ಟರೆ ಕುಂದಾಪುರ ಗಾಂಧಿ ಮೈದಾನ. ನಾನು ಸಣ್ಣಗಿಪ್ಪತ್ತಿ ಶಾಲೆಯಿಂದ ಆಚಿಪಪ್ಪತ್ತಿಗೆ ಆ ಟೆಂಟೆಲ್ಲ ಕಣ್ಕಂಡು ಅದನ್ನೆಲ್ಲ ಬಡ್ಕಂಡು ಅದನ್ನೆಲ್ಲ ಒಂದು ಕಣ್ಕೋಪು ಬೆಳಗ್ಗೆ 3 ಗಂಟೆ ಮೇಲೆ ಇದೆಲ್ಲ ಬ್ಯಾನರ್ ಅಂತ ಇದೆಲ್ಲ ನಮ್ಮ ಸ್ಪರ್ಧೆಯಲ್ಲಿ ತೆಗೆದ್ರ ಮೇಲೆ ಹೋಗಿ ಆಟ ಕಂತಿತ್ತು. ನಂಗೆ ಇವತ್ತಲ್ಲ ಸಣ್ಣಕಿಪ್ಪತ್ತಿಂದ ಬಡಗದಿಟ್ಟ ಮತ್ತು ಭಾರಿ ವಿಷಯ. ಈ ನಮ್ಮ ಸಿನಿಮಾ ರಂಗದಲ್ಲ ಈ ಸಿನಿಮಾ ಕಲಾವಿದರಿಗೆ ಗಾಂಧಿನಗರ ಇತ್ತಲ್ಲ, ಬೆಂಗಳೂರು ಗಾಂಧಿನಗರ ಹಾಗೆ ಯಕ್ಷಗಾನದಲ್ಲಿ ಕುಂದಾಪುರದ ಯಕ್ಷಕಾಶಿ ಗಾಂಧಿ ಮೈದಾನ. ಅಲ್ಲಿ ಒಂದು ಕಲಾವಿದನ ಸಿಳ್ಳೆ ಬಿತ್ತ ಅಂದ್ರೆ ಅವ ವಿಶ್ವದಾದ್ಯಂತ ಆ ಕಲಾವಿದ 100% ಪ್ರಸಿದ್ಧ ಆತಂಬ್ರ. ನಂಗೆ ಈಗಳು ನೆನಪಿತ್ತು, ಕುಂದಾಪುರದಲ್ಲಿ ಒಂದು ಯಕ್ಷಗಾನ ಆದರೆ ಪೂರ ಟ್ರಾಫಿಕ್ ಜಾಮ್ ಉದ್ದಕ್ಕೂ ಶಾಂತಿ ಸರ್ಕಲಿಂದ 3 ಕೈವರೆಗೂ ಗಾಡಿ ನಿಂತ್ಕಂತಿತ್ತು. ಆ ಒಂದು ಕುಂದಾಪುರ ಟೆಂಟ್ ಹಾಕಿ ಅದು ಸುತ್ತ ಜನಗಳು ಸೇರೋದಾಗಲಿ ಆ ತಿಂಡಿ ತಿನಿಸುಗಳಾಗಲಿ ಅದೊಂದು ವೈಭವ ಬೇರೆ. ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಕಡಿಮೆ ಆಗ್ತಿತ್ತು, ಆದರೂ ಕೂಡ ಅದು ಇನ್ನೂ ಬೆಳೀಲಿ ಅಂತ ಹೇಳೋದೇ ನಮ್ಮ ಆಸೆ. ಕುಂದಾಪುರ ಯಕ್ಷಕಾಶಿಯಾಗಿ ಉಳ್ಳಿ ಅನ್ನೋದು ಕೂಡ ನಮ್ಮ ಈ ಒಂದು ಆಸೆ ಇದೆ. ಹಾಗೆ ತುಂಬ್ರಿ ಭಾಸ್ಕರ್ ಅವರು ಅಂತ ಅವರ ಹೆಸರನ್ನ ಕೇಳಿದ್ದೆ, ಬಟ್ ನಾನು ನೋಡಿರಲಿಲ್ಲ. ಬಟ್ ತುಂಬ ಪ್ರಸಿದ್ಧಿ ಕಲಾವಿದರು ಕೂಡ ಅವರು ಇವತ್ತು ನಮ್ಮ ಜೊತೆ ಇದ್ದು ಕಲಾ ಸೇವೆಯ ಒಂದು ಸೇವೆಯನ್ನು ಈ ಅರಬ್ಬರ ನಾಡಿನಲ್ಲಿ ಮಾಡ್ತಾಯಿದ್ರು. ಸರ್ ಹೆಂಗೆ ಖುಷಿ ಆಗ್ತೈತಿ ಈ ಒಂದು ದೇಶಕ್ಕೆ ಬಂದು ಈಗ ನಮ್ಮ ಒಂದು ಸಂಸ್ಕೃತಿ ಒಂದು ಪ್ರದರ್ಶನ ಮಾಡುವತ್ತಿಗೆ? ಖಂಡಿತವಾಗಿಯೂ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಮ್ಮನ್ನು ಇಲ್ಲಿಗೆ ಆಧಾರದ ಸ್ವಾಗತವನ್ನು ಮಾಡಿ ವಿಮಾನ ನಿಲ್ದಾಣದವರೆಗೆ ಬಂದು ನಮ್ಮನ್ನು ಕರ್ಕೊಂಡು ಬಂದು ಯೋಗ್ಯ ರೀತಿಯಲ್ಲಿ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ಒಳ್ಳೆಯ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಊಟೋಪಚಾರದ ವ್ಯವಸ್ಥೆ ನಿಜವಾಗಿ ನಮಗೆ ಮಂಗಳೂರು, ಕುಂದಾಪುರ, ಉಡುಪಿಯ ಊಟವನ್ನು ಮಾಡಿದ ಅನುಭವ ಆಗ್ತಾಯಿದೆ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲೂ ಅಷ್ಟೇ ಎಲ್ಲ ಊರಿನವರು ಅದು ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಳ್ತಾ ಇದ್ದಾಗ ನಿಜವಾಗಿ ನಮಗೆ ಇದು ಯೋಗ ಅನ್ನಿಸ್ತಾ ಇದೆ. ಯಾಕೆಂದರೆ ತುಂಬ ವರ್ಷಗಳು ನಾವು ಟೆಂಟ್ ಮೇಲೆ ತಿರುಗಾಟ ಮಾಡಿದರೂ ಮಂದರತಿ ಮೇಳಕ್ಕೆ ಒಂದೇ ವರ್ಷ ಆಯಿತು. ಆ ತಾಯಿಯ ಅನುಗ್ರಹ ಏನು ಎಂಬಂತೆ ನನ್ನನ್ನೇ ಆಡಳಿತ ಮಂಡಳಿಯವರು ಆಯ್ಕೆ ಮಾಡಿ ಇಲ್ಲಿ ಕಳುಹಿಕೊಟ್ಟರು. ನನ್ನ ಜೊತೆ ನಮ್ಮವ್ರನ್ನ ಆಯ್ಕೆ ಮಾಡೋದು ನನ್ನನ್ನು ಆಯ್ಕೆ ಮಾಡಿದರು. ಇದು ಕೂಡ ನನ್ನ ಯೋಗ ಭಾಗ್ಯ ಅಂತ ತಿಳ್ಕೊಳ್ತೇನೆ, ತಾಯಿಯ ಅನುಗ್ರಹ ಅಂತ ತಿಳ್ಕೊಳ್ತೇನೆ. ಈ ದುಬೈಯ ಎಲ್ಲ ಕನ್ನಡಿಗರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾಳೆ ಸಂಜೆ ನಾವು ಹೊರಡ್ತಾ ಇದ್ದೇವೆ. ನಾವು ಯಕ್ಷಗಾನ ಭಾರಿ ಖುಷಿ ಆಯ್ತು ಸರ್. ಇವತ್ತಿಗೆ ಕುಂದಾಪುರ ಕನ್ನಡದವ್ರು ಈ ಒಂದು ಪ್ರೋಗ್ರಾಮ್ ಮಾಡ್ತಿದ್ರು. ಕುಂದಾಪುರ ಕನ್ನಡ ಬಳಗಕ್ಕೆ ಅಂತ ಅಂತಾರೆ ದುಬೈನವರಿಗೆ. ಕುಂದಾಪುರ ಒಂದು ತಂಡ ಇತ್ತೆ ದುಬೈಗೆ, ಎಲ್ಲ ಊರು ಬದಿಯರು ಇಪ್ಪದು ಆಟಕಂಬ ಹುಚ್ಚು ಸ್ವಲ್ಪ ಅಲ್ಲ ಅವರಿಗೆ. ತುಂಬ ಜನ ಬರ್ತಾರೆ ಕೇಳ್ಕೊಂತ ಬಂದದ್ದು. ಒಂದು ಬ್ಯಾನರ್ ಹಾಕಲಿಲ್ಲ, ಪೇಪರ್ ಹಾಕಲಿಲ್ಲ, ಪ್ರಚಾರ ಮಾಡಲಿಲ್ಲ. ಎಲ್ಲ ಮೊಬೈಲ್ ಪ್ರಚಾರದಾಗ ಎಷ್ಟು ಜನ ಅವ್ರು ಇರುವೆ ಬಂದಾಗ ಬಂದಿತ್ತಲ್ಲ ಹಾಲ್ ಒಳಗೆ. ತುಂಬ ನೋಡೋಕೆ ಭಾಳ ಲಾಯ್ಕ್ ಆಯ್ತಿತ್ತು ನಮಗೆ. ಹೌದು ಸರ್, ನಿಮ್ಮದು ಮಾತು ಭಾರಿ ಖುಷಿ ಆಯ್ತು. ಅದೇ ನೀವು ಹೇಳ್ರಿ ಕೆಲವೊಂದು ಯೋಗಗಳು ಹಾಗೆ ಕೊಡಿ ಬರ್ತವೆ. ಕೆಲವೊಬ್ಬರಿಗೆಲ್ಲ ಯೋಗಗಳು ಆಟೋಮೆಟಿಕಾಗಿ ಬತ್ತ. ಯೋಗ ಬಂದಾಗ ದೇವರು ಅಲ್ಲಲ್ಲಿ ಕರ್ಸ್ಕಂತಾರೆ. ಅದು ನಾವು ಈಗ ಅದೇ ನೀವು ಆ ಒಂದು ಮಣ್ಣಿಂದ ಈ ಮಣ್ಣಿಗೆ ಬಂದು ಇಲ್ಲಿ ಪ್ರದರ್ಶನ ಕೊಡೋದಂದ್ರೆ ಅದು ದೊಡ್ಡ ಭಾಗ್ಯ ಮತ್ತೊಂದಿಲ್ಲೇನು, ಆ ಅನುಗ್ರಹ ದೇವರು. ಖಂಡಿತವಾಗಿ ಹೌದು. ಯಾಕಂದರೆ ನಮಗೆ ಒಂದು ಯೋಗ ಅಂತಲೇ ತಿಳ್ಕೊಂಡಿದ್ದೇವೆ. ಮತ್ತು ನಮ್ಮ ಜೀವನದಲ್ಲಿ ನಾವು ಇದನ್ನೆಲ್ಲ ಕಾಣ್ತಂದು ಯಾವತ್ತೂ ನಾವು ಗ್ರಹಿಸ್ಕೊಂಡಿರಲಿಲ್ಲ. ಆದರೆ ಒಂದು ಯಕ್ಷಗಾನ ಅನ್ನೋದು ಎಲ್ಲಿಂದ ಎಲ್ಲಿವರೆಗೂ ಕೂಡ ಅದರ ಒಂದು ಸೆಳೆತ ಇರ್ತದೆ, ಇಲ್ಲಿ ಸಂಬಂಧ ಇರ್ತದೆ ಎಂಬುದಕ್ಕೆ ನಮ್ಮ ತಂಡವನ್ನು ಕರೆಸಿದಂಥ ಈ ಕುಂದಾಪುರ ಕನ್ನಡಿಗರ ಕಲಾ ಸಂಘದವರಿಗೆ ನಾನು ಇನ್ನೊಮ್ಮೆ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಅವರಿಗೆ ತಂಡದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಪ್ರಕಾಶ್ ಅಣ್ಣ ಇದ್ರು, ಅವರು ಕೂಡ ನಮ್ಮ ಕುಂದಾಪುರ ಗಲ್ಫ್ ಬಳಗದ ಸದಸ್ಯರು ಕೂಡ. ಒಂದೆರಡು ಮಾತಾಡಕ್ಕೆ ಪ್ರಕಾಶ್ ಅಣ್ಣ. ನಮಸ್ಕಾರ. ಆ್ಯಕ್ಚುಲಿ ನಾವು ಶುರು ಮಾಡಿದ್ದು ಒಂದು 6 ವರ್ಷದಿಂದ 2018ರಲ್ಲಿ ಸದನ್ ದಾಸರು ಮತ್ತು ದಿನೇಶ್ ದೇವಾಡಿಗ ಮತ್ತು ಸುಜಿತ್ ಶೆಟ್ರು ಈ 3 ಜನ ಸೇರಿ ಈ ಸಂಘಟನೆಯನ್ನು ಶುರು ಮಾಡಿದ್ದು ಸುಮಾರು 6 ವರ್ಷದ ಹಿಂದೆ. ಅಲ್ಲಿಂದ ನಾನು ಅವ್ರ ಜೊತೆ ಇದ್ದಿದ್ದೆ. ಅವ್ರು ಕರೆದಾಗ ನಾನು ಬರ್ತೇನೆ ಅಂತ. ಅಲ್ಲಿಂದ ನಾವು ಈ ರೀತಿಯ ಒಂದು ಕುಂದಾಪುರ ಕನ್ನಡವನ್ನು ಗಲ್ಫ್ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಈ ಯಕ್ಷಗಾನವನ್ನು ನಾವು ಇದು 2ನೇ ಸರ್ತಿ ತರೋದು. 2019ರಲ್ಲಿ ಒಂದು ಸರ್ತಿ ನಾವು ಯಕ್ಷಗಾನವನ್ನು ಇದೇ ಥಿಯೇಟ್ರಲ್ಲಿ ಮಾಡಿದ್ದೇವೆ. ಅದೇ ರೀತಿ ಸದನ್ ದಾಸ್ ಸರ್ ಅವರ ಅಧ್ಯಕ್ಷರು, ಅವರ ಒಂದು ಹಾರ್ಡ್ ವರ್ಕ್ ಮತ್ತು ಸಂಘಟನಾ ರೀತಿ ಮತ್ತು ಸಂಘಟನೆಯಲ್ಲಿ ಯಾರನ್ನು ಹೇಗೆ ಬಳಸಿಕೊಂಡು ಒಂದು ಕುಂದಾಪುರ ಕನ್ನಡವನ್ನು ಬೆಳೆಸಬೇಕು ಮತ್ತು ಕುಂದಾಪುರ ಕನ್ನಡಕ್ಕೆ ತಾನು ಏನಾದರೂ ಕೊಡಬೇಕಂತ ಅವರಲ್ಲಿರುವ ಮನಸ್ಸು ನೋಡಿದರೆ ಈ ಸರ್ತಿ ಅಥವಾ ಬರುವ ವರ್ಷ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು. ಆ ರೀತಿಯ ಸಂಘಟಕರವರು. ಮತ್ತೇನು ಹೇಳೋದಿಲ್ಲ, ಕುಂದಾಪುರ ಕನ್ನಡಕ್ಕೆ ಜೈ. ಕುಂದಾಪುರ ಕನ್ನಡ ಯಾವತ್ತು ನಮ್ಮಲ್ಲಿ ಇರಲಿ. ನಮ್ಮ ಮನೆ ಮಾತು ನಿಜವಾಗ್ಲೂ ಕೊಂಕಣಿ. ನನ್ನ ಮನೆ ಇದು ಮದರ್ ಟಂಗ್ ಅಂದರೆ ಮಾತೃಭಾಷೆ ಕೊಂಕಣಿ. ಆದರೂ ಸಹ ನನ್ನ ಊರಿನ ಭಾಷೆ ಕುಂದಾಪುರ ಕನ್ನಡ ಯಾವತ್ತೂ ಮಾತಾಡಲಿಕ್ಕೆ ಇಷ್ಟ. ನಾವು ಒಟ್ಟಿಗೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು ನಾವು ಕುಂದಾಪುರ ಕನ್ನಡವೇ ಮಾತಾಡೋದು, ಕೊಂಕಣಿ ಸ್ವಲ್ಪ ಕಡಿಮೆ ಮಾತಾಡೋದು. ಆದರೆ ಕುಂದಾಪುರ ಕನ್ನಡಕ್ಕೆ ಯಾವತ್ತೂ ಒಳ್ಳೆಯದಾಗಲಿ ಮತ್ತು ಬೆಳೆಯಲಿ.
ಧನ್ಯವಾದಗಳು ಪ್ರಕಾಶಣ್ಣ, ಭಾರಿ ಖುಷಿ ಆಯ್ತು. ಮತ್ತೊಬ್ರು ಇವತ್ತೀಗ ನಮ್ಮ ಕುಂದಾಪುರದವರು ಇದ್ದಾರೆ, ಸ್ವಾತಿ ಅಂತೇಳಿ. ಅವರು ಆಟ ಕಾಮ್ ಬಂದಿರ ದುಬಂಗೆ ಇದ್ದಲ್ಲ ಸ್ವಾತಿ ಅವರೇ? ಹಾಂ, ನಾನು ದುಬೈಲೇ ಇಪ್ಪದ, ಹಸ್ಬೆಂಡ್ ಒಟ್ಟಿಗೆ ಇಪ್ಪದ. ಮದುವೆ 1 ವರ್ಷ ಆಯ್ತು ಆದಮೇಲೆ ಇಲ್ಲಿಗೆ ಬಂದು ತುಂಬ ಖುಷಿ ಆಗ್ತಿತ್ತು. ಕುಂದಾಪುರ ಕನ್ನಡ ಅಂದರೆ ನಾವಿಲ್ಲಿ ಯಾರ ಹತ್ರನೂ ಮಾತಾಡೋದಿಲ್ಲ, ಬರೀ ಮನೆಗಷ್ಟೇ ಯೂಸ್ ಮಾಡುತ್ತೆ. ಈಗ ಎಲ್ಲ ಕುಂದಾಪುರದವ್ರು ಬಂದು ಇಲ್ಲ ಅವ್ರ ಹತ್ರ ಮಾತಾಡಿ ಖುಷಿ ಆಯ್ತು ತುಂಬ. ಎಷ್ಟು ವರ್ಷದಿಂದ ದುಬೈಲಿದ್ರಿ? 1.5 ವರ್ಷ. 1 ವರ್ಷ ಆಯ್ತು. ಈಗ ಊರಿಂದ ಮಿಸ್ ಮಾಡ್ಕೊಂಡಿಲ್ಲ, ಇಲ್ಲಿ ಬಂದು ಕಂಡ್ಕೊಳ್ಳಲ್ಲ, ಊರ್ ಬದಿ ಬಂದಾಗ ಇಲ್ಲಿ? ಹೌದು, ಊರಿಗೆ ಹೊಯ್ಕನೆ ಎಣ್ಸ್ಕೊಂಡಿದ್ದಿತ್ತು. ಈಗ ಇಲ್ಲಿ ಬಂದು ಎಲ್ಲರ ಹತ್ರ ಮಾತಾಡಿ ಊರಿಂದ ಫೀಲ್ ಬಂತು. ಮಂದಾರ್ತಿಮೇಳ ಚಂಡಿಕೆ ಎಂಬತ್ತಿಗೆ ಭಾರಿ ಖುಷಿ ಆಯ್ತು. ಹೌದು, ಮತ್ತೆ ನಮ್ಮ ಫೇವ್ರೆಟ್ ಅಂದರೆ ತುಂಬ ಇಷ್ಟ ಆದ ದೇವರಂದರೆ ಮಂದಾರ್ತಿ ದುರ್ಗಾ ಪರಮೇಶ್ವರಿ. ನಾನು ಮಂದಾರ್ತಿ ಕಾಲೇಜಲ್ಲೇ ಓದದ್ದು, ಹಾಗಾಗಿ ಮಂದಾರ್ತಿ ಅಮ್ಮ ಅಂತ ಎಷ್ಟೊತ್ತಿಗೂ ಹೇಳ್ತಾ ಇರ್ತೆ. ಅದು ನೋಡಿ ಒಂಥರ ಮೈ ರೋಮಾಂಚನ ಆಯ್ತು, ಖುಷಿ. ಹಂಗಾರ ಭಾರಿ ಖುಷಿ ಇರುತ್ತೆ. ಅಂದರೆ ಕೆಲವರಿಗೆ ಎಲ್ಲರಿಗೂ ಅವಕಾಶ ಸಿಕ್ಕುದಿಲ್ಲ ಬಪ್ಪಕ್ಕೆಲ್ಲ, ಕೆಲವರಿಗೆಲ್ಲ ದೇವರೇ ಕರ್ಸ್ಕಂತಾರ. ಅದು ನಿಮ್ಗೊಂದು ಅವಕಾಶ ಸಿಕ್ಕಿದೆ? ಅದೇ, ನಂಗೆ ಇದ್ರ ಬಗ್ಗೆ ಎಂಥದ್ದು ಗೊತ್ತಿಲ್ಲ. ಅಂದರೆ ನಂಗೆ ಊರಿಂದ ಕಳಿಸಿದ್ರ ದುಬೈಯಲ್ಲಿ ಈ ಥರ ಇತ್ತಂತ. ಬಟ್ ನಾವು ದುಬೈಯಲ್ಲಿ ಇಪ್ಪದ ಆಚೆಗೆಲ್ಲ ಹಸ್ಬೆಂಡ್ ತುಂಬ ದೂರ ಹೋತಿಲ್ಲ ಅಂತ ಅನ್ಕೊಂಡಿದ್ದು. ಆಮೇಲೆ ಇವ್ರು ನಿನ್ನೆ ಇಲ್ಲಿಗೆ ಬಂದು ಮೀಟಿಂಗ್ ಎಲ್ಲ ಮಾಡಿ ಇವತ್ತು ಇಲ್ಲಿಗೆ ಬತ್ತಂತ ಎಣಿಸ್ಕೊಂಡೇ ಇಲ್ಲ. ಮೋಸ್ಟ್ಲಿ ಮಂದಾರ್ತಿ ದುರ್ಗಾ ಪರಮೇಶ್ವರಿ ಕಪ್ಪೆನೇ ಇರ್ಬೋದು. ಹೌದು, ಅದೇ ಭಾರಿ ಖುಷಿ ಆಯ್ತು. ಎಂತ ಹೋಯ್ತಾ ನಿಮ್ಗೊಂದು ಲಾಸ್ಟ್ ಟೈಮ್ ಒಂದ್ಸಲ ನಮ್ಮ ಮನು ಅಂದಡಿರೋ ಒಂದು ಮಾತು ಹೇಳಿರು, ಅದು ತುಂಬ ವೈರಲ್ ಆಯ್ತು. ಅವ್ರು ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಊರು ಬಿಟ್ಟು ಬೇರೆ ಊರಿಗೆ, ನಮ್ಮ ಊರಿನವರೆಲ್ಲ ಬಪ್ಪತಿ ಪರ ಊರಿಗೆ, ಬೆಂಗಳೂರಿಗೆ, ಇಲ್ಲಿ ದುಬೈಗೆಲ್ಲ ವಾಪತ್ತಿಗೆ ಅವ್ರು ಖಾಲಿ ಬತ್ತಿಲ್ಲ ಅಂಬ್ರು. ಅವ್ರ ಜೊತೆ ಇಬ್ಬರು ಬತ್ತರಂಬ್ರು. ಒಂದು ಮಾಣ್ಕಟ್ಟಿ ಬ್ರಹ್ಮ, ಇನ್ನೊಂದು ಮಂದಾರ್ತಿ ಅಮ್ಮ ಅಂಬ್ರು. ಅವ್ರದ್ದೇನೋ ಪ್ರಸಾದ, ಅವ್ರ ಫೋಟೋ ಯಾವತ್ತೂ ಅವ್ರ ಜೊತೆಗೆ ಇರುತ್ತಂಬ್ರು. ಅಷ್ಟೇ ಅದು ದೇವ್ರ ಮಹಿಮೆ ಅಂತ ಹೇಳಕ್ಕ, ನಾವೆಲ್ಲ ಅವರೇ ಇದು ಮಾಡೋದು. ಹಾಗೆ ಥ್ಯಾಂಕ್ ಯು ಸ್ವಾತಿ ಅವರೇ. ಇನ್ನು ಕುಂದಾಪುರ ಕನ್ನಡವನ್ನು ಉಳಿಸಿ ಬೆಳೆಸಿ ಬೇರೆ ದೇಶದಾಗ. ಥ್ಯಾಂಕ್ ಯು. ಭಾಷೆ ಎಲ್ಲ ಬದುಕಲ್ಲ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಹೇಳಿದೆ ನಾನು, ಕುಂದಾಪುರ ಬದಿ ಎಲ್ಲ ಬದಿ, ಆಚೆ ಬದಿ ಬೈಂದೂರು ಬದಿ, ಈಚೆ ಬದಿ ಸಾಸ್ತಾನ್ ಬದಿ, ಆಚೆ ಬದಿ ನಮ್ಮ ಹೊಸಂಗಡಿ ಬದಿಯವರಿಗೆ ಎಲ್ಲ ತಂಡ ಬಂದಿರೋ ನನ್ನ ಗುಂಪು ಅವ್ರ ಮನೆ ಹತ್ರದಾರ ಅವ್ರು ಇವರೆಲ್ಲ ಅಂದರೆ ಎಲ್ಲ ಇಲ್ಲೇ ಇಪ್ಪರು ಹೆಚ್ಚಿನ ಅವ್ರು ಇಲ್ಲಿ ಬಂದು ಒಂದು ಪ್ರೋಗ್ರಾಮಿಗೆ ಬಂದು ಪ್ರೋತ್ಸಾಹ ಕೊಟ್ಟೆ. ಹಾಗೆ ನಮ್ಮ ಜೊತೆ ಈಗ ಇದ್ರೆ ಶಿರು ಟೀಮ್, ನಮ್ಮ ಅರುಣಣ್ಣ ಕೂಡ ಇದ್ರೆ. ಅರುಣಣ್ಣ ದುಬೈಯರಲ್ಲ, ಆದರೂ ನಮ್ಮವರೇ, ಆದರೂ ನಮ್ಮ ಜೊತೆಗೆ ಎಲ್ಲ ದುಬೈಯರಿದ್ರೆ. ನಮಸ್ಕಾರ. ನೀವು ಎಷ್ಟು ವರ್ಷದಿಂದ ದುಬೈಲಿದ್ರಿ? ನಾನು ಜಸ್ಟ್ 1 ತಿಂಗಳಾಯ್ತು ಅಷ್ಟೇ. 1 ತಿಂಗಳಾಯ್ತು, ಅಡ್ಡಿಲ್ಲ. ನೀವು? ನಾನು ಬಂದು 7 ವರ್ಷ ಆಯ್ತು. ಆಯ್ತು ಅಷ್ಟೇ, ಒಂದು 7 ವರ್ಷದಿಂದ ಇದ್ದಿದ್ದೆ. ನೀವು? 6 ವರ್ಷ. ನೀವು? ನಾನು ಈಗ 9ನೇ ವರ್ಷ, 8 ವರ್ಷ ಕಂಪ್ಲೀಟ್ ಆಯಿತು ಬಂದು. ಓಕೆ, ಎಲ್ಲ ಶಿರೂರಲ್ಲ? ಎಲ್ಲ ಶಿರೂರ್ನವ್ರು, ಭಾರಿ ಖುಷಿ. ಶಿರೂರು ಅರುಣಣ್ಣ ಕೂಡ ಇದ್ರೆ. ಹೌದು, ಈಗ ನೀವಿಷ್ಟು ದೂರ ಬಂದ ಈ ಒಂದು ಕುಂದಾಪುರ ಕನ್ನಡ ಉತ್ಸಾಹ ಕಾಂಬತ್ತಿಗೆ, ಈ ಒಂದು ಮೇಳದ ಒಂದು ಚಂಡಿ ಸದ್ದಿಗೆ ಎಂಬತ್ತಿಗೆ ನಿಮ್ಗೆ ಎಂತ ಫೀಲ್ ಆಗ್ತದೆ ಇಷ್ಟು ದೂರ ಇದ್ದು ಇಷ್ಟು ಎಂಬತ್ತಿಗೆ? ಅದು ಫೀಲ್ ಅಂದರೆ ಊರಿಗೆ ಹೋದಂಗೆ ಫೀಲ್ ಆಗುತ್ತೆ. ಮತ್ತು ವಾಪಸ್ ಊರಿಗೆ ಇಲ್ಲಿ ಇರೋಕ್ಕೆ ಮನ್ಸು ಗೊತ್ತಿಲ್ಲ. ಇದು ಸೌಂಡ್ ಎಲ್ಲ ಕೇಳ್ರೆ ವಾಪಸ್ ಊರಿಗೆ ಅಂತ ಆ ಥರ ಆಗತ್ತೆ ಫೀಲ್. ನಮಗೂ ಹಾಗೆ, ಇದು ಒಳ್ಳೆ ಕುಂದಾಪುರ ಕನ್ನಡಗೆ ಆಯ್ತು. ಇಲ್ಲಿ ಊರಿಗೆ ಹೋದಂಗೆ ಆಯ್ತು. ಅದು ಒಂಥರ ಸ್ಪೆಷಲ್ ಫೀಲ್. ಅದು ಈ ದುಬೈಗೆ ಸಿಕ್ಕದ್ದು ಕಾಂಬಕ್ಕೆ. ಒಳ್ಳೆ ಖುಷಿ ಆಯಿತು. ಅಂದರೆ ಊರಿದ್ದು ಸ್ವಲ್ಪ ನೆನಪಾಯ್ತು, ಹಿಂದಿಂದೆಲ್ಲ ನೆನಪಾಯ್ತು. ನಮ್ದು ಚೈಲ್ಡ್ಹುಡ್ ಇದೆಲ್ಲ, ಯಕ್ಷಗಾನ ಒಪ್ಪಿದೆಲ್ಲ ನೆನಪಾಯ್ತು. ಈಗ ಗದ್ದೆ ಬೈಲಿಗೆಲ್ಲ ಕಂಡಿದ್ದು ಒಳ್ಳೆ ಖುಷಿ ಆಯ್ತು. ನಿಮ್ಮ ಊರಿನವ್ರು ಬಂದಿರಿ, ನಿಮ್ಮ ಜೊತೆ ನಿಂತ್ಕೊಂಡಿದ್ದೀಗ ಅರುಣಣ್ಣ ಊರಿಂದ ಬಂದಿರಿ. ನಮ್ಗೆ ಭಾಳ ಪರಿಚಯ, ಹಿಂದಿನ ಪರಿಚಯ. ಅರುಣಣ್ಣ ಲಾಸ್ಟ್ ಇಯರ್ ಬಂದಿದ್ದು ಫಂಕ್ಷನಿಗೆ, ಈ ಸತಿನೂ ಬಂದಿದ್ದು. ಒಳ್ಳೆ ಜನಸ್ನೇಹಿ. ಹೌದು. ಎಂತಂತ ಹೇಳಿದ್ರೆ ಈಗ ಮಂದಾರ್ತಿ ಮೇಳದವ್ರು ಬಂದಿರಿ. ಇದೊಂದು ನಮ್ಮದು ಅದೃಷ್ಟ ಇದು ಕಾಂಬೋದು ಇಲ್ಲಿ. ಅಂದರೆ ಇಷ್ಟು ವರ್ಷ ಆಯಿತು, ನಾವು ಇನ್ನೂ ಮೇಳ ಕಾಣಲ್ಲ ಇಲ್ಲಿ. ಆಟ ಅಂದರೆ ಮೊಬೈಲೆಲ್ಲ ಕಾಣ್ತಿತ್ತು, ಆಟ ಕಾಣ್ತಿದ್ರೆ. ಈಗ ಇಲ್ಲಿ ಬಂದು ನಮ್ಮ ಸ್ವಂತ ಕಾಣ್ತಿತ್ತು ಅಂದರೆ ಇದು ನಮ್ಮದು ತುಂಬ ಅದೃಷ್ಟ ಅಂತ ಎಣಿಸ್ಕೊಂತಿತ್ತು. ಥ್ಯಾಂಕ್ಸ್. ಏನಂತ ಹೇಳಿದರೆ, ಈಗ ಅಂತ ಯಕ್ಷಗಾನ ಅಂತ ನೋಡೋದಂತ ಹೇಳಿದರೆ ಕಡಿಮೆ. ಯಾಕಂತ ಹೇಳಿದರೆ ಅದು ನೋಡ್ಲಿಕ್ಕೆ ಸಿಗೋದು, ನಾವು ಊರಿಗೆ ಹೋದಾಗ ಅಂತ ನಾವು ಹೋಗೋದೇ 1 ತಿಂಗಳಿಗೆ ಎಲ್ಲಾದರೂ. ಅದು ನೋಡ್ಲಿಕ್ಕೆ ಸಿಗೋದೇ ನಮಗೆ ಒಂಥರ ಸಿಗೋದಿಲ್ಲ ಅದು ನೋಡಲಿಕ್ಕೆ. ಅಂತ ಹೇಳಿದರೆ ಅದು ಸೀಸನ್ ವೈಸ್ ಆಗುತ್ತೆ. ಅದು ನಾವಿದ್ದ ಕಡೆಗೆ ಬಂದು ಅವ್ರು ಯಕ್ಷಗಾನ ಮಾಡ್ತಿರೋದು ಅದು ನೋಡ್ಲಿಕ್ಕೆ ಸಿಗೋದೇ ನಮ್ಮ ಸೌಭಾಗ್ಯ ಅಂತ ಇದಾಗುತ್ತೆ. ಮತ್ತೆ ಅಂತ ಹೇಳಿದರೆ ನಾವು ಓಲ್ಡ್ ಅಂತ ಹೇಳಿದರೆ, ನಾವು ಚಿಕ್ಕಿರೋರ ಹೊತ್ತಿಗೆ ಅಜ್ಜಿ ಒಟ್ಟಿಗೆಲ್ಲ ಹೋಗಿದ್ದು ಸ್ವಲ್ಪ ನೆನಪು ಈಗ ಆಗುತ್ತೆ. ನಾನೀಗ ಫ್ರೆಂಡ್ಸ್ ಒಟ್ಟಿಗೆ ಅದೇ ಹೇಳ್ತಿದ್ದೆ, ನಾನು ಅಜ್ಜಿ ಒಟ್ಟಿಗೆಲ್ಲ ಯಕ್ಷಗಾನ ನೋಡ್ಲಿಕ್ಕೆ ಹೋಗ್ತಿದ್ದೆ ಅಂತ ಒಂದು ನೆನಪು ಮೆಲುಕು ಆಗ್ತಾ ಇದ್ದಿದೆ. ಅದೇ ಯಕ್ಷಗಾನ ಅಲ್ಲ, ಅದೇ ಒಂಥರ ನಾ ಹೇಳಿದೆ ಆಗಿಂದ. ನೀವಲ್ಲ ಜಾಯ್ನ್ ಅಂತ ಹೇಳಿ. ದುಬೈಯಲ್ಲಿ ಎಷ್ಟು ವರ್ಷದಿಂದ ಇದ್ರಿ? ದುಬೈಲಿ ಈಗ ಒಂದು 2 ವರ್ಷ ಆಯಿತು ಅಷ್ಟೇ. ನಾವು ಅಷ್ಟೇ ಮೊದಲೆಲ್ಲ ಹೋಗ್ತಿತ್ತು, ಇಲ್ಲಿ ನೋಡೋದೆಲ್ಲ ಖುಷಿ ಆಯಿತು. ಒಂದು ಊರಿಂದ ಒಂಥರ ಸಂಭ್ರಮ ಆಯಿತು ಅಷ್ಟೇ. ಹೇಳಿ ಮೇಡಮ್, ನಮಸ್ಕಾರ. ದುಬೈಲಿ ಎಷ್ಟು ವರ್ಷದಿಂದ ಇದ್ರಿ? ಸರ್ ನಾನು 3 ಮಂತ್ ಆಯಿತು ಅಷ್ಟೇ. ಸೊ ರೀಸೆಂಟ್ಲಿ ಜಾಬ್ ಆಗಿದೆ. ಸೊ ಇದು ಫಂಕ್ಷನ್ ಫಸ್ಟ್ ಟೈಮ್ ನನಗೆ. ದುಬೈಲಿ ಬಂದು ಯಕ್ಷಗಾನ ನೋಡ್ತಾ ಇರೋದು ಚೆನ್ನಾಗಿ ಅನಿಸ್ತಾ ಇದೆ. ಎಲ್ಲಿ ಮನೆ ನಿಮ್ಮದು? ಶಿರೂರಲ್ಲಿ ನಡುಕೋಟ ಒಂದು ದೇವಸ್ಥಾನ ಇದೆಲ್ಲ ಅಲ್ಲೇ. ಸೊ ಥ್ಯಾಂಕ್ಸ್, ಇದೊಂದು ಆಪರ್ಚುನಿಟಿ ನಮಗೆಲ್ಲರಿಗೂ ಪ್ರೊವೈಡ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಮಸ್ತೆ ಮೇಡಮ್, ನೀವು ಎಷ್ಟು ವರ್ಷದಿಂದ ಇದ್ರಿ? ನಾನೀಗ 3 ಇಯರ್ಸ್. ಎಲ್ಲಿ ಶಿರೂರೇ ನಿಮ್ಮ? ಶಿರು, ನನ್ನ ಹಸ್ಬೆಂಡ್ ಅವರು. ಹೌದಾ? ಓಕೆ.
ಎಂತ ಅನ್ಸ್ತೈತಿ ಈಗ ಕುಂದಾಪುರ ಕನ್ನಡದೆಲ್ಲ ಇಷ್ಟು ಜನ ಕಂಡು ಒಟ್ಟಾಗಿ ನಮ್ಮ ಕುಂದಾಪುರದ ಒಂದು ಭಾಷೆ ಸೊಗಡು ಕಾಂಬತ್ತಿ ಎಂತ ಅನ್ಸುತ್ತೆ? ಆ್ಯಕ್ಚುಲಿ ನಾನು ಲಾಸ್ಟ್ ಚಿಕ್ಕಿರುವಾಗ ನೋಡಿದ್ದು ಯಕ್ಷಗಾನ. ನೋಡಬೇಕಂತೇಳಿ ನಾ ಈಗ ದುಬೈಲಿ ನೋಡ್ತಾ ಇರೋದು ಆ್ಯಕ್ಚುಲಿ ನಮಗೆ ತುಂಬ ಖುಷಿ ಅನಿಸ್ತಾ ಇದೆ. ಅದೇ ಒಂದು ಆ್ಯಕ್ಚುಲಿ ಲಕ್ ಅಂತ ಹೇಳ್ಬೋದು ನಮ್ಮದು ಇಲ್ಲಿದ್ದು ಸಹ. ಈಗ ತುಂಬ ಫ್ರೆಂಡ್ಸ್ ಸಹ ಜಾಸ್ತಿ ಆಗಿದ್ದಾರೆ ಅನಿಸುತ್ತೆ. ಮತ್ತು ಕನ್ನಡ ಅಂತ ಹೇಳಿದಾಗ ಖುಷಿ ಆಗ್ತದಲ್ವಾ, ಅದರಲ್ಲೂ ಕುಂದಾಪುರ ಕನ್ನಡ ಅಂತ ಹೇಳಿದಾಗ ತುಂಬ ಖುಷಿ ಆಗ್ತದೆ ಅಷ್ಟೇ. ಅದೇ ನಮ್ಮೂರು ಅಂತೇಳಿ ನಾನು ಅದೇ ಆಗಲೇ ಹೇಳ್ತಾ ಇದ್ದೆ, ಇಷ್ಟು ಜನ ಯುವಕರಿದ್ದಾರೆ, ನೀವೆಲ್ಲ ನಮ್ಮ ಒಟ್ಟಿಗೆ ಸೇರ್ಕೊಂಡು ನಮ್ಮೊಂದು ತಂಡ ಕುಂದಾಪುರ ಗಲ್ಫ್ ಇತ್ತಲ್ಲ, ಖುಷಿ ಆಯ್ತು. ಒಂದೊಂದ್ಸಲ ಬಪ್ಪತ್ತು ನೆನ್ಪತ್ತು, ಕೆಲವರೆಲ್ಲ ನೆನ್ಪಿಟ್ಬಿಡ್ತಾರೆ. ನೆನ್ಪಿಟ್ಬೇಡಿ, ನಮ್ಮ ಜೊತೆ ಕೈ ಸೇರಿದ್ರೆ ಮತ್ತು ಗ್ರ್ಯಾಂಡಾಗಿ ಹಬ್ಬ ಮಾಡ್ಲಕ್ಕೆ ಅಲ್ದ ಅರುಣಣ್ಣ, ಕರೆಕ್ಟ್ ಅಲ್ದ? ಹೌದು, ಅದೇ ಎಲ್ಲರೂ ನಾವು ಶಿರೂರು ಯಾವಾಗೂ ನಿಮ್ಮ ಎಲ್ಲ ಕಾರ್ಯಕ್ರಮ ಹೈಯೆಸ್ಟ್ ಕುಂದಾಪುರ ತಾಲೂಕು ಇರೋದೇ ಶಿರೂರು. ಎಲ್ಲರ ಗಾಡಿ ನಮ್ಮ ಕುಂದಾಪುರ ಅಂದ್ರೆ ಕೂಡ ಅಲ್ಲಿಂದ ಒಂದೊಂದೊಂದು ಏರಿ. ಅದಕ್ಕೆ ನಾನು ಆಗಲ್ಲ ಒಂದು ಕೈ ಎತ್ತಿ ಈಚೆ ಬದಿಯರು ಎಷ್ಟು ಜನ ಬಂದರೆ ಆಚೆ ಅವ್ರಿಗೊಂದು ಹುಬ್ಬು. ಈಗ ನಮ್ಮ ಊರಿನವ್ರು ಬಂದಿರು, ನಮ್ಮ ಬದಿಯರು ಬಂದಿರು ಅಂತ ಹೇಳೋದು ಈಗ ಭಾರಿ ಖುಷಿ. ಅಡ್ಡಿಲ್ಲ, ಹೀಗೆ ಕುಂದಾಪುರ ಕನ್ನಡ ಬೆಳೆಸಿ, ಹಾಗೆ ಕುಂದಾಪುರ ಕನ್ನಡನ ಬೆಳೆಸಿ ಮತ್ತು ಕುಂದಾಪುರ ಕನ್ನಡ ಉಳಿಸಿ. ನಾನು ನಿಮ್ಮ ಹತ್ರ ಕೇಳಿದಷ್ಟೇ, ಈಗ ನಿಮ್ಮ ಮನೇಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ರೆ, ಸೊ ಆ ಮಕ್ಕಳಿಗೂ ಕೂಡ ಮನೆಗೆ ಹೊರಗಡೆ ಅಂತ ಮಾಡ್ರು, ಆ ಮಕ್ಕಳಿಗೆ ಕುಂದಾಪುರ ಕನ್ನಡ ಹೇಳಿಕೊಡಿ. ಆಗಲಿಕ್ಕೆ ಆ ಕುಂದಾಪುರ ಕನ್ನಡ ಸಾಯುವುದಿಲ್ಲ, ಅದು ಇನ್ನೂ ಜೀವಂತ ಆಗಿರುತ್ತೆ. ಕುಂದಾಪುರ ಕನ್ನಡ ಅಳ್ದಿದ್ದವನಿಗೆ ಕೂಡ ಅದ್ರದ್ದು ಒಂದು ಪ್ರಸರಿಸಿ, ಜಸ್ಟ್ ಅದರ ಒಂದು ಇದರ ಅಸ್ತಿತ್ವ ಅವಾಗ ಉಳಿತು ಬೆಳೆಸ್ಲಕ್ಕ ಅಂತೇಳಿ. ಮತ್ತು ಸಾಕಷ್ಟು ಕಾರ್ಯಕ್ರಮ ನಾವು ನಿಮ್ಮ ಜೊತೆ ಎಲ್ಲ ಮಾಡುತ್ತೆ, ನೀವು ಬರ್ಕ. ಓಕೆ, ಹೊಡಿ ಜಾಬ್ ಬಿಸಾಡಿ ಕುಂದಾಪುರ ಕನ್ನಡ ಮಾತಾಡಿ. ರೆಡಿ? ಇನ್ನೊಂದ್ಸಲ ಹೊಡಿ ಜಾಬ್ ಬಿಸಾಡಿ. ಜೈ ಶಿರೂರ್, ಹಂಗೆ ಕುಂದಾಪುರ ಭಾಷೆ ಮಾತಾಡ್ಕಿದ್ದು ಭಾಷೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಗೆ ನಮ್ಮ ಕುಂದಾಪುರ ಕನ್ನಡ ಬಳಗದ ಜೀವ ಸದಸ್ಯರು ಇವರು ಯಾವಾಗಲೂ ನಮ್ಮೊಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಚಂದ್ರಣ್ಣ ಅಂದೇಳಿ, ನಾವೆಲ್ಲ ಚಂದ್ರಣ್ಣ ಅಂದೇ ಕರೋದು. ಚಂದ್ರಣ್ಣ, ಹೇಳಿ, ಈಗ ಕುಂದಾಪುರ ಕನ್ನಡನೇ ಇಲ್ಲಿ ತಂದಿರಿ, ಕುಂದಾಪುರ ಒಂದು ಇಲ್ಲೇ ಕ್ರಿಯೇಟ್ ಮಾಡುವಂಥ ಅಜಮಾನ ಮಾಡ್ತಾ ಇದ್ರಿ, ಹೆಂಗಾಗ್ತಿತ್ತು? ಯಕ್ಷಗಾನ ಒಳ್ಳೆ ನಡೀತಿತ್ತಾ? ಆ್ಯಕ್ಚುಲಿ ಯಕ್ಷಗಾನ ಒಳ್ಳೆ ನಡೀತಾ ಇತ್ತು, ನಮಗೂ ತುಂಬ ಅನಿಸ್ತಾ ಇತ್ತು. ಕುಂದಾಪುರದಲ್ಲಿ ಇತ್ತು, ನಾವು ತುಂಬ ಖುಷಿ ಆಗ್ತಿತ್ತು. ಈ ಸಲ ಮಂದರ್ತಿ ಮೇಳದ ಬಂದು ಆಟ ಆಡಿಸ್ತಿತ್ತು, ತುಂಬ ಖುಷಿ. ಮತ್ತು ಎಲ್ಲರೂ ಬಂದಿದ್ರು, ತುಂಬ ಜನರು ಕುಂದಾಪುರದ ಆಸುಪಾಸು ಇದ್ರು. ಎಲ್ಲರಿಗೂ ದುರ್ಗಾ ಪರಮೇಶ್ವರಿ ಕಾಮದ ಅವಕಾಶ ಎಲ್ಲ ತುಂಬ ಖುಷಿ ಆಗ್ತಿತ್ತು. ಎಲ್ಲರೂ ಕಾಮದಂದ್ರೆ ಮತ್ತು ಆಟದಂದು ನೋಡ್ತಿರುವಾಗ ಅದೇ ಇದೊಂದು ಮಾಡೋಕ್ಕೊಂದು ಎಷ್ಟು ದಿವಸದ ಪ್ರಿಪರೇಷನ್ ಎಲ್ಲ ಇದ್ದಿತ್ತು ನಿಮ್ದೆಲ್ಲ? ಒಂದು 6 ತಿಂಗಳು ಬೇಕು, ಯಾಕಂದ್ರೆ ನಮ್ಮ ಬೇರೆ ಬೇರೆ ಪ್ರೋಗ್ರಾಮ್ ಎಲ್ಲ ಇತ್ತು. ಭಾರಿ ಒಂದು ಖುಷಿ ಆಗ್ತಲ್ಲ, ಒಂದು ಊರಿನವರೆಲ್ಲ ಸಿಕ್ಕೋತಿ. ತುಂಬ ಖುಷಿ ಅಂದರೆ ಎಲ್ಲರೂ ಬರ್ತಾರೆ, ನಮ್ಮ ಭಾಷೆಯಲ್ಲಿ ಮಾತಾಡ್ಬೋದು, ಅದು ತುಂಬ ಖುಷಿ. ಯಾರು ಕುಂದಾಪುರ ಒಂದೆಲ್ಲ ಹೆಂಗಿದ್ರೆ ಅಂದ್ರೆ ಅದು ಎಷ್ಟು ಕೇಂದ್ರ ಖುಷಿ, ಮನ್ಸು ತುಂಬ ಖುಷಿ ಆಯ್ತು. ಹೆಂಗಿದ್ರೆ ಕೇಂದ್ರ ಸಾಕತ್ತೆ, ಅದೇ ನಮ್ಗೆ ತುಂಬ ಖುಷಿ. ಥ್ಯಾಂಕ್ ಯು ಚಂದ್ರಣ್ಣ. ಈಗ ಒಳ್ಳೆದಾಗಲಿ. ನಮ್ಮ ಕುಂದಾಪುರ ಕನ್ನಡ ಗಲ್ಫ್ ಬಳಗದ ಒಂದು ಸದಸ್ಯರು ಕೂಡ ಭಾಳಷ್ಟು ನಮ್ಮ ಜೊತೆಗಿದ್ದು ಎಲ್ಲ ಪ್ರೋತ್ಸಾಹ ಮಾಡೋರು. ಮಂಜುನಾಥ್ ದೇವಾಡಿಗ ಎಲ್ಲ ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗೋದು, ನಿನ್ನೆ ಕೂಡ ನಮ್ಮ ಜೊತೆಗಿದ್ದು ಫುಲ್ ಸಪೋರ್ಟ್ ಮಾಡಿದ್ರು. ನಮ್ಮ ಊರಿನವ್ರು ಬಂದರು ಎಲ್ಲರಿಗೂ ಕೂಡ. ನಾನು ಪ್ರಾಪರ್ ಮರವಂತೇವ. ನನಗೆ ಕುಂದಾಪುರ ಕನ್ನಡದ ಈಗ ಸ್ಟಾರ್ಟಿಂಗಿಂದ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡು ಬಂದಿದ್ದೆ. ಆಟೋಟ ಸ್ಪರ್ಧೆ ಆಗಲಿ, ಪ್ರೋಗ್ರಾಮ್ ಆಗಲಿ, ಯಾವುದೇ ಒಂದು ಪ್ರತಿಯೊಂದು ಸ್ಪರ್ಧೆಯಲ್ಲೂ ಕೂಡ ನಾನು ಭಾಗವಹಿಸ್ತಾ ಇದ್ದೇನೆ. ಮತ್ತು ಪ್ರತಿಯೊಂದು ಈ ಯಕ್ಷಗಾನದವರಿಗಾಗಲಿ, ಆಟೋಟ ಸ್ಪರ್ಧೆಯಲ್ಲಾಗಲಿ ಪ್ರತಿಯೊಂದು ನಾನು ಬೆನ್ನೆಲುಬು ನಿಂತು ನಮ್ಮ ಅಧ್ಯಕ್ಷರಾದಂಥ ಸದನ್ ದಾಸ್ ಅವರಿಗೂ ನಾನು ಅವರಿಂದ ಹಿಂದಿನಿಂದ ಸಪೋರ್ಟ್ ಮಾಡ್ತಾ ಇದ್ದೇನೆ. ಮತ್ತು ಇವತ್ತಿನ ದಿನ ನಮ್ಮ ಕುಂದಾಪುರ ನೀವು ನೋಡ್ತಾ ಇದ್ರಿ, ಜನಗಳ ಸಾಗರ ಹರಿದು ಬಂದಂಗೆ ಬರ್ತಾ ಇದೆ. ಅಜ್ಮಾನಲ್ಲಿ ಇದ್ರೂ ಪ್ರೋಗ್ರಾಮ್ ದುಬೈಯಿಂದ, ಶಾರ್ಜೆಯಿಂದ, ರಸಲ್ ಖೈಮಾ, ಅಬುದಾಬಿ ಎಲ್ಲ ಕಡೆಯಿಂದ ಜನಸಾಗರವೇ ಬರ್ತಾ ಇದೆ. ನೀವು ನೋಡಿದರೆ ಗೊತ್ತಾಗ್ತದೆ. ಯಕ್ಷಗಾನ ಕಲಾವಿದರು, ಮಂದರ್ತಿ ಮೇಳದವರು ತುಂಬ ಒಂದು ಉತ್ಸಾಹಿಕರಾಗಿ ಒಂದು ಮಾಡ್ತಾ ಇರೋದು ನೋಡಿದರೆ ತುಂಬ 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 ಖುಷಿ ಆಗ್ತದೆ. ನಮಸ್ಕಾರ. ನಾವು ದುರ್ಗಾ ಪರಮೇಶ್ವರಿ ಆಟವನ್ನು ಆಡಿಸ್ಲಿಕ್ಕೆ ತುಂಬ ಪ್ರಯತ್ನ, ನಮ್ಮ ಸದನ್ ದಾಸ್ ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ದೇವಿಯ ಅನುಗ್ರಹದಿಂದ ಯಶಸ್ವಿಯಾಗಿ ಆಗಿದೆ ಅಂತ ನಮಗೆ ತೋರ್ತದೆ. ಯಾಕಂದರೆ ಅಷ್ಟು ಜನಜಂಗುಳಿಯಲ್ಲಿ ಸಭೆ ಸೇರಿದ್ದಾರೆ, ಎಲ್ಲ ಆಟವನ್ನು ವೀಕ್ಷಿಸ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ನಮ್ಮ ಜೊತೆ ಸಂತೋಷ್ ಶೆಟ್ಟಿ ಪೊಳ್ಳೆಲಿ ಅಂತ ಇಲ್ಲಿನ ಎಲ್ಲ ಕನ್ನಡ ಕಾರ್ಯಕ್ರಮಗಳಿಗೆ ಅವ್ರು ಯಾವತ್ತೂ ಇರ್ತಾರೆ. ಅವ್ರು ಮಂಗಳೂರಿನವರಾದರೂ ಕೂಡ ಇವತ್ತು ನಮ್ಮ ಕುಂದಾಪುರ ಬ್ಯಾಡ್ ಜಾಯ್ಕೆ ನಮ್ಮ ಸಪೋರ್ಟ್ ಮಾಡ್ತಾರೆ. ಅಂದರೆ ತುಳು ಮತ್ತು ಕುಂದಾಪುರ ಕನ್ನಡ ಯಾವತ್ತು ಅಣ್ಣ ತಮ್ಮ ಇದ್ದಂಗೆ, ಯಾಕಂದರೆ ಎಲ್ಲ ಕಲ್ಚರ್ ಒಂದೇ ಅಂದ್ರೆ. ಸೊ ಸಂತೋಷ್ ಅಣ್ಣ, 1-2 ಮಾತಾಡ್ಕೆ. ಬಂಧು ಮಿತ್ರರಿಗೆ ತುಂಬ ನಮಸ್ಕಾರ. ತುಂಬ ಖುಷಿಯಾಗುತ್ತೆ. ನಮ್ಮ ಕುಂದಾಪುರ ಬಳಗ ಕನ್ನಡ ಗಲ್ಪು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಶ್ರೀ ಕ್ಷೇತ್ರ ಮಂತಾರ್ತಿ ದುರ್ಗಾ ಪರಮೇಶ್ವರಿ ಕೃಪಾಕ್ಷೇತ್ರ ದಶಾವತಾರ ಯಕ್ಷಗಾನ ಮಂಡಳಿಯ ಒಂದು ಪ್ರಬುದ್ಧ ಯಕ್ಷ ಕಲಾವಿದರು ಬಂದಿರುವಂಥ ಇವತ್ತು ಒಂದು ಪಾಪಣ ವಿಜಯಗುಣ ಸುಂದರಿ ಭಾರಿ ಒಳ್ಳೆಯ ಒಂದು ಪೌರಾಣಿಕ ಪುಣ್ಯಕಥೆ. ನಮಗೆ ತುಂಬ ಹೆಮ್ಮೆ ಆಗುತ್ತದೆ. ನಮ್ಮ ಕುಂದಾಪುರ ಕನ್ನಡ ಬಳಗ ಅಂದರೆ ನಾವು ಮಂಗಳೂರಿನವರಾದರೂ ವಿಶೇಷವಾಗಿ ನಮ್ಮ ಭಾಷೆ, ಸಂಸ್ಕೃತಿ, ಕಲೆ ಎಲ್ಲ ಒಂದೇ. ನಾವೆಲ್ಲ ಅಣ್ಣ ತಮ್ಮಂತಾರ. ನೀವು ಮೊದಲು ಹೇಳಿದಾಗೆ ತುಂಬ ಹೆಮ್ಮೆ ವಿಷಯ.
ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಕಲೆಯನ್ನು ನಾವು ಉಳಿಸ್ತಾ ಇದ್ದೇವೆ. ನಾವು ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮ ನಾವಿದ್ದೇವೆ. ಆ ವಿಘ್ನೇಶ್ವರ ಅವರು ತುಂಬ ಒಳ್ಳೆಯ ನಿರೂಪಕರು, ನಮ್ಮೊಟ್ಟಿಗೆ ಒಳ್ಳೆಯ ಕಾರ್ಯಕ್ರಮ ಭಾಗವಹಿಸ್ತಾರೆ. ತುಂಬ ಹೆಮ್ಮೆ ಆಗುತ್ತೆ ನಿಮ್ಮ ಚಾನಲ್ಗೆ ಬಂದು ನಮ್ಮ ಹತ್ರ ಯಾರು ಮಾತನಾಡಿಸೋಕ್ಕೆ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ ಸಂತೋಷ್ ಅಣ್ಣ. ಯಕ್ಷಗಾನ ಕಾಂಬತಿ ಭಾರಿ ಖುಷಿ ಆಯ್ತು ಅಂತ ಬಡಗುತಿಟ್ಟು. ಹೌದು, ಖಂಡಿತ ನಮಗೆ ಯಕ್ಷಗಾನದಲ್ಲಿ ತುಂಬ ಖುಷಿ ಆಯಿತು. ಅದರಲ್ಲಿ ಎಂತ ಆಗುತ್ತೆ, ಅದು ಪಾಪಣ್ಣ ವಿಜಯ ಗುಣಸುಂದರಿ ಅಂದರೆ ನಾವು ತುಂಬ ಸಣ್ಣದಿಂದಲೇ ಆ ಒಂದು ಪ್ರಸಂಗ ನೋಡೋದಂದರೆ ಅದೊಂದು ಕತೆ, ಅಂದರೆ ಕಲಾವಿದರ ಒಟ್ಟಿಗೆ ಕತೆ ಸಹ ಹೋಗ್ತಾ ಇರ್ತದೆ. ಒಂದು ಒಳ್ಳೆಯ ಪ್ರಸಂಗ ಇದೆ. ಅದು ಇವತ್ತು ನಮ್ಮ ಕುಂದಾಪುರ ಕನ್ನಡ ಬಳಗ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕುಂದ ಕನ್ನಡ ಉತ್ಸವ ಅಂತ ಒಂದು ಅದರ ಒಟ್ಟಿಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ. ತುಂಬ ಒಳ್ಳೆಯ ವಿಷಯ. ಯಕ್ಷಗಾನ ಬಡಗತಿಟ್ಟ ಅಂತ ಹೇಳಿದ್ರು ಕೂಡ ಹಾರಾಡಿ ರಾಮಗಾಣಿಗ ಅಂತೇಳಿ ನೆನಪತ್ತೆ. ಹಾಗೆ ಅದೇ ಒಂದು ಪ್ರದೇಶದಿಂದ ಅದೇ ಒಂದು ಕ್ಷೇತ್ರದಿಂದ ಬಂದವರು ನಮ್ಮ ಹಾರಾಡಿ ಸುಧಾಕರ್ ಶೆಟ್ಟಿ ಅಂತ ಈಗ ನಮ್ಮೊಂದಿಗಿದ್ರು. ಅವರು ಸುಮಾರು ಒಂದು 35-40 ವರ್ಷ ದುಬೈಯಲ್ಲೇ ಇದ್ರು. ಕುಂದಾಪುರದ ಯಾವುದೇ ಕಾರ್ಯಕ್ರಮ ಇದ್ದು ಅದಕ್ಕೆ ಪ್ರೋತ್ಸಾಹ ಕೊಡ್ತಿದ್ರು. ಸೊ ಅವ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಕುಂದಾಪುರ ಬದಿ ಹೆಂಗಿತ್ತು, ಒಂದು ಮಂದರ್ತಿ ಮಳೆ ಚಂಡಿ ಒಂದು ಮಂದರ್ತಿ ದೇವಸ್ಥಾನಕ್ಕೆ ಭಾರಿ ಹತ್ತಿರದವ್ರು ಅವ್ರು ಹೆಂಗಿತ್ತು ಅಂತ ಅವ್ರದ್ದು ಒಂದ್ಸಲ ಕೇಳಿಬಿಡು. ಸರ್ ನಮಸ್ತೆ, ಇವತ್ತು ಕಾರ್ಯಕ್ರಮ ಬಂದದಕ್ಕೆ ಹೇಗಾಯ್ತು ಸರ್? ಭಾಳ ಒಳ್ಳೆಯ ಕಾರ್ಯಕ್ರಮ. ನಮ್ಮೂರಿನ ಮೇಳ ಇವತ್ತು ನಿನ್ನೆದಲ್ಲ, ಪಾರಂಪರ್ಯದಿಂದ ನಡೆದು ಒಂದು ಮೇಳ ಇದು. ಆಟ ಭಾಳ ನಡೀತಾ ಇತ್ತು, ಜನರು ಎಲ್ಲ ತುಂಬ ಸೇರಿದ್ದಾರೆ. ನೋಡಲೇಬೇಕಾದ ಭಾಳ ಪ್ರಸಿದ್ಧ ಮೇಳ. ಈ ದೇವಸ್ಥಾನದ ಖ್ಯಾತಿ ಪೂರ್ತಿ ದಕ್ಷಿಣ ಕನ್ನಡ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಉಂಟು. ಅಂಥ ಒಂದು ಮೇಳ ಇಲ್ಲಿಗೆ ಬಂದದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ನೀವೀಗ ರಾಮಗಾಣಿಗರದೇ ಒಂದು ಕ್ಷೇತ್ರದಿಂದ ಬಂದರು, ಅವರು ನೀವು ಯಕ್ಷಗಾನ ಸಣ್ಕಿಪತಿ ಕಂಡಿರಿ, ಹೆಂಗೆ ಅನಿಸ್ತಿತ್ತಲ್ಲ? ನಾನು ಸುಮಾರು 18 ವರ್ಷ ಆಗಿರುವಾಗ ರಾಮಗಾಣಿಗರು ತೀರಿಕೊಂಡ್ರು. ಅಲ್ಲಿವರೆಗೆ ಅವರ ಆಟಗಳನ್ನೆಲ್ಲ, ಅದರಲ್ಲಿಯೂ ಕರ್ಣಾರ್ಜುನರ ಕಾಳಗದ ಕರ್ಣನನ್ನು ಕಂಡ ನೆನಪು ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಬಿಡಿ. ಅಷ್ಟು ಒಳ್ಳೆಯ ವೇಷ. ಅದರ ಜೊತೆಗೆ ಹಾರಾಡಿ ಕೃಷ್ಣಗಾಣಿಗರದ್ದು ಅರ್ಜುನ. ಈ ಪ್ರಸಂಗ ನೋಡಲಿಕ್ಕೆ ಕಾರಂತರಿಂದ ಹಿಡಿದು ಬಾರದಿದ್ದ ಜನರಿಲ್ಲ, ಅಷ್ಟು ಫಾಲೋವರ್ಸ್ ಅವರಿಗಿದ್ದು. ಈ ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಪ್ರಥಮ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ ಕಲಾವಿದ ಅಂತ ಹೇಳಿದರೆ ಹಾರಾಡಿ ರಾಮಗಾಣಿಗ. ಹಾರಾಡಿಯಲ್ಲಿ ಯಕ್ಷಗಾನದ ಎಲ್ಲ ದಶಾವತಾರಿಗಳು, ನಿಮ್ಮ ಕೋಡಂಗಿಯಿಂದ ಹಿಡಿದು ಭಾಗವತರಿಂದ ಹಿಡಿದು ಚಂಡೆ, ಮದ್ದಳೆ, ಎರಡನೇ ವೇಷ, ಪುರುಷ ವೇಷ, ಸ್ತ್ರೀ ವೇಷ, ಬಣ್ಣದ ವೇಷ ಎಲ್ಲ ಇದ್ದ ಊರು ಹಾರಾಡಿ. ಹಾಗಾಗಿ ಯಕ್ಷಗಾನ ನಮ್ಗೆ ಹೊಸದಲ್ಲ. ಅದರಲ್ಲಿಯೂ ಹಾರಾಡಿ ರಾಮಗಾಣಿಗರ ವಿಶೇಷತೆ ಅಂತ ಹೇಳಿದರೆ ಆರಂಭದಿಂದ ಅಂತ್ಯದವರೆಗೆ ಒಂದೇ ಮೇಳದಲ್ಲಿದ್ದು ಜಾನುವಾರುಕಟ್ಟೆ ಭಾಗವತ ಒಟ್ಟಿಗೆ ಗೋಪಾಲಯ್ಯನೊಟ್ಟಿಗೆ ಒಂದು ಹೆಜ್ಜೆಗೆ ಹೆಜ್ಜೆ ಇಟ್ಟು ಆ ಮೇಳವನ್ನು ಮುಂದುವರಿಸಿದ ಕೀರ್ತಿ ಇದ್ದರೆ ಅದು ಹಾರಾಡಿ ರಾಮಗಾಣಿಗೆ. ಇಂಥ ಒಂದು ಮೇಳದ ಒಂದು ಖ್ಯಾತ ಮೇಳವನ್ನು ಇಲ್ಲಿಯವರೆಗೆ ಕರೆಸಿ ಇಲ್ಲಿ ಒಂದು ಪ್ರದರ್ಶನ ಕೊಟ್ಟದ್ದು ಎಲ್ಲ ಜನರಿಗೂ ಭಾಳ ಸಂತಸದ ವಿಷಯ. ಆ ಮಂದರ್ತಿಯ ದುರ್ಗಾಪರಮೇಶ್ವರಿಯ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹಾರೈಸ್ತಾ ನೀವು ಈ ಸಂದರ್ಶನಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ. ನಿಮಗೂ ಒಂದಿಸ್ತಾ ಧನ್ಯವಾದಗಳು, ಭಾರಿ ಖುಷಿ ಆಯ್ತು. ನಮ್ಮ ತುಳುನಾಡು ಮತ್ತು ಕುಂದಾಪುರ ಅಂತ ಹೇಳಿದ್ರೆ ಅಣ್ಣ ತಮ್ಮ ಇದ್ದಂಗೆ. ಯಾಕಂದ್ರೆ ತುಳುನಾಡಲ್ಲೂ ಕುಂದಾಪುರ ಕನ್ನಡ ಆಗಿರ್ಬೋದು, ತುಳು ಆಗಿರ್ಬೋದು, ಬ್ಯಾರಿ, ಕೊಂಕಣಿ ಎಲ್ಲ ಭಾಷೆಯೂ ಇತ್ತು. ಅದೆಲ್ಲ ಸೇರಿ ನಮ್ಮೊಂದು ತುಳುನಾಡು ಆಯ್ತು. ನಾ ಆಗಲೇ ಹೇಳ್ದಂಗೆ ತಲಪಾಡಿ ತುದಿಯಿಂದ ಈಚೆಗೆ ಬೈಂದೂರು ತುದಿಯವರೆಗೂ ಎಲ್ಲರೂ ಹೇಳ್ತಾರೆ. ಹಾಗೆ ಈ ನಮ್ಮ ಕಲ್ಚರ್ ಎಲ್ಲ ಒಂದೇ ಥರ. ಹಾಗೆ ನಮ್ಮ ಜೊತೆಗೆ ವಿಶೇಷ ವ್ಯಕ್ತಿಗಳಿದ್ರು. ಈಗ ಒಂದು ವಿಶ್ವನಾಥ್ ಶೆಟ್ಟಿ ಅಂತೇಳಿ ಇಲ್ಲಿನ ಒಂದು ಕಲಾ ಸೇವೆಯನ್ನು ಮಾಡ್ತಾ ಒಂದು ನಾಟಕ ರಂಗ ಆಗಿರ್ಬೋದು, ಅದರಲ್ಲಿ ಭಾಳಷ್ಟು ಹೆಸರು ಮಾಡಿದವರು. ಹಾಗೆ ನಮ್ಮ ಕರ್ನಾಟಕ ಸಂಘ ಶಾರ್ಜಾ ಇದೆ, ಅದರದ್ದು ಉಪಾಧ್ಯಕ್ಷರು ಕೂಡ ಹೌದು ಈಗ. ಸೊ ಅವ್ರ ಹತ್ರ ಕೇಂಬ ಈಗ ನಮ್ಮ ಬಡಗತಿಟ್ಟಿನ ಯಕ್ಷಗಾನ ಹೆಂಗಾತಿತ್ತು ಅಂದೇಳಿ ಅವ್ರ ಹತ್ರ ನಮಸ್ಕಾರ. ನಮಸ್ಕಾರ. ಹೇಳ್ಬೇಕೀಗ ಒಂದು ಪ್ರೋಗ್ರಾಮ್ ಬಗ್ಗೆ. ಪ್ರೋಗ್ರಾಮ್ ತುಂಬ ಆಶೆಯಿಂದ ಬಂದದ್ದು ಇವತ್ತು. ಏಕೆಂದರೆ ನನಗೆ ತುಂಬ ಇಷ್ಟ ಈ ಬಡಗುತಿಟ್ಟು, ಹಾಗೆಯೇ ಕುಂದಾಪುರ ಭಾಷೆಯಿಂದ ತುಂಬ ಇಷ್ಟ ನನಗೆ ಮೊದಲಿಂದಲೂ ಸಹ. ಸೊ ಸ್ಪೆಷಲಿ ಇವತ್ತಿದ್ದು ಪ್ರಸಂಗ ತುಂಬ ಹಳೆಯ ಪ್ರಸಂಗ, ತುಂಬ ಫೇಮಸ್ ಪ್ರಸಂಗ. ನಾವು ಚಿಕ್ಕದಿರುವಾಗ ನೋಡಿದ್ದೇವೆ ಈ ಪ್ರಸಂಗವನ್ನು. ಸೊ ಹಾಗೆ ಮತ್ತೊಂದು ನಮ್ಮ ದುರ್ಗಾಪರಮೇಶ್ವರಿ ಮಂದಾರ್ತಿ ದೇವರು, ಅವರನ್ನು ಆಶೀರ್ವಾದ ಬೇಕಿತ್ತು ನಮಗೆ. ಅದಕ್ಕೋಸ್ಕರ ನಾನು ಒಳಗೆ ಹೋಗಿ ದೇವರ ಪ್ರಸಾದ ಕೂಡ ತಗೊಂಡು ಬಂದೆ. ತುಂಬ ಖುಷಿಯಾಯಿತು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ವಿಘ್ನೇಶ್. ಅದೇ ನಾನು ಆವಾಗಲೇ ಹೇಳಿದಾಗೆ ಕೆಲವರಿಗೆಲ್ಲ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹತ್ತಿರ ಇದ್ರು ಕೂಡ, ಬಟ್ ಆ ದುರ್ಗಾಪರಮೇಶ್ವರಿ ಅವರನ್ನು ಆಟೋಮೆಟಿಕ್ಕಾಗಿ ಕರ್ಕೊಳ್ತಾರಂತೆ. ಇದು ಒಂದು ಒಳ್ಳೆಯ ಒಂದು ಕಥಾ ಭಾಗ ಮತ್ತು ಒಂದು ದುರ್ಗಾಪರಮೇಶ್ವರಿ ಅನುಗ್ರಹ ಕೂಡ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಬೇಕು ವಿಶ್ವನಾಥ್. ಥ್ಯಾಂಕ್ಸ್. ಒಳ್ಳೇದು ಮಾಡಲಿ ಎಲ್ಲರಿಗೂ. ಹಾಗೆ ನಮ್ಮ ಜೊತೆ ಮತ್ತೊಬ್ಬರು ಇದ್ದಾರೆ, ನಮ್ಮ ಗಡಿನಾಡ ಕನ್ನಡಿಗರು ಇವರು, ನಮ್ಮ ಸುಗಂಧರಾಜ್ ಬೇಕಲ್ ಅಂತೇಳಿ. ಇವರು ಕೂಡ ಹಲವಾರು ಸಂಘ ಸಂಸ್ಥೆಯಲ್ಲಿ ಗುರುತಿಸಿಕೊಂಡವರು. ಇವರು ನಮ್ಮ ಜೊತೆ ಇದ್ರು. ಒಂದೆರಡು ಮಾತಾಡಕ್ಕೆ ಸುಗಂಧರಾಜ್. ಎಲ್ಲರಿಗೂ ನಮಸ್ಕಾರ. ಇದೊಂದು ಕುಂದಾಪುರ, ನಮ್ಮ ಕುಂದಾಪುರದವರದ 4ನೇ ಸಂಬಂಧದ 3ನೇ 4ನೇ ಕಾರ್ಯಕ್ರಮ ಬರ್ತಾ ಇದ್ದೇನೆ. ಇದೊಂದು ವಿಶೇಷವಾದದ್ದು. ದುರ್ಗಾ ಪರಮೇಶ್ವರಿಯವರ ಆಶೀರ್ವಾದದೊಂದಿಗೆ ಇಲ್ಲೊಂದು ಯಕ್ಷಗಾನ ನಡೀತಾ ಇದೆ. ಫಸ್ಟಿಂದೆಲ್ಲ ಕಾರ್ಯಕ್ರಮ ಒಳ್ಳೆ ಮೂಡಿ ಬರ್ತಾ ಇದೆ. ಇನ್ನು ಮುಂದೋಗಿ ಇಂಥ ಕಾರ್ಯಕ್ರಮ ಮಾಡ್ತಾ ಇರಲಿ ಅಂತ ಆಶಿಸ್ತೇನೆ.
ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಹಾಗೆ ಸತೀಶ್ ಅಂಗ್ಳೂರ್ ಇದ್ದಾರೆ ನಮ್ಮವರು, ಒಂದೆರಡು ಮಾತಾಡ್ತೀವಿ. ದುಬೈಯಲ್ಲಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಭಾಷೆಯನ್ನು, ನಮ್ಮ ಪದ್ಧತಿಯನ್ನು ಉಳಿಸ್ಕೊಂಡು ಬರೋದ್ರಲ್ಲಿ ಇವರು ಕೂಡ ಪ್ರಮುಖರು. ಯಕ್ಷಗಾನವನ್ನು ಹಲವು ವರ್ಷಗಳಿಂದ ದುಬೈಯಲ್ಲಿ ಪ್ರೋತ್ಸಾಹಿಸಿ ಸಲಹಿ ಅದನ್ನು ಬೆಂಬಲಿಸ್ಕೊ ಬರ್ತಾಯಿದ್ರು. ಅವ್ರು ಯಾರು ಕೇಳಿದರೆ ಅದು ಪದ್ಮನಾಜ್ ಎಕ್ಕಾರ್ ಅಂತೇಳಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಯಕ್ಷಗಾನದಲ್ಲಿ. ಎಲ್ಲ ಸೆಟಪ್ಪು ಎಲ್ಲವನ್ನು ನೋಡ್ಕೊಂಡಿದ್ದವ್ರೆ. ಇವತ್ತೊಂದು ಈ ದೇವಿಯ ಮಹಿಮೆ ಅವ್ರ ಮೇಲೆ ಯಾವತ್ತೂ ಅವರಿಗೊಂದು ಅನುಗ್ರಹ ಇರಲಿ ಅಂತ ಕೇಳ್ತಾ, ನಮಸ್ಕಾರ. ನೀವು ಏನಿಸ್ತದೆ ಪ್ರೋಗ್ರಾಮ್ ಬಗ್ಗೆ? ನಾವು ಪ್ರೋಗ್ರಾಮ್ ಅಂತ ನೋಡೋದಿಲ್ಲ. ನಮ್ಮ ಮಂದರ್ತಿಯ ಮಹಾತಾಯಿ ಇಲ್ಲಿ ಬಂದಿದ್ದಾರೆ ಎಂಬುದಕ್ಕೆ ಒಂದು ಸಾಕ್ಷಿ ಆಗ್ತಾ ಇದೆ. ಯಾಕೆಂದರೆ ಸಭೆ ನಿರಂತರವಾಗಿ ಯಕ್ಷಗಾನವನ್ನು ನೋಡ್ತಾ ಇದ್ದಾರೆ. ಭಯ ಭಕ್ತಿಯಿಂದ, ವೇಷಧಾರಿಗಳಾಗಲಿ ಅಥವಾ ಆಡಿಯನ್ಸ್ ಆಗಲಿ ಎಲ್ಲರೂ ಭಯ ಭಕ್ತಿಯಿಂದ ನೋಡ್ತಾ ಇದ್ದಾರೆ. ಪೂಜೆ ಆಗಲಿ ಎಲ್ಲದು ಅತ್ಯಂತ ಸುಂದರವಾದ ವಿಶಾಲ. ಇದನ್ನು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಮಂದರ್ತಿಯ ತಾಯಿಯಲ್ಲಿ ಬಂದಿದ್ದಾರೆ ಎಂಬುದಕ್ಕೆ ಅದು ಸಾಕ್ಷಿ ಆಗ್ತದೆ ಇದನ್ನು ನೋಡುವಾಗ. ಹಾಗೆ ಯಕ್ಷಮಿತ್ರರು ದುಬೈ ಅಂತ ಆ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದನ್ನು ಒಂದು ಪೋಷಿಸಿಕೊಂಡೇ ಬರ್ತಾ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಯಕ್ಷಗಾನ ತೆಂಕುತಿಟ್ಟಾಗಿರ್ಬೋದು, ಬಡಗತಿಟ್ಟಾಗಿರ್ಬೋದು, ಅದನ್ನ ಎರಡನ್ನೂ ಕೂಡ ಬೆಳೆಸಿ ಉಳಿಸುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸರ್, ಅದ್ರ ಬಗ್ಗೆ ಒಂದೆರಡು ಮಾತಾಡಿ. ನನಗೆ ತೆಂಕುತಿಟ್ಟು ಬಡಗುತಿಟ್ಟು ಅಂತ ನನಗೆ ಏನಿಲ್ಲ. ನನಗೆ ಯಕ್ಷಗಾನ ಮುಖ್ಯ. ತೆಂಕುತಿಟ್ಟಲ್ಲಿದ್ದೇನೆ, ತುಳು ಯಕ್ಷಗಾನದಲ್ಲಿದ್ದೇನೆ, ಬಡಗುತಿಟ್ಟು ನನ್ನ ಪ್ರಾಮುಖ್ಯತೆ. ಯಾಕೆಂದರೆ ನಾನು ಈ ಮರಳುನಾಡಿನಲ್ಲಿ ಮುಂಚೆ ಸ್ಟಾರ್ಟಿಂಗಲ್ಲಿ ತಗೊಂಡು ಬಂದದ್ದೇ ಈ ಟೀಮನ್ನು ಕೊಂಡದಕಳಿಯವರ ಟೀಮನ್ನು ತಂದದ್ದು ಈ ಮಣ್ಣಿಗೆ ನಾನೇ ತಂದದ್ದು ನಾನಲ್ಲ. ಆ ತಾಯಿಯ ಕೃಪೆಯಿಂದ ನಾನು ಇಲ್ಲಿ ತರಿಸಿದ್ದೇನೆ. ಇಲ್ಲಿ ಒಳ್ಳೆಯ ಯಕ್ಷಗಾನ ಆಗಿದೆ 2015ರಲ್ಲಿ. ದೊಡ್ಡ ಟೀಮನ್ನು ಕರೆಸಿ ಇಲ್ಲಿ ಯಕ್ಷಗಾನ ಮಾಡಿಸಿ ಸಂತೋಷ ಪಡಿದ್ದಾರೆ ಎಲ್ಲ ನಮ್ಮ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕನ್ನಡ ಏನು ದಕ್ಷಿಣ ಕನ್ನಡದವರು ಎಲ್ಲರೂ. ಯಾಕೆಂದರೆ ಬಡಗುತಿಟ್ಟು ತೆಂಕುತಿಟ್ಟು ಅಂದರೆ ಅವರದ್ದು ನಮ್ಮ ಬಡಗುತಿಟ್ಟಿನಲ್ಲಿ ನಾಟ್ಯ ಜಾಸ್ತಿ ಇದೆ, ನಮ್ಮ ತೆಂಕುತಿಟ್ಟಿನಲ್ಲಿ ಒಂದು ರಾಜಾರೋಷವಾಗಿ ಅಷ್ಟಿದೆ. ಅದಕ್ಕೆ ನನಗೆ 2 ಸಹ ಯಕ್ಷಗಾನ ಬೆಸ್ಟ್. ಓಕೆ ಸರ್, ತುಂಬ ಖುಷಿ ಆಗುತ್ತೆ. ಈ ಒಂದು ಸಪೋರ್ಟ್ ನಿಮ್ದು ಯಾವತ್ತು ಕಲಾ ಸೇವೆಗೆ ಇರಲಿ ಅಂತ ಹೇಳಿ ನಾವು ಆಶಿಸ್ತೇವೆ. ತುಂಬ ಧನ್ಯವಾದಗಳು. ಇಂಡಿಯಾದಿಂದ ಬೇರೆ ಬೇರೆ ಊರಿಂದನೂ ಕತಾರ್, ಕುವೈಟ್ ಎಲ್ಲ ಬದಿ ನಮ್ಮ ಪ್ರತಿನಿಧಿಗಳು ಬಂದಿರ. ಹಾಗೆ ನಮ್ಮ ಕುಂದಾಪುರ ಕನ್ನಡ ಬಳಗಕ್ಕೆ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಯಾವತ್ತು ಶುರುವಾಯಿತು ಆ ಕುಂದಾಪುರ ಕನ್ನಡ ಇಲ್ಲಿವರೆಗೆ ನಮ್ಮ ಭಾರತದಲ್ಲಿ ಇಟ್ಕೊಂಡು ಅದಕ್ಕೆ ಪತ್ರಿಕೆ ಸಲಹೆದಲ್ಲಿರ್ಬೋದು, ಆ ಪತ್ರಿಕೋಮದಲ್ಲಿರ್ಬೋದು ಭಾಳಷ್ಟು ಸಲಹೆ ಕೊಡ್ತಾ ಬಂದಿರ. ಇವರು ನಿರೂಪಣೆ ಕೂಡ ಅದ್ಭುತವಾಗಿರುತ್ತೆ. ಇವತ್ತು ಕೂಡ ನಿರೂಪಣೆ ಮಾಡಿದ್ದಾರೆ. ಹಾಗೆ ಕುಂದಾಪುರದ ನಮ್ಮ ಉದಯವಾಣಿ ಪತ್ರಿಕೆಯಲ್ಲಿ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ರು ನಮ್ಮ ಕುಂದಾಪುರ ವಲಯದಲ್ಲಿ. ಸೊ ಇವರು ಭಾಳಷ್ಟು ಫೇಮಸ್, ಎಲ್ಲರಿಗೂ ಇತ್ತು. ಹಾಗೆ ಕುಂದಾಪುರ ಕನ್ನಡನ ಜಾಸ್ತಿ ಬೆಳೆಸಿ ಉಳಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಹಾಗೆ ಯುವಕರಿಗೆ ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ರು. ನಮ್ಮ ಜೊತೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇಂಡಿಯಾದಿಂದ ಇಲ್ಲಿ ಬಂದು ನಮ್ಮ ಜೊತೆಗೂ ಇದ್ರು. ಸೊ ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಅರುಣ್ ಕುಮಾರ್ ಶಿರೋ. ನೀವೆಲ್ಲ ಇವ್ರ ಹೆಸರು ಕೇಳಿರ್ತೀರಿ. ನಮಸ್ಕಾರ ಅರುಣ್. ಈಗ ನೀವು ದುಬೈ ಬಂದಿರಿ, ಒಂದು ಆಟ ಕಾಮಿಕೆ ಮತ್ತು ಆ ಪ್ರೋತ್ಸಾಹ ಇತ್ತು ಕಣಿ, ಅದು ಭಾರಿ ಒಂದು ಮೆಚ್ಚುವಂಥ ಕೆಲಸ. ಇದ್ರ ಬಗ್ಗೆ ಎಂತ ಅಂತಾರೆ ಅರುಣ? ನಮಸ್ತೆ ವಿಘ್ನೇಶ. ಭಾಳ ಖುಷಿ ಆದಿತ್ತು. ಖುಷಿ ಎಂತಕ್ಕಂತಂದರೆ ಈಗ ಊರಾಗ ಒಂದು ಕಾರ್ಯಕ್ರಮ ಮಾಡೋದು ದೊಡ್ಡ ವಿಚಾರ ಅಲ್ಲ. ನಾವೀಗ 2-3 ದಿವಸದಿಂದ ನೋಡ್ತಾ ಇತ್ತಲ್ಲ, ದುಬೈದಲ್ಲಿ ನಮ್ಮ ಊರಾಗಾರು ಇಷ್ಟು ಸೆಟಪ್ ಮಾಡೋಕತ್ತಿಲ್ಲ, ಅಷ್ಟು ಚಂದ ಮಾಡ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ನೀವೆಲ್ಲ ಒಟ್ಟಾಗಿ ಮಾಡೋದು. ಇನ್ನೊಂದು, ನಾನು ಇಲ್ಲಿ ಎಲ್ಲ ದೊಡ್ಡ ಜಾಬಲ್ಲಿದ್ರು, ಈ ನಮ್ಮ ಕುಂದಾಪುರ ಕನ್ನಡ ಗಲ್ಫ್ ಇದರಲ್ಲಿ ನೋಡೋದು ನಾನು ಎಲ್ಲ ದೊಡ್ಡ ಉದ್ಯಮದಲ್ಲಿ ಜಾಬ್ನಲ್ಲಿ ಅದರಲ್ಲಿದ್ರು. ಆದರೆ ಊರಿನ ಕಾರ್ಯಕ್ರಮ ಅಂದಾಗ ಅವರ ಎಷ್ಟೊಂದು ಸಿಂಪ್ಲಿಸಿಟಿಯಲ್ಲೇ ಅವ್ರು ನಮ್ಮನ್ನು ಪ್ರೀತಿ ಮಾಡೋದಕ್ಕೆ ನಮ್ಗೆ ಬಹುಶಃ ಬೇರೆ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಕುಂದಾಪುರ ಕನ್ನಡ ಬಳಗ ಈಗ ನಾನು ನಿರಂತರವಾಗಿ ಅದ್ರ ಜೊತೆ ಅತ್ಯಂತ ಹತ್ತಿರದ ಸಂಪರ್ಕದಲ್ಲಿ ಇರೋದರಿಂದ ಹೇಳ್ತಾ ಇರೋದು, ದುಬೈನಲ್ಲಿ ಭಾಳ ಅವಶ್ಯಕತೆ ಇತ್ತು. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಊರಿಂದ ಬರುವವರಿಗೆ ಒಂದು ಭರವಸೆ ಮತ್ತೊಂದು ಧೈರ್ಯ ಇದರಿಂದ ಸಿಗ್ತದೆ. ಮತ್ತು ಒಳ್ಳೆಯ ಒಂದು ಬಾಂಧವ್ಯ ಬೆಳೀತದೆ. ಇವತ್ತು ನಾನು ಕಾರ್ಯಕ್ರಮದಲ್ಲಿ ನೋಡಿದೆ, ಬಹುಶಃ ಊರಲ್ಲಾದರೂ ಒಂದು ಯಕ್ಷಗಾನಕ್ಕೆ ಇಷ್ಟಪ್ಪ ಜನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಹಾಲ್ ಫುಲ್ ಆಯಿತು, ಇಡೀ ಹಾಲ್. ಮತ್ತು ಈಗ ಲಾಸ್ಟ್ ಮೂಮೆಂಟ್ ಇನ್ನೂ ಕೂಡ ಯಾರೂ ಹೇಳಲಿಲ್ಲ ಇದ್ರಂಗ ಮಧ್ಯೆ ಹೇಳೋದು ಎಂಥದ್ದು ಇಲ್ಲ, ಅಷ್ಟು ಚೆಂದ ಮಾಡಿ ಶಿಸ್ತಿಂದ ಮಾಡಿದ್ದಾರೆ. ಮತ್ತು ಎಲ್ಲರನ್ನ ಊರಿನವ್ರು ಬಂದಂಥ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ಬಳಗ ಗಲ್ಫ್ ಅದು ನಮ್ಮ ಕುಂದಾಪುರದ ಒಂದು ಹೆಮ್ಮೆ. ಅದರಲ್ಲೂ ನಿಮ್ಮದೆಲ್ಲ ಓಡಾಟ ನೋಡ್ರಿ, ಇದು ಇವತ್ತಿನ ಒಂದಿನ ಓಡಾಟ ಅಲ್ಲ. ಈಗ ಅವ್ರನ್ನ ಮೇಳ್ದವ್ರನ್ನ ಎಲ್ಲರನ್ನೂ ಪಾಸ್ಪೋರ್ಟಿಂದ ಹಿಡಿದು, ಈಗ ನಾವು ಅವರೊಟ್ಟಿಗೆ ಬಂದದ್ರಿಂದ ಹೇಳೋದು, ಟಿಕೆಟಿಂದ ಹಿಡಿದು ರೂಮಿಂದ ಹಿಡಿದು ಎಲ್ಲ ಕೂಡ ಅಚ್ಚುಕಟ್ಟಿನ ವ್ಯವಸ್ಥೆ ಮಾಡಿದ್ದಾರೆ. ಇದು ಬಹುಶಃ ಭಾಳ ನಮ್ಗೆ ಖುಷಿ ಆಗ್ತಾ ಇದೆ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ಗಲ್ಫ್ ಬಳಗ ಇನ್ನಷ್ಟು ಇಡೀ ಜಾಗತಿಕ ಮಟ್ಟದಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಆಗ್ತಾಯಿದೆ. ಇನ್ನಷ್ಟು ಕೆಲಸ ಆಗಲಿ ಅನ್ನೋದು ನಮ್ಮದು ಆಶಯ. ಖುಷಿ ಆಯ್ತು ತುಂಬ ಅರುಣನ ಮಾತು ಕೇಳಿ. ಹಾಗೆ ನೀವೊಂದು ಸುಮಾರು ಒಂದು 4-5 ಸಲ ದುಬೈ ಬಂದಿಬ್ರು ಸಾಕು.
ಹಾಗೆ ಪ್ರತಿ ಸಲ ಬಂದು ಕೆಲವೊಂದು ಕಾರ್ಯಕ್ರಮದಲ್ಲಿ ಅವರನ್ನ ನಾವು ಮೀಟ್ ಆಗ್ತಿರತ್ತೆ. ಬಟ್ ಇವತ್ತು ಒಂಥರ ಕುಂದಾಪುರ ಕನ್ನಡದೇ ಕಾರ್ಯಕ್ರಮ ಸುಮಾರು ವರ್ಷ ಒಂದು ಕೊರೋನಾ ಆದ್ಮೇಲೆ ಆತಿತ್ತು ಒಂದು ಮಂದಾರ್ತಿ ಮಾಡಿ ಚಂಡಿ ಹಬ್ಬದ. ಈಗ ನೀವು ಊರಂಗೆ ಇರ್ಬೋದು, ನೀವು ಅಲ್ಲೇ ಇರ್ತೀರಿ. ಬಟ್ ನೀವು ಇಲ್ಲಿಗ ದುಬೈ ಒಂದು ಅರಬ್ರ ನಾಡಿ ಬಂದ್ರು ಕೂಡ ಆ ಚಂಡಿ ಕೇಂಬತ್ತಿಗೆ ಒಂದು ನಮ್ಮೂರು ಒಂದಷ್ಟು ದೂರ ಎತ್ಕೊಂಡು ಒಂದು ನಮ್ಮೂರಿಗೆ ಒಂದು ಸದ್ದು ಕೇಂಬತ್ತಿಗೆ ಭಾರಿ ಖುಷಿಯಾಗಿರುತ್ತೆ. ಅದ್ರ ಬಗ್ಗೆ ಒಂದು ಎಂತ ಹೇಳ್ತೀರಿ? ಅಂದರೆ ಈಗ ಎಲ್ಲದಕ್ಕೂ ಹಾಗೆ ಎಲ್ಲರೂ ಫಸ್ಟ್ ನಾವು ವಿದೇಶಕ್ಕೆ ಹೊರಕೊಳ್ಳೆ ಊರು ಬದಿಯರು ಯಾರು ಸಿಕ್ಕರೆ ಖುಷಿ ಆಯ್ತು. ಈಗ ಬೊಂಬೈಗೆ ಹೋದ್ರೆ ಎಲ್ಲರೂ ಕುಂದಾಪುರ ಕನ್ನಡ ಮಾತಾಡ್ರೆ ಅಥವಾ ಬೆಂಗಳೂರಿಗೆ ಹೋದರೆ ಇದು ಅದರಲ್ಲೂ ಇದು ದುಬೈ. ಇಲ್ಲಿ ನಮ್ಮ ಕುಂದಾಪುರದ ಊಹಿಸ್ಕೊಂಬಕ್ಕೂ ಸಾಧ್ಯ ಇರೋದಿಲ್ಲ. ಅಂಥದ್ರಾಗೆ ಈಗ ಇಲ್ಲಿನ ಚಂಡಿಗೆ ನಾನು ಆವಾಗಲೇ ಹೇಳ್ದಂಗೆ ಇಲ್ಲದ ಗಲ್ಪಗೋಡ ಚಂಡಿ ಶಬ್ದ ನಮಗೆ ಕುಂದಾಪುರ ಕೇಂದಂಗೆ ಆಯ್ತು. ಅಷ್ಟು ಒಂದು ಇದು ಕೇಳಕ್ಕೆ ಆ ಥರ ಒಂದು ಇದು ಅದು ಗಲ್ಫ್ ರಾಷ್ಟ್ರದಾಗ ಮಾಡೋದಂದ್ರೆ ಇಲ್ಲ ಅಷ್ಟು ಸುಲಭದಲ್ಲ. ಯಾಕಂದರೆ ಇಲ್ಲಿ ಕಾನೂನು ಕಟ್ಟಳೆಗಳು ಅಷ್ಟು ಸಮಸ್ಯೆ ಇದೆ. ಅಂಥದ್ರಾಗೆ ಎಲ್ಲವನ್ನು ಮಾಡ್ಕೊಂಡು ಇಷ್ಟು ಜನ ಒಟ್ಟು ಮಾಡ್ಕಲ್ಲ, ಎಲ್ಲೆಲ್ಲೆಲ್ಲೆಲ್ಲ ಇರ್ತಾರೆ. ಇಲ್ಲಿ ಟೈಮ್ ಇಸ್ ಮನಿ ಅಂದಷ್ಟು ಒಂದು ಬ್ಯುಸಿ ಶೆಡ್ಯೂಲ್ಡಲ್ಲೇ ಇವ್ರನ್ನೆಲ್ಲ ಒಟ್ಟು ಮಾಡ್ಕೊಂಡು ಮಾಡೋದು ಭಾಳ ಖುಷಿ ಆದಿತ್ತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಂಗಂತೂ ಈಗ 2 ದಿವಸ ಊಟ ಮಾಡೋದ್ರಿಂದ ಹಿಡಿದು ನಮ್ಮೊಟ್ಟಿಗೆ ಇದ್ದಿದ್ದರಿಂದ ಹಿಡಿದು ಈ ಕಾರ್ಯಕ್ರಮದಿಂದ ಹಿಡಿದು ಕುಂದಾಪುರ ಬಿಟ್ಟು ಬಂದಿದ್ದು ನಮ್ಗೆ ಅನಿಸೋದೇ ಇಲ್ಲ. ಈ ಕುಂದಾಪುರಗರು ಒಂದೆರಡು ಕಡಿಮೆ ಸಿಕ್ಕೋಕೆ ಇಲ್ಲಿ ಎಲ್ಲದೂ ಇತ್ತು ಅಷ್ಟು ಚಂದ. ಅದು ನಿಮ್ದೆಲ್ಲರ ಪ್ರಯತ್ನ ಮತ್ತು ನಿಮ್ಮೆಲ್ಲರ ಒಂದು ಶಕ್ತಿ ಇದು ಕಾರಣ ಅನಿಸುತ್ತೆ. ಧನ್ಯವಾದ, ತುಂಬ ಖುಷಿ ಆಯಿತು. ಅದಕ್ಕೆ ನಿಮ್ಮ ಊರಿಂದ ನಿಮ್ಮ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವಿಲ್ಲೇನೋ ಪ್ರೋಗ್ರಾಮ್ ಮಾಡೋತ್ತಿಗೆ ಅಲ್ಲಿಂದ ಔಟ್ಪುಟ್ಸ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ಏನಾದರೂ ಹೇಳಿದಾಗ ಅದು ಸಪೋರ್ಟ್ಗಳಾಗಿ ಸಲಹೆಗಳಾಗಿ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಕೊನೆಯದಾಗಿ ನಮ್ಮ ಕುಂದಾಪುರ.com ಇವತ್ತು ನೇರ ಪ್ರಸಾರವನ್ನು ಇಡೀ ವಿಶ್ವದಾದ್ಯಂತ ಪಸರಿಸ್ತಾ ಇದೆ. ಆ ಕುಂದಾಪುರ.com ಬಗ್ಗೆ ಮತ್ತು ನಮ್ಮ ಸುನೀಲ್ ಅವ್ರ ಬಗ್ಗೆ ಒಂದೆರಡು ಮಾತು ಆ ಚಾನಲ್ ಬಗ್ಗೆ. ಸುನೀಲ್ ನನ್ನ ಸಹೋದರ ಇದ್ದಂಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸುನೀಲ್ ಈಗಾಗಲೇ ಸ್ಟಾರ್ಟಿಂಗಲ್ಲೇ ನಮ್ಮ ಮಾಧ್ಯಮದಲ್ಲಿ ಭಾಳ ದೊಡ್ಡ ರೆಕಾರ್ಡ್ ಮಾಡಿದೆ. ಯಾಕಂತಂದರೆ ಎಲ್ಲ ಒಂದು ಕಾಲೇಜ್ ಮುಗಿಸಿ ಸೆಟ್ಲಾಗುವಾಗ ಏನಾದ್ರು ಒಂದು ಯೋಚನೆ ಮಾಡ್ತಾರೆ. ಆದರೆ ಸುನೀಲ್ ಬಂಡಾಸಸ್ ಕಾಲೇಜಲ್ಲಿ ಓದುವಾಗಲೇ ಕುಂದಾಪುರ.com ಅನ್ನೋದನ್ನು ಸ್ಥಾಪಿಸಿದ್ರು. ಅಂದರೆ ಆವಾಗಲೇ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಭವಿಷ್ಯ ಇರುವಂಥದ್ದು. ಮತ್ತು ಅವರು ನಾನು ಈಗ ಕುಂದಾಪುರದಲ್ಲಿ ಸಿಲ್ವರ್ ಬಟನ್ ನಾನು ಆಗಲೇ ಹೇಳ್ತಿದ್ದೆ, ಒಂದು 3 ಜನ ಸಿಕ್ಕಿತಕ್ಕ ಅಂತ. ಅದ್ರಂಗೆ ಸುನಿಲ್ ಒಬ್ರು, ಅದೊಂದು ನಮ್ಮ ದೊಡ್ಡ ಹೆಮ್ಮೆ ಆ್ಯಕ್ಚುಲಿ. ಯೂಟ್ಯೂಬಲ್ಲಿ ಸಿಲ್ವರ್ ಬಟನ್ ತಗ ಅದ್ರ ಬಗ್ಗೆ ಅದು ಎಲ್ಲದಕ್ಕಿಂತ ಅವರ ಡೆಡಿಕೇಶನ್ ಮತ್ತು ಪ್ರಯತ್ನ ಇದರಲ್ಲಿ. ಈಗ ದುಬೈಗೆ ಬರೋದಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ಕುಂದಾಪುರ.com ಬೆಳೆಸಿದ ರೀತಿ ಭಾಳ ಖುಷಿ. ಅಷ್ಟು ಕ್ವಾಲಿಟಿಯಲ್ಲಿ ಎಲ್ಲೂ ರಾಜಿ ಇಲ್ಲ. ನಾನು ಯಾವಾಗೂ ನೋಡ್ತಾ ಇದ್ದೆ, ಭಾಳ ಹತ್ತಿರದಿಂದ ಗೊತ್ತಿರೋದ್ರಿಂದ ಮತ್ತು ನಮ್ಮ ಬೈಂದೂರು ಪತ್ರಕರ್ತರ ಸಂಘದ ಕಾರ್ಯರತ ಪತ್ರಕರ್ತರ ಸಂಘದ ಸದಸ್ಯ ಕೂಡ ಆಗಿದ್ದರಿಂದ ಮೊದಲಿಂದ ಹಾಗೆ ಒಂದು ಯಾವುದರಲ್ಲಿದ್ದು ತುಂಬ ಶ್ರದ್ಧೆಯಿಂದ ಇದರಿಂದ ಮಾಡ್ತಾಯಿದ್ರು. ಭಾಳ ಖುಷಿ ಅಂತಾರೆ. ಈ ಬೆಳ್ಳಿ ಇದ್ರದ್ದು ಸಿಕ್ಕಿದ ಜೊತೆಗೆ ಸ್ಪೆಷಲಿ ದುಬೈದಲ್ಲಿ ಈ ಸರಿ ಅವ್ರದ್ದು ಆ ಟೈಮ್ ಅಂತಾರಲ್ಲ, ದುಬೈದಿಂದ ಬಂದು ಲೈವ್ ಕೊಡುವಂಥದ್ದು ಒಂದು ಇದಾಗಿದೆ. ಯಾಕಂದರೆ ಇಲ್ಲಿ ಊರಾಗಿದ್ದಷ್ಟು ಅನುಕೂಲ ಎಲ್ಲ ಕಡೆ ಸಿಕ್ಕುದಿಲ್ಲ. ಆದರೆ ಪರ್ಫೆಕ್ಟಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮ ಲೈವ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಕುಂದಾಪುರ.comಗೆ ಈ ಸರಿ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ವರ್ಷದಿಂದ ವರ್ಷಕ್ಕೆ ನಾನು ಉದ್ಘಾಟನೆಗೆ ಬಂದಿದ್ದೆ. ಅದರ ನಂತರ ಕುಂದಾಪುರದಲ್ಲಿ ಕಾರ್ಯಕ್ರಮ ಮಾಡಿದೆ. ಕೋವಿಡ್ ನಂತರ ಬಂದು ಅಷ್ಟು ಇದಾಗಲಿಲ್ಲ, ಸ್ವಲ್ಪ ಇದಾಯಿತು. ಆನ್ಲೈನಾಗೆಲ್ಲ ಕಾರ್ಯಕ್ರಮ ಮಾಡಿದೆ. ಆದರೆ ಅದರ ನಂತರ ಉದ್ಘಾಟನೆ ಬಳಿಕ ಬಹುಶಃ ಎಲ್ಲರಿಗೂ ಒಂದು ಎನರ್ಜಿ ಬಂದದ್ದು ಈ ಕಾರ್ಯಕ್ರಮ. ಇದು ಊರರಿಗೂ ಕೂಡ ದುಬೈದಾಗ ಎಂತ ಆತಿತ್ತು ಒಂದು ಕಾಮಕ್ಕೊಂದು ಲೈವ್ ಸ್ಪೆಷಲ್ ಆಗಿ ಮಾಡಿದ್ರು. ಸೊ ವಿಶೇಷವಾಗಿ ಸುನೀಲ್ನಿಗೆ ಸ್ಪೆಷಲ್ ಥ್ಯಾಂಕ್ಸ್. ನಮಗೆಲ್ಲರಿಗೂ ಒಂದು ಮಾತಾಡೋ ಅವಕಾಶ ಸಿಕ್ತು. ಥ್ಯಾಂಕ್ ಯು. ಧನ್ಯವಾದಗಳು. ನಿಮ್ಮ ಸಪೋರ್ಟ್ಗಳು ಕುಂದಾಪುರ ಒಂದು ಭಾಷೆಗೆ ಹಾಗೆ ನಡೀತಾ ಇರಲಿ. ನಿರಂತರವಾಗಿ ನಿಮ್ಮ ಆ ಭಾಷೆ ಒಲವುಗಳು ಹಾಗಿರಲಿ ಮತ್ತು ಆ ಭಾಷೆಯ ಪಸರಿಸು ಬೇರೆ ಜನರಿಗೂ ತಾಗ್ತಾ ಇರಲಿ. ವಿಘ್ನೇಶ್ ಈಗ ನಾವು ಫಸ್ಟ್ ಉದ್ಘಾಟನೆ 2-3 ವರ್ಷದಿಂದ ನೋಡ್ತಾ ಇದ್ದೆ. ಟಾಪ್ ಆ್ಯಂಕರ್ ಆಗಿ ನಮ್ಮ ಇದ್ರಾಗ, ಅದ್ರಾಗ ದುಬೈದಲ್ಲಿ ಒಳ್ಳೆ ಬೆಸ್ಟ್ ಆ್ಯಂಕರ್ ಆಗಿ ಇದು ಮಾಡ್ತಾ ಇದ್ರೆ ತುಂಬ ಎಫರ್ಟ್ ಆಗ್ತಾರೆ. ಇದಕ್ಕೆ ಒಳ್ಳೆ ಭವಿಷ್ಯ ಉಂಟು. ಆಲ್ ದಿ ಬೆಸ್ಟ್ ಅಂದ್ಕೊಂಡು ಹೇಳ್ತಾ ಇದ್ರೆ ಇದಕ್ಕೆ ಇನ್ನೊಂದು ದೊಡ್ಡ ಶಕ್ತಿ ನಮ್ಮ ಕುಂದಾಪುರ ಕನ್ನಡ ಬಳಗ. ಧನ್ಯವಾದಗಳು. ಅದೇ ನನಗೆ ಆಲ್ಮೋಸ್ಟ್ ಅದು ಯಾವತ್ತೂ ಹೇಳುವಾಗೆ ಅರುಣಣ್ಣ ಅವ್ರ ಕೆಲವೊಂದು ಮಾತುಗಳು ನಾನು ಈ ಕುಂದಾಪುರ ಕನ್ನಡ ಯಾವುದೋ ಒಂದು ಪ್ರೋಗ್ರಾಮ್ ಮಾಡೋದು ಅರುಣಂತಕ್ಕೆ ಅಂತ ಅರುಣಣ್ಣ ಬನ್ನಿ ಕೂಕಣಿ ಮಾತಾಡುವ ಪ್ರೋಗ್ರಾಮ್ ಮುಂಚೆ ಸ್ಟೇಜ್ ಹೊತ್ತಿಗಿಂತ ಮುಂಚೆ ಕೆಲವೊಂದು ಔಟ್ಪುಟ್ ಅವ್ರ ತಕ್ಕಂತೆ ನಾನು ಕೆಲವೊಂದು ಇನ್ಪುಟ್ ಕೆಲವೊಂದು ತಕ್ಕಂತೆ. ಯಾಕಂದರೆ ಹಿಂಗೆ ಮಾಡ್ರೆ ಹಂಗೆ ಅಂದರೆ ನನಗೆ ಈ ಒಂದು ಪ್ರೋಗ್ರಾಮಿಗೆ ಅಂತಲ್ಲ, ಹಿಂದೆ ನಾವು ಪ್ರತಿ ವರ್ಷ ಕುಂದಾಪುರ ಆಷಾಢಿ ಅಮಾವಾಸ್ಯೆ ಮಾಡೋತ್ತಿಗೂ ಕೂಡ ಅವ್ರ ಹತ್ರ ಒಂದು ಕೆಲವೊಂದು ಸಲಹೆಗಳನ್ನು ತಗೊಂಡೆ. ಯಾಕಂದರೆ ಅವ್ರ ಬಗ್ಗೆ ನಮ್ಗೆ ಗೊತ್ತಿದ್ದೆಲ್ಲ ಸೂಚನೆಗಳನ್ನ ತಗೊಂಡ್ರೆ ಅದು ಜಾಸ್ತಿ ಬೆಳೀತಂಬ್ರೆ. ಹಾಗಾಗಿ ನಮಗಿದೆ ಅದೇ ಥರ ನೀವು ನನ್ನಂತೆ ಅದೆಲ್ಲರಿಗೂ ಬೆಳೆಸಿ ಕುಂದಾಪುರ ಕನ್ನಡ ಎಲ್ಲ ಕಡೆ ಹರಡಿಸಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಅರುಣಣ್ಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾವಿವತ್ತು ಈಗ ಮುರಳಿ ಶೆಟ್ಟರ್ ಅಂತಿದ್ರೆ ಅವ್ರ ಮನೆ ಕೂಡ ಮಂದರ್ತಿ. ಅವ್ರು ಹೇಗಳಿಗೂ ಕೇಮ್ ನನ್ನ ಹತ್ರ. ಹೇಳಿ ಮುರಳಿ ಅಣ್ಣ, ಎಷ್ಟು ಖುಷಿ ಆಗ್ತಿ ಮಂದರ್ತಿ ಮಾಡಿದ ಆಟ ಕಾಂಬತ್ತಿಗೆ? ನಮಸ್ಕಾರ. ಆ್ಯಕ್ಚುಲಿ ನಮ್ಮ ತಂದೆ ಮನೆ ಮಂದರ್ತಿ. ನನ್ನ ಪ್ರೌಢಶಾಲಾ ವಿದ್ಯಾಭ್ಯಾಸ ಎಲ್ಲ ಮಂದರ್ತಿಯಲ್ಲಿ ಕಲಿತದ್ದು. ನಾವು ಯಾವಾಗ ಊರಿಗೆ ಹೋದರೂ ಮಂದರ್ತಿಯಲ್ಲಿ ದೇವಿಯನ್ನು ದರ್ಶನ ಮಾಡದೆ ಬರುವುದಿಲ್ಲ. ಪ್ರತಿ ವರ್ಷ ಹೋದರೂ 1 ತಿಂಗಳಲ್ಲಿ 2 ಸಲ
ಇದ್ದೇವೆ. ಹಾಗೆ ನಾವು ಊರಿನಲ್ಲೆಲ್ಲ ಆಟ ನೋಡಿದ್ದೇವೆ, ಮಂದಾರ್ತಿ ಮೇಳದ ಆಟ ನೋಡಿದ್ದೇವೆ. ಇಲ್ಲಿ ಗಲ್ಫಿನಲ್ಲಿ ಬಂದು 25 ವರ್ಷ ಆಯಿತು ನನಗೆ. ಇಲ್ಲಿ ಒಂದು ಆಟ ನಾಡುವುದು ನಮ್ಮ ಸೌಭಾಗ್ಯ, ಅದು ಮಂದಾರ್ತಿ ಮೇಳ. ಅದಕ್ಕಾಗಿ ಕುಂದಾಪುರ ಬಳಗ ಗಲ್ಫ್ ಇವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಕುಂದಾಪುರ.com ನೀವು ಏನು ಲೈವ್ ಮಾಡ್ತೀರೋ ನಿಮಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮುರಳಿ. ಬಡಗತಿಟ್ಟಲ್ಲಿ ಆಜ್ರಿ ಗೋಪಾಲಿಗಾಣಗೆ ಹೆಸರನ್ನು ನೀವು ಕೇಳಿರ್ಬೋದು. ಸೊ ಅವ್ರೀಗ ನಮ್ಮ ಜೊತೆ ಇಂಡಿಯಾದಿಂದ ದುಬೈ ಬಂದು ಈಗ ಒಂದು ಮೇನ್ ಪಾತ್ರ ಮಾಡ್ತಾಯಿದ್ರು. ಗುಣಸುಂದರಿ, ಪಾಪಣ್ಣ ಗುಣಸುಂದರಿ ಎಲ್ಲ ಅವರ ಅಪ್ಪನ ಕ್ಯಾರೆಕ್ಟರ್ ಮಾಡಿ ಅದು ಒಂದು ಭಾಳಷ್ಟು ಒಂದು ಹಳೆ ಪ್ರಸಂಗ. ಅದು ಇವತ್ತೀಗ ಮತ್ತೆ ಮೆಲ್ಕಾಗ್ತಿರೋದು ನಮಗೆಲ್ಲ ಖುಷಿ. ಅವ್ರ ಹತ್ರನೇ ಮಾತಾಡುವ. ನಮಸ್ತೆ ಸರ್. ನಿಮ್ಮ ಹೆಸರು ಅಂತ ಹೇಳಿ. ವಿಘ್ನೇಶ್. ವಿಘ್ನೇಶ್ ನಿಮಗೂ ನಮಸ್ಕಾರವೇ ನಂದು ನಿಮಗೆ. ನಾನು ಯಾಕಂದರೆ ಈಗ ನೀವು ನಮ್ಮ ಕುಂದಾಪುರದಲ್ಲಿ ಇಲ್ಲಿಗೆ ದುಬೈ ಬಂದ್ಕೊಂಡು ಕುಂದಾಪುರ ಕನ್ನಡ ಸಂಘ ಮಾಡಿರಲ್ಲ, ಹಾಗೆ ನಿಮ್ಮ ಕುಂದಾಪುರ ಕನ್ನಡದಲ್ಲೇ ನಾವು ಕುಂದಾಪುರದಲ್ಲಿ ಹುಟ್ಟಿ ಬೆಳೆದ್ರೆ ಕುಂದಾಪುರ ಕನ್ನಡ ಮಾತಾಡಿ ಹೆಮ್ಮೆ ಆಯ್ತು. ಅದಕ್ಕೂ ನಂದು ನೀವು ಕುಂದಾಪುರ ಭಾಷೆಯಲ್ಲೇ ಮಾತಾಡ್ತೀನಿ. ಹೌದು ಸರ್. ನೀವೊಂದು ಕಲಾ ಸೇವೆ ಎಷ್ಟು ವರ್ಷದಿಂದ ಮಾಡ್ತಾಯಿದ್ರಿ? ನಾನು ಈ ಮೇಳಕ್ಕೆ ಬಂದ ಸಾಮಾನ್ಯ 51 ವರ್ಷ ಆಯ್ತೆ. 51 ವರ್ಷ ತಿರುಗಾಟ ಮಾಡ್ತೇನೆ. ಅಮ್ಮನ ಅನುಗ್ರಹದಿಂದ ಮಂದರ್ತಿ ಮೇಳದಲ್ಲ ಈಗ 43 ವರ್ಷ ಆಯ್ತು ಸರ್. 50 ವರ್ಷ ಅಂತ ಹೇಳಿದ್ರೆ ನಾವೆಲ್ಲ ಆಗಲಿ ಗುಟ್ಲೇ ಇಲ್ಲಕ್ಕಂತ ಒಂದು ದೊಡ್ಡ ಸೇವೆ ನಿಮ್ಮಿಂದ ಬರ್ತಾ ಇತ್ತು. ಆ ಒಂದು ದೇವರ ಅನುಗ್ರಹ ಆಗಲಿ, ಆ ಶಕ್ತಿ ಆಗಲಿ. ಮತ್ತು ನೀವು ಈಗ ದುಬೈಗೆ ಇಲ್ಲಿ ಬಂದಿದ್ರಿ, ಫಸ್ಟ್ ಟೈಮ್ ಇರ್ಬೋದು. ನಿಮ್ಗೊಂದು ಹೇಗೆ ಅನಿಸ್ತಿತ್ತು, ಎಂತ ಅನಿಸ್ತಿತ್ತು? ನಿಜವಾಗಿ ನಮಗೊಂದು ಯೋಗ, ಅಮ್ಮನ ಅನುಗ್ರಹ, ಅಮ್ಮನ ಭಕ್ತಾದಿಗಳದ ನೀವೆಲ್ಲ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡ್ರಲ್ಲ, ಅದೇ ನಮಗೊಂದು ಭಾಗ್ಯ. ಅದಲ್ಲದೆ ನಮ್ಗೆ ಖಂಡಿತ ಇದೆಲ್ಲ ಕನಸಿನಲ್ಲಿ ಅಲ್ಲದೆ ದುಬೈಗೆ ಹೊತ್ತಂದ್ರೆ ಹೊರದೇಶಕ್ಕೆ ಹೊತ್ತಂದ್ರೆ ಆಶ್ಚರ್ಯ ಅಲ್ದ. ಇವತ್ತು ದುಬೈ ಬಂದ್ಕೊಂಡು ನಿಮ್ಮೆಲ್ಲರನ್ನ ಕಂಡು ಒಂದು ಮಾತಾಡೋಕೆ, ನಿಮ್ಮ ಮುಂದೆ ನಮ್ಮನ್ನೊಂದು ವೇಷ ಮಾಡೋಕೆ ಆ ದೇವ್ರು ಕೊಟ್ಟದ್ದು ನಮ್ಮ ಭಾಗ್ಯ ಅಂತ ಹೇಳ್ತೀನಿ. ಅದೇ ನಾನು ಇಲ್ಲಿ ಈಗ ಸುಮಾರು ಜನ ಊರ್ ಬದಿಯರೆಲ್ಲ ಇದ್ರು, ಅವ್ರ ಹತ್ರ ನಾನು ಕೇಂಡೆ ಒಂದು ದೇವರ ಅನುಗ್ರಹದಿಂದ ಅವಳು ಆಟೋಮೆಟಿಕಾಗಿ ಕರ್ಸ್ಕಂತಾರೆ ನಮ್ದು ಯಾವುದೇ ಒಂದು ಸೇವೆ ಆಗಿರ್ಬೋದು ಅಂತ ಆದ್ರು. ಹಾಗೆ ಸುಮಾರು ಜನ ಇಲ್ಲೆಲ್ಲ ಬಂದಿರ. ಅದೊಂಥರ ಈಗ ಕೆಲವ್ರಿಗೆ ಮಂದರ್ತಿ ಮಳೆ ಚಂಡಿಕೆ ಎಂಬತ್ತಿ ಊರಿಗೆ ಹೋಗಿ ಬಂದಂಗೆ ಆತಿತ್ತು ಅವ್ರ. ಅದೇ ನಿಮ್ದೆಲ್ಲ ಒಂದು ಸಪೋರ್ಟ್ ಮತ್ತು ನಿಮ್ಮ ಒಂದು ಕಲಾ ಸೇವೆ ನಮ್ಗೆ ಅನುಗ್ರಹ ಸಿಗ್ತಲ್ಲ ಇಲ್ಲಿ ಬಂದು ನಮ್ಗೊಂದು ಖುಷಿ. ಯಾಕಂದ್ರೆ ನಾವು ಯಾವಾಗಲೂ ಈ ಕೆಲಸದ ಒತ್ತಡದಂಗೆ ಇರುತ್ತೆ. ಅಷ್ಟೊತ್ತಿಗೆ ಒಂದು ನಮ್ಮ ಆಟದ ನಮ್ಮ ಬದಿ ಚಂಡಿಕೆ ಎಂಬತ್ತಿ ಭಾರಿ ಖುಷಿ ಅಲ್ಲ. ಹೌದೇ, ನಾವು ಹಂಗೆ ಮೊದಲು ಕೇಳಿದ್ದು ಮಂದರ್ತಿ ಮೇಳ ಚಂಡಿ, ಇವು ಜೋಡಾಡ್ದ ಮಂದರ್ತಿ ಮೇಲೆ ಚಂಡಿ ಇದ್ಕೊಂಡು ಬಂದದ್ದು ಅಂತೇಳಿ ಹಿಂದಿನವರೆಲ್ಲ ಹೇಳುತ್ತೆಲ್ಲ ಕೇಳಿದ್ದೆ. ನಾವು ಕಾಣದೇ ಇದ್ರು ಕೇಳಿದ್ವಿ. ಇವತ್ತು ಅಂಥ ಮಂದರ್ತಿ ಮೇಳದ ಅಮ್ಮನ ಮೇಳವನ್ನು ನೀವು ಇಲ್ಲಿ ಕರ್ಕೊಂಡಿರಿ ಅಂದರೆ ನಿಜವಾಗಿ ಅದು ಇವತ್ತಲ್ಲಿ ನಾವು ಬಂದಿತ್ತಂದರೆ ನಮಗೊಂದು ಹೆಮ್ಮೆ. ಈ ಒಂದು ಸೌಭಾಗ್ಯವನ್ನು ನಿಮಗೆ ಆ ತಾಯಿ ವರ್ಷ ವರ್ಷ ಕೊಡಲಿ, ನಮ್ಮನ್ನು ಕರೆಸುವಂಥ ಒಂದು ವ್ಯವಸ್ಥೆ, ಆ ಸಂಪತ್ತು, ಸೌಭಾಗ್ಯ, ಆ ಗುಣ ಮಂದರ್ತಿ ಅಮ್ಮ ಮಾದೇವಿ ನಿಮ್ಗೆ ಕೊಡಲಿ ಅಂತ ನಾನು ಅಮ್ಮನ ನೆನಪು ಮಾಡ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಮಂದರ್ತಿದೆ ಗಂಡಿದ ಮಂದರ್ತಿ ಸೈಬ್ರಿ ಕಟ್ಟಿಂಗೆಲ್ಲ ತಿರ್ತಿದ್ದ. ನಾವು ಆಟಕ್ಕೆ ಬಾಬ್ ಕೇಳಿದ್ದು ಬಂದಿದ್ದ. ಆನಂದ ಎಂತಾದಿತ್ತು ಮಂದರ್ತಿ ಚಂಡಿಕೆ ಭಾರಿ ಖುಷಿ ಆದಿತ್ತ? ನಾನು ಇಲ್ಲ ಹೊರಗಡೆ ಮಂದರ್ತಿ ಚಂಡಿ ಕೇಳಿದ ಫಸ್ಟ್ ಟೈಮ್. ಅದೇ ಅವರು ಬಂದಿದ್ದು ಫಸ್ಟ್ ಟೈಮ್ ಅಂತ ಹಂಗೆ ಗೊತ್ತಾಯ್ತು. ಆದರೂ ಖುಷಿ ಆಯ್ತು. ಒಂದು ಕಾಮ್ಗೆ ಊರು ಬಂದಿದ್ದಲ್ಲ ಕಾಮ್ದೊಂದು ಇದು ಬಿಟ್ಟು ಸುಮಾರು ವರ್ಷ ಆಯ್ತು. ಆ ಯಕ್ಷಗಾನಕ್ಕೆಲ್ಲ ಹೊಯ್ದೆ, ಈಗ ಹೋಯ್ತಲ್ಲ ಒಂಥರ ಬಂದಿದೆ ಖುಷಿ. ಅದಕ್ಕೆ ನಾನು ದುಬೈಯಿಂದ ಅಜ್ಮನಿಗೆ ಬಂದಿದ್ದೆ. ಭಾರಿ ಖುಷಿ ಆಯ್ತು. ಅಡ್ಡಿಲ್ಲ. ಹಾಗೆ ಕುಂದಾಪುರ ಕನ್ನಡ ಮಾತಾಡಿ ಎಲ್ಲರಿಗೆ ಕಳಿಸಿ ಹೊಡಿ ಜಬ್ ಬಿಸಾಡಿ ಕುಂದಾಪುರ ಕನ್ನಡ ಮಾತಾಡಿ ಕನ್ನಡಕ್ಕೆ ಒಂದ್ಸಲ ಜೈ ಕುಂದಾಪುರ ಕನ್ನಡ ನಮ್ಮದೇ ಹಬ್ಬ. ಥ್ಯಾಂಕ್ ಯು ಸೋ ಮಚ್ ಆನಂದ್ರೆ. ಕಾಣಿ ಕುಂದಾಪುರ ಬದಿಯರು ಇಲ್ಲೊಂದು ಭಯಂಕರ ಯಕ್ಷಗಾನ ಮಾಡ್ತಾ ಇದ್ರೆ ಗೊತ್ತಿತ್ತಲ್ಲ ನಿಮ್ಗೆ, ಅದೇ ಮಂದರ್ತಿ ಮೇಳದಿಂದ. ಸೊ ಇಷ್ಟು ಜನ ಸೇರಿರಿ, ಇನ್ನೂ ಯಾರು ಎದ್ದು ಇದೆ ಆರಾಮ್ಸೆ ಕೂತ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ರೆ. ಸೊ ಕಾಣಿ ಇಷ್ಟಪ್ಪ ಜನ ಸೇರ್ಕೊಂಡಿತ್ತಲ್ಲ ನಾವು, ಅದೊಂದು ಖುಷಿ ನಮಗೆ, ಒಂದು ಹೆಮ್ಮೆ ಕೂಡ ಹೌದು. ಆಟ ನಡೀತಿತ್ತು. ಪಾಪಣ್ಣ ವಿಜಯ ಗುಣಸುಂದರಿ ಅಂದೇಳಿ. ನಮಸ್ಕಾರ. ಹಾಗೆ ಇಲ್ಲಿ ನಾನು ಆಗಲೇ ಹೇಳಿದೆ ದುಬೈಯಲ್ಲಿ ಬಡಗತಿಟ್ಟನ್ನು ಭಾಳ ಉತ್ತುಂಗಕ್ಕೆ ಏರಿಸುವಂಥ ಕೆಲಸ ನಮ್ಮ ಅಡಿಗರು ಅಂತ ಹೇಳ್ತಾರೆ, ಅವ್ರು ನಮ್ಮ ಕೊಕ್ಕರಣೆಯವರು. ಭಾರಿ ಖುಷಿ ನಮಗೆ. ಅವ್ರು ಯಾವ ಒಂದು ಬಡಗತಿಟ್ಟಿನ ಯಕ್ಷಗಾನ ಆಗಲಿ ಮತ್ತು ಯಾವ ಒಂದು ಪ್ರೋಗ್ರಾಮ್ ಇಲ್ಲಿ ನಾನು ಬಡಗತಿಟ್ಟಿನ ಯಕ್ಷಗಾನ ವೇಷ ಹಾಕಿ ಅದನ್ನು ಉಳಿಸುವಂಥ ಕೆಲಸ ಮಾಡ್ತಿದ್ರು. ಈ ಮಣ್ಣಲ್ಲಿ ಅವರ ಒಂದು ಸೇವೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವತ್ತು ಅವರಿಗೆ ಮಂದರ್ತಿ ಕ್ಷೇತ್ರದ ಈ ಒಂದು ದಶಾವತಾರ ಯಕ್ಷಗಾನ ಮಂಡಳಿಯಲ್ಲಿ ಒಂದು ವೇಷ ಹಾಕುವಂಥ ಪಾಠ ಸಿಕ್ಕಿತ್ತು. ನನ್ನ ಪ್ರಕಾರ ನಿಮ್ಗೆ ಇದು ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಆ ಭಾಗ್ಯ ಸಿಕ್ಕಿದ್ರೆ ನಿಮ್ಗೆ ಎಂತ ಖುಷಿ ಆಗ್ತಾ ಇತ್ತು? ತುಂಬ ಖುಷಿ ಆಗ್ತಾ ಇದೆ. ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಎಷ್ಟೋ ವರ್ಷಗಳ ನಂತರ ವೇಷ ಮಾಡ್ತಾ ಇರೋದು, ಅದು ಮಂದರ್ತಿ ಮೇಳ ಇಲ್ಲಿಗೆ ಬಂದು ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಬಹಳ ವಿಶೇಷ.
ಅದೇ ನಾನು ಆಗಲೇ ಹೇಳಿದೆ ಸ್ಥಳೀಯ ಕೆಲವರಿಗೆಲ್ಲ ಅವಕಾಶ ಸಿಕ್ಕಿತ್ತು, ಬಟ್ ಅವರಿಗೆ ದಶಾವತಾರ ಮೇಳದಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಅಂದ್ರೆ ಅದೊಂದು ಸೌಭಾಗ್ಯ ಅಂತ ಹೇಳೋದು ತಪ್ಪಾತಿಲ್ಲ. ಸೊ ನಿಮ್ಮ ಸೇವೆಗಳು ಹೀಗೆ ಇರಲಿ, ಹಾಗೆ ನಿಮ್ಮ ಸೇವೆಗಳು ಇನ್ನೂ ಕೂಡ ಬಡಗುತಿಟ್ಟಾಗಲಿ ತೆಂಗುತಿಟ್ಟಾಗಲಿ ಯಕ್ಷಗಾನಕ್ಕೆ ನಿಮ್ಮ ಸೇವೆ ಹಾಗೆ ನೀಡ್ತಾ ಇರಲಿ. ತುಂಬ ತುಂಬ ಧನ್ಯವಾದ. ಕುಂದಾಪುರ ಕನ್ನಡವನ್ನು ಉಳಿಸುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ಈಗ ನಮ್ಮ ಜೊತೆ ಮಂದಾರ್ತಿ ಮೇಳದ ಪ್ರಮುಖ ಹಾಸ್ಯಗಾರಿದ್ರು ಕಡಬ ಪೂವಪ್ಪ ಅಂತ. ಅವರ ಬಗ್ಗೆ ಒಂದೆರಡು ಇಲ್ಲಿ ಬಂದು ಈ ಕಲಾ ಸೇವೆ ಮಾಡ್ತಿದ್ದ ಅವ್ರಿಗೆ ಹೆಂಗೆ ಅನಿಸ್ತಿತ್ತು ಅಂದರೆ ಒಂದು ಕೇಳಿಬಿಡು, ಸರಿ ಹೇಳಿಬಿಡಿ. ನಮಗಿದು ಪ್ರಥಮ, ಈ ದುಬೈಯಲ್ಲಿ ಆಟ ಮಾಡೋದು ಪ್ರಥಮ. ಇದು ಎಷ್ಟೋ ವರ್ಷದ ಒಂದು ಕನಸು ಈ ವರ್ಷ ಒಂದು ಈಡೇರಿದೆ. ಇಲ್ಲಿ ಯಕ್ಷಗಾನ ಈಗ ಒಳ್ಳೆಯ ರೀತಿಯಲ್ಲಿ ನಾವು ಈಗ ಮಾಡ್ತಾ ಇದ್ದೇವೆ. ನಮ್ಮ ಮನಸ್ಸಿಗೆ ಭಾರಿ ತೃಪ್ತಿ ಹೊಂದಿದೆ. ಇಲ್ಲಿ ಪ್ರೇಕ್ಷಕರು ನಮಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಈಗ ನಡೀತಾ ಉಂಟು. ಈಗ ನೀವು ಎಷ್ಟು ವರ್ಷದಿಂದ ಮಂದಾರ್ತಿ ಮೇಳದಲ್ಲಿ? ನಾನು 31 ವರ್ಷದಿಂದ ಮಂದಾರ್ತಿ ಮೇಳದಲ್ಲಿ ತಿರುಗಾಟ ಮಾಡ್ತಾ ಇದ್ದೇನೆ. ಒಳ್ಳೆಯದು. ತುಂಬ ನೋಡಿ 31 ವರ್ಷದಿಂದ ಆ ದೇವಿಯ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಬಂದು ಮಾಡೋದಕ್ಕೂ ಅದೊಂದು ಖುಷಿ. ನಿಮ್ಮ ಒಂದು ಯಕ್ಷಗಾನದ ಪ್ರತಿಭೆಗಳನ್ನ ನಮ್ಗೆ ಇಲ್ಲಿ ಕಾಣುವಂಥ ಅವ್ರನ್ನ ಆ ದೇವಿ ಕಳಿಸ್ಕೊಟ್ಟು ನಮಗೂ ಒಂದು ದೊಡ್ಡ ಖುಷಿ. ಎಲ್ಲ ಮಂದಾರ್ತಿ ದುರ್ಗಾ ಪರಮೇಶ್ವರಿಯ ಮಹಿಮೆ, ಅವಳೇ ನಮ್ಮನ್ನು ಕಳಿಸಿಕೊಟ್ಟದಂತ ಎಣಿಸ್ತೇವೆ. ಹಾಗೆ ನಮ್ಮ ಧರ್ಮದರ್ಶಿಗಳು ದನಯನ್ ಶೆಟ್ರು ಅಂತ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರು ನಮ್ಮನ್ನು ಇಲ್ಲಿ ಅವರಿಗೆ ಕಳಿಸಿಕೊಟ್ಟಿದ್ದಾರೆ. ಅವರಿಗೂ ಮತ್ತು ನಿಮ್ಮ ಕುಂದಾಪುರ ಕನ್ನಡ ಚಾನಲಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಹಾಗೆ ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ. ಬಡಗತಿಟ್ಟು ಯಕ್ಷಗಾನ ಅಂತ ಹೇಳಿದರೆ ಅಷ್ಟೇ ಖುಷಿ. ಇವಾಗಲೇ ಮಾತಾಡ್ತಿದ್ದೆ, ಅವರ ಪತಿದೇವರು ಕೂಡ ಅಡಿಗರಂತ. ಅವರು ಕೂಡ ವೇಷಗಳನ್ನ ಬಡಗತಿಟ್ಟು ಯಕ್ಷಗಾನ ಇಲ್ಲಿ ಪೋಷಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಅವರ ಹೆಂಡತಿ ಆರತಿ ಅಡಿಗ ಅಂತ, ಅವರು ಕೂಡ ಇಲ್ಲಿನ ಖಾಲಿ ಕುಂದಾಪುರ ಕನ್ನಡ ಅಷ್ಟೇ ಅಲ್ಲ, ಎಲ್ಲ ಕನ್ನಡದ ಒಂದು ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮ ನಿರೂಪಣೆಯನ್ನು ಮಾಡಿ ಜನರನ್ನು ಸೆಳೀತಾರೆ. ಅಷ್ಟು ಒಂದು ಮಾತುಗಾರಿಕೆ ಇದೆ. ಸೊ ಇಲ್ಲಿಯೂ ಕೂಡ ಯಕ್ಷಗಾನ ಅಂದಾಗ ಅವರು ಎಲ್ಲ ಯಕ್ಷಗಾನಕ್ಕೆ ಎಷ್ಟು ಪ್ರೋತ್ಸಾಹಗಳನ್ನು ಕೊಡ್ತಾನೂ ಕೂಡ ಬಂದಿದ್ದಾರೆ. ಅವ್ರ ಹತ್ರ ಕೇಳುವ. ಹಾಗೆ ಇವತ್ತೀಗ ಅವರ ಹತ್ರ ಕೇಳುವ. ಆರತಿ ಅಡಿಗೆ ಅವರೇ, ಹೇಗೆ ಅನಿಸ್ತದೆ ಈ ಬಡಗುತಿಟ್ಟಿನ ಯಕ್ಷಗಾನದ ಒಂದು ಸದ್ದು ಈ ಒಂದು ಭೂಮಿಯಲ್ಲಿ ಕೇಳುವಾಗ, ಅದು ಮಂದಾರ್ತಿ ಮೇಳದ್ದು, ಎಂತ ಅನಿಸ್ತಿತ್ತು? ಥ್ಯಾಂಕ್ ಯು. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಅದೇ ನಾವು ಹೇಳಿದಾಗೆ ತೆಂಕುತಿಟ್ಟು ಸುಮಾರು 20 ವರ್ಷದ ಇಲ್ಲಿ ತೆಂಕುತಿಟ್ಟಿನ ಚೆಂಡೆ ಶಬ್ದ ಕೇಳ್ತದೆ. ಈಗ ಕಳೆದ 10 ವರ್ಷದಿಂದ ಮೆಲ್ಲನೆ ಬಡಗುತಿಟ್ಟಿನ ಚೆಂಡೆ ಶಬ್ದವನ್ನು ಕೇಳ್ತಾ ಇದೆ. ಅದಕ್ಕೆ ನಮ್ಮ ಕುಂದಾಪುರ ಕಡೆಯವರು ತುಂಬ ಸಹಾಯ ಮಾಡ್ತಾ ಇದ್ದಾರೆ, ಕುಂದಾಪುರ ಉತ್ತರ ಕನ್ನಡದವರೆಲ್ಲ. ಸೊ ಇವತ್ತು ಮಂದಾರ್ತಿ ಮೇಳ ವಿಶೇಷವಾಗಿ ನಾನು ಆವಾಗಲೇ ಹೇಳಿದಾಗೆ ಒಂದು ಮಂದಾರ್ತಿ ಮೇಳ ಆಟ ಮಾಡಬೇಕಂದ್ರೆ 25 ವರ್ಷದ ಬುಕ್ಕಿಂಗ್ ಕಾಯಬೇಕು. ಇದು ನಮ್ಮ ಸುದಿನ. ಇವತ್ತು ಇಲ್ಲಿ ಮಂದಾರ್ತಿ ಮೇಳದವರು ಬಂದು ದುಬೈನಲ್ಲಿ ಆಟ ಆಡಿ ನಮ್ಮ ದೇವಿಯ ಕೃಪೆ ನಮ್ಮ ಮೇಲೆಲ್ಲ ಬೀಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಮತ್ತು ಅದೇ ಕುಂದಾಪುರ ಕನ್ನಡದವರು, ಅದೇ ಕುಂದಾಪುರ ಭಾಷೆ ನನಗೆ ಗೊತ್ತು, ಅದೇ ಮಾತಾಡೋದು ಜಾಸ್ತಿ ಎಲ್ಲರೂ ಅಂತ. ಆದರೆ ಇವತ್ತು ಎಲ್ಲರೂ ಒಳ್ಳೆ ಮಾತಾಡಿದ್ದಾರೆ, ಒಳ್ಳೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಈ ಎಲ್ಲ ಒಂದು ಆಪರ್ಚುನಿಟಿಯನ್ನು ಈ ಮರುಭೂಮಿಯಲ್ಲಿ ಮಾಡಿದ್ದಕ್ಕೆ. ಅದೇ ಭಾರಿ ಖುಷಿ ಆದಿತ್ತು. ಯಾಕಂದರೆ ನಾನು ಹೇಳಿದೆ, ಇವರ ಗಂಡ ಕೂಡ ಯಕ್ಷಗಾನ ಅಂದರೆ ಬಡಗುತಿಟ್ಟಿನ ಯಕ್ಷಗಾನ ಕಲಾವಿದರು. ಅವ್ರ ಮನೆಯಲ್ಲಿ ಯಾವತ್ತೂ ಆ ಒಂದು ಪುಣ್ಯ, ಅದು ಗೆಜ್ಜೆ ಆಗಲಿ ಎಲ್ಲವೂ ಕೂಡ ಇರ್ತದೆ. ಮತ್ತು ನಾನು ಆಗಲೇ ಹೇಳಿದಾಗೆ ಎಲ್ಲ ಕನ್ನಡದ ಸೇವೆಗಳನ್ನು ಮಾಡಿಕೊಂಡು ಸುಮಾರು ಒಂದು 10-15 ವರ್ಷ ಆಗಿರ್ಬೋದು ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ಕೂಡ ತುಂಬ ಪ್ರೋತ್ಸಾಹ. ಹಾಗೆ ಕುಂದಾಪುರ ಕನ್ನಡದ ಬಗ್ಗೆ ಅಂದರೆ ಕುಂದಾಪುರದಲ್ಲಿ ಮಾತಾಡಿ. ಕುಂದಾಪುರ ಕನ್ನಡ ನಂಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ಕುಂದಾಪುರದ ಸೊಸೆ, ಕುಂದಾಪುರದ ಮಗಳಲ್ಲ. ಹಂಗಾಗಿ ಕುಂದಾಪುರ ಆಮೇಲೆ ನಾನು ಕಲ್ತ್ಕೊಂಡು ಬಂದಿದ್ದು. ನಾನು ಕೋಟ ಭಾಷೆ ಒಂಚೂರು ಮಾತಾಡ್ದೆ. ಕುಂದಾಪುರ ಭಾಷೆ ಮಾತಾಡೋಕೆ ಅಂದರೆ ನನಗೆ ಮೊದಲು ಇದು ಒಂದೊಳ್ಳೆ ಬೌನ್ಸರ್ ಹೊಡೆದಂಗೆ ಆಗ್ತಾಯಿತ್ತು. ತುಂಬ ಫಾಸ್ಟ್ ಮಾತಾಡ್ತಾರೆ ಕುಂದಾಪುರದವರು. ಇವಾಗ ನನಗೆ ಕುಂದಾಪುರ ಸಂಪೂರ್ಣವಾಗಿ ನಂಗೆ ಅರ್ಥ ಆಯ್ತು. ಮಾತಾಡೋಕೆ ಅಷ್ಟೊಂದು ಗೊತ್ತಿಲ್ಲ. ಮನೆಯಲ್ಲಿ ಹಸ್ಬೆಂಡ್ ಕುಂದಾಪುರ ಕನ್ನಡ ಮಾತಾಡ್ತಾರೆ ನಿಮ್ಮ ಜೊತೆ? ಇಲ್ಲ, ನಾರ್ಮಲ್ ಕನ್ನಡ. ತೊಂದರೆ ಇಲ್ಲ. ಹಾಗೆ ಈಗ ಕುಂದಾಪುರ.com ಅಂತ ಇವತ್ತು ನೇರ ಪ್ರಸಾದ ಕಾರ್ಯಕ್ರಮ ಮಾಡಿದ್ರೆ, ಹಾಗೆ ಅವರು ಕುಂದಾಪುರದಲ್ಲಿ ಒಂದು ಯೂಟ್ಯೂಬಲ್ಲಿ ಕೆಲವರಿಗೆ ಸಿಲ್ವರ್ ಬಟನ್ ಅಂತ ಸಿಕ್ಕಿತ್ತು. ಅದರಲ್ಲಿ ಕುಂದಾಪುರ.com ಚಾನಲ್ ಕೂಡ ಒಂದು. ಆ ಚಾನಲ್ ಅವರು ಸುನಿಲ್ ಅವರು, ಇವರು ಅದರ ಅಡ್ಮಿನ್. ಅವರು ಕೂಡ ಇಂಡಿಯಾದಿಂದ ಇಲ್ಲಿ ಬಂದು ನಮ್ಮೊಟ್ಟಿಗೆ ಸಹಕರಿಸಿದ್ರೆ ಅವ್ರ ಚಾನಲಿಗೆ ಒಂದು ವಿಶ್ವಾಸ ಹೇಳಿಬಿಡಿ. ಸಿಲ್ವರ್ ಬಟನ್ ಸಿಕ್ಕಿದೆ, ಖಂಡಿತವಾಗಿ ನಿಮಗೆ ಗೋಲ್ಡನ್ ಬಟನ್ ಸಿಗಲಿ ಅಂತ ಹಾರೈಸ್ತಾ ಇದ್ದೇನೆ. ನೀವೆಲ್ಲರಿಗೂ ಮತ್ತು ಎಲ್ಲ ಎಲ್ರಿಗೂ ನಮಸ್ಕಾರ ಮಾರ್ರೆ. ಕುಂದಾಪುರದಲ್ಲಿ ಕಾಣ್ತಿದ್ದವರಿಗೆ ಎಲ್ರಿಗೂ ಹಾಗೆ ಧನ್ಯವಾದಗಳು. ಹಿಂಗೆ ಪ್ರೋತ್ಸಾಹಿಸಿರಿ, ನಮ್ಮ ಕುಂದಾಪುರ.com ಅನ್ನು ಪ್ರೋತ್ಸಾಹಿಸಿರಿ, ನಮ್ಮ ಭಾಷೆನೂ ಪ್ರೋತ್ಸಾಹಿಸ್ತಾ ಇರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.